ಎಸ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಸರ್, ನಂಗೂ ಗೊತ್ತಾಗತ್ತೆ ನಿಮ್ಗೆಲ್ಲರಿಗೂ ವಾಯ್ಸ್ ಕೇಳಿಸ್ತಾ ಇದೆ. ಹೇ, ಥ್ಯಾಂಕ್ ಯು ಎಲ್ಲರಿಗೂ ವಾಯ್ಸ್ ಕೇಳಿಸ್ತಾ ಇದ್ರೆ ಫ್ಯಾಂಟಾಸ್ಟಿಕ್. ಓಕೆ, ಕ್ವಿಕ್ ಆಗಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣಂತೆ. ಒಂದ್ ನಿಮಿಷ. ಹಾ, ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣಂತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಎಲ್ಲರಿಗೂ ನಮ್ಮ ಟ್ರೇಡರ್ಸ್ ಟ್ರೈನಿಂಗ್ ಅಕಾಡೆಮಿಯಿಂದ ಸ್ವಾಗತ ಸುಸ್ವಾಗತ. ನೀವೆಲ್ಲ ಒಂದ್ ನಿಮಿಷ. ನೀವೆಲ್ಲ ನಮ್ಮ LLP ಸಾಫ್ಟ್ವೇರ್ ಅನ್ನ ಪರ್ಚೇಸ್ ಮಾಡಿದೀರಾ, ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಜಾಯಿನ್ ಆಗಿದ್ದೀರಾ. ನನ್ನ ಹೆಸರು ಶ್ರೀಹರ್ಷ ಅಂತ. ನಾನು ನಿಮ್ಮ ಟ್ರೈನರ್ ಆಗಿರ್ತೀನಿ ಫಾರ್ ದ ನೆಕ್ಸ್ಟ್ ಈ ಎಂಟೈರ್ ವೀಕ್ಗೆ. ಐ ವಿಲ್ ಬಿ ಯುವರ್ ಟ್ರೈನರ್ ಅಂಡ್ ನಾನು ನಿಮಗೆ ಈ ಸಾಫ್ಟ್ವೇರ್ ಅನ್ನ ಹೇಗೆ ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಿದ್ರೆ ಇದು ಬೆನಿಫಿಟ್ ಆಗುತ್ತೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಅಂಡ್ ಬ್ರೀಫ್ ಆಗಿ ನನ್ನ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಲಾಸ್ಟ್ 15 ವರ್ಷದಿಂದ ಐ ಆಮ್ ಇನ್ ಟು ಟ್ರೇಡಿಂಗ್ ಅಂಡ್ ಐ ಆಮ್ ಆಲ್ಸೋ ಅನ್ ಇನ್ವೆಸ್ಟರ್. ಅದ್ರ ಜೊತೆಗೆ ಐ ಆಮ್ ಆಲ್ಸೋ ಸೆಬಿ ಸರ್ಟಿಫೈಡ್ ಅಂಡ್ ಅದ್ರ ಜೊತೆಗೆ ಐ ಆಮ್ ಆಲ್ಸೋ ಬುಕ್ ಆಥರ್ ಫಾರ್ ಆಪ್ಷನ್ಸ್ ಅಲ್ಲಿ ಹೇಗೆ ಟ್ರೇಡ್ ಮಾಡಬೇಕು ಅಂತ ಬುಕ್ ಕೂಡ ಬರ್ದಿದ್ದೀನಿ. ಅಂಡ್ ನಂದು ಆಪ್ಷನ್ಸ್ ಸ್ಪೆಷಾಲಿಟಿ ಇರೋದು. ಅಂಡ್ ಐ ಹ್ಯಾವ್ ಬೀನ್ ಇನ್ ಟು ಟ್ರೇಡರ್ಸ್ ಟ್ರೈನಿಂಗ್ ಅಕಾಡೆಮಿ ಫಾರ್ ದ ಲಾಸ್ಟ್ ಮೋರ್ ದೆನ್ 1.5 years. ಅಂಡ್ ಇಲ್ಲಿ ನಾನು ಟ್ರೈನಿಂಗ್ ಮಾಡ್ತೀನಿ. ಐ ಆಮ್ ಒನ್ ಆಫ್ ದ ಹೆಡ್ ಟ್ರೈನರ್ಸ್ ಹಿಯರ್. ಅಂಡ್ ಇಲ್ಲಿ ನಾನು ನಮ್ದು ಬೇರೆ ಪ್ರೋಗ್ರಾಮ್ಸ್ ಇರುತ್ತೆ, ಅದಕ್ಕೆಲ್ಲ ಟ್ರೈನ್ ಮಾಡ್ತೀನಿ. ಟ್ರೇಡರ್ಸ್ ಟ್ರೈನಿಂಗ್ ಅಕಾಡೆಮಿ ಹೇಳಬೇಕು ಅಂದ್ರೆ ಲಾಸ್ಟ್ 9 ವರ್ಷದಿಂದ ಹತ್ತತ್ರ 1 ಲಕ್ಷ ಜನಕ್ಕೆ ಟ್ರೈನಿಂಗ್ ಮಾಡಿದೀವಿ. ಅಂಡ್ ಇಲ್ಲಿ ನಾವು ಕನ್ನಡ ಭಾಷೆಯಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡ್ತೀವಿ. ನಮ್ದು ಇನ್ನೊಂದು ಡಿವಿಷನ್ ಇದೆ SRGO ಅಂತ. ಆ SRGO ಅಲ್ಲಿ ಈ ಸಾಫ್ಟ್ವೇರ್ಸ್ ಎಲ್ಲ ಡೆವಲಪ್ ಮಾಡ್ತೀವಿ. ಆ ಸಾಫ್ಟ್ವೇರ್ ಡೆವಲಪ್ ಮಾಡಿ ಈ ಸ್ಟಾಕ್ ಮಾರ್ಕೆಟ್ಗೆ ನಿಮಗೆ ಅನುಕೂಲ ಆಗಂಗೆ ನಾವು ರೆಡಿ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ದ ಬ್ರೀಫ್ ನನ್ನ ಬಗ್ಗೆ, ನಮ್ಮ ಕಂಪ್ನಿ ಬಗ್ಗೆ. ಅಂಡ್ ನಮ್ದು ಆಫೀಸ್ ಬಂದು ಬಾನಸವಾಡಿಲಿದೆ. ಬಾನಸವಾಡಿ ಅಲ್ಲಿ ನಮ್ದು 3 floor ಬಿಲ್ಡಿಂಗ್ಸ್ ಇದೆ. ಇಲ್ಲಿ ಆಫ್ಲೈನ್ ಕ್ಲಾಸಸ್ ನಡೆಯುತ್ತೆ, ಆನ್ಲೈನ್ ಕ್ಲಾಸಸ್ ಕೂಡ ನಡೆಯುತ್ತೆ. ಈಗ ನಿಮ್ ಜೊತೆ ಮಾಡ್ತಾ ಇರೋದು ಇದು ಆನ್ಲೈನ್ ಕ್ಲಾಸ್. ಸೊ ಅಕ್ರಾಸ್ ಕರ್ನಾಟಕದಿಂದ ಸಾಕಷ್ಟು ಜನ ಇದಕ್ಕೋಸ್ಕರನೇ ಒಂದೊಂದು ತಿಂಗಳು PGಲಿ ಇದ್ಕೊಂಡು ಬಂದು ಕಲ್ತ್ಕೊಂಡು ಎಲ್ಲ ಹೋಗ್ತಾರೆ. ಯಾಕಂದ್ರೆ ನಾವು ಲಾಸ್ಟ್ 9 ವರ್ಷದಲ್ಲಿ ಟ್ರಸ್ಟ್ ಎಸ್ಟಾಬ್ಲಿಷ್ ಮಾಡಿದೀವಿ. ನೀವು ಗೂಗಲ್ ರಿವ್ಯೂ ನೋಡ್ಬೋದು, ಒನ್ ಆಫ್ ದ ಹೈಯೆಸ್ಟ್ ರೇಟೆಡ್ ನಮ್ದು. ಅದ್ರ ಜೊತೆಗೆ ನಾವು ಸಾಕಷ್ಟು ಅವಾರ್ಡ್ಸ್ ರೆಕಗ್ನಿಷನ್ಸ್ ಎಲ್ಲ ಪಡ್ಕೊಂಡಿದೀವಿ. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರ್ಬೋದು. ಸಾಕಷ್ಟು ಸೋಷಿಯಲ್ ಮೀಡಿಯಾಲಿ ಇವೆಲ್ಲ ಸಾಕಷ್ಟು ಪಾಪ್ಯುಲಾರಿಟಿ ಆಗಿತ್ತು. ಇವಾಗ ನಾವು ನೆಕ್ಸ್ಟ್ ಈ ಎಂಟೈರ್ ವೀಕ್ ಅಲ್ಲಿ ನಾವು ಈ LLP ಸಾಫ್ಟ್ವೇರ್ ಹೇಗೆ ಯೂಸ್ ಮಾಡಬೇಕು, ಅದಕ್ಕೆ ಏನ್ ಬೇಕು, ಅದಕ್ಕೆ ಮುಖ್ಯವಾಗಿ ಏನೇನ್ ಬೇಕೋ ಅದನ್ನ ನಾನು ಡೀಟೇಲ್ ಆಗಿ ನಿಮ್ಗೆ ಗೈಡ್ ಮಾಡ್ತೀನಿ. ಓಕೆನಾ? ಪುಷ್ಪ ಅವರೇ, ನಿಮ್ಗೆ ರೆಕಾರ್ಡಿಂಗ್ ಸಿಗುತ್ತೆ. ಒಂದ್ ನಿಮಿಷ. ನಾನ್ ನಿಮ್ಗೆ, ಎಲ್ಲರೂ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದೀರಲ್ವಾ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಕೆಲವೊಂದು ಇಂಪಾರ್ಟೆಂಟ್ ಡೀಟೇಲ್ಸ್ ಅನ್ನ ಕಳಿಸ್ತಾ ಇದೀನಿ ನೋಡಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗು, ಯಾರ್ಯಾರ್ದು ಅಕೌಂಟ್ ಓಪನ್ ಆಗಿಲ್ಲ ಡಿಮ್ಯಾಟು, ನೀವೇನ್ ಮಾಡ್ಬೇಕು ಅಂದ್ರೆ ಈ ಲಿಂಕ್ ಇದೆಯಲ್ಲ, ಈ ಲಿಂಕ್ ಅಲ್ಲಿ ನೀವು ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೋಬಹುದು. ಡಿಮ್ಯಾಟ್ ಅಕೌಂಟ್ ಇಲ್ದಲೆ ನೀವು ಟ್ರೇಡ್ ಆಗ್ಲಿ ಇನ್ವೆಸ್ಟ್ ಆಗ್ಲಿ ಮಾಡಕ್ ಬರೋದಿಲ್ಲ. ಸೊ ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕು. ಅದಕ್ಕೆ ಲಿಂಕ್ ಕಳ್ಸಿದೀನಿ. ನಿಮ್ಮ ಹತ್ರ ಬೇರೆ ಅಕೌಂಟ್ ಅಲ್ಲಿ ಇದ್ರೂ ಕೂಡ ನಾವು ಸಜೆಸ್ಟ್ ಮಾಡೋದು ನೀವು ಡಿಮ್ಯಾಟ್ ಅಕೌಂಟ್ ಅಲಿಸ್ ಬ್ಲೂ ಓಪನ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಪರ್ಸನಲ್ ಆಗಿ ಗೈಡ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ, ಏನಾರೋ ಚಾಲೆಂಜ್ ಆದ್ರೆ ನಮ್ ಟೀಮ್ ಇಂದ ನಿಮ್ಗೆ ಡೈರೆಕ್ಟ್ ಆಗಿ ಕನೆಕ್ಟಿವಿಟಿ ಇರುತ್ತೆ. ನಾವೆಲ್ಲ ನಿಮ್ಗೆ ಸಪೋರ್ಟ್ ಕೊಡಕ್ ಅನುಕೂಲ ಆಗುತ್ತೆ. ಅಂಡ್ ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಒಬ್ಬೊಬ್ರು ಒಂದೊಂದು ಬ್ರೋಕಿಂಗ್ ಹೌಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ನಾವ್ ಎಲ್ಲಾರ್ದು ಇಲ್ಲಿ ತೋರ್ಸಕ್ ಬರೋದಿಲ್ಲ. ಆದ್ರಿಂದ ಯೂನಿಫಾರ್ಮಿಟಿ ಇರ್ಲಿ ಅಂತಾನೆ ನಾವಿಲ್ಲಿ ಒಂದು ಬ್ರೋಕಿಂಗ್ ಹೌಸ್ ಅಲ್ಲಿ ಟ್ರೇಡ್ ಮಾಡಿಸ್ತಾ ಇದೀವಿ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಫೀಚರ್ಸ್ ಇದೆ, ಅದು ಬೇರೆ ಬ್ರೋಕಿಂಗ್ ಹೌಸಸ್ ಇಲ್ಲ. ಅದು ನಿಮಗೆ ಎಸ್ಪೆಷಲಿ ಟ್ರೇಡ್ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡುತ್ತೆ. ಸೊ ಇದಲ್ದಲೆ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ನಿಮಗೆ ಕೆಲವೊಂದು ನಂಬರ್ಸ್ ಗಳು ಕಳ್ಸಿದೀನಿ. ಫಸ್ಟ್ ನಂಬರ್ ನಿಮಗೆ ಕಳ್ಸಿರೋದು ಸಪೋರ್ಟ್ ಫಾರ್ ಡಿಮ್ಯಾಟ್ ಅಂತ ಇದೆಯಲ್ಲ, ಇದ್ರಲ್ಲಿ ನಿಮ್ಗೆ ಡಿಮ್ಯಾಟ್ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಗೈಡ್ ಮಾಡ್ತಾರೆ.
ನೋಡಿ ಇಲ್ಲಿರೋ ಎಲ್ಲಾ ನಂಬರ್ ಅಲ್ಲೂ ಒಂದ್ ಅರ್ಥ ಮಾಡ್ಕೊಳ್ಳಿ, ಫೋನ್ ಮಾಡ್ತೀರಾ ಎತ್ಕೊಳ್ಳಿಲ್ವಾ ಮೆಸೇಜ್ ಮಾಡಿ, ವಾಟ್ಸಪ್ ಇದೇ ನಂಬರ್ ಅಲ್ಲೇ ಇದೆ, ಅವರು ಖಂಡಿತ ರೆಸ್ಪಾಂಡ್ ಮಾಡ್ತಾರೆ. ಓಕೆನಾ? ಸೊ ಫಸ್ಟ್ ಇರೋದು ಡಿಮ್ಯಾಟ್ ಅಕೌಂಟ್ಗೆ. ಅದಾದ್ಮೇಲೆ ನನ್ನ ಪರ್ಸನಲ್ ನಂಬರ್ ಕೂಡ ಕೊಟ್ಟಿದ್ದೀನಿ, ಸೊ ದಟ್ ಇನ್ ಕೇಸ್ ನಿಮ್ಗೆ ಏನಾದ್ರು ಇಶ್ಯೂಸ್ ಫೇಸ್ ಆದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಡೈರೆಕ್ಟ್ಲಿ. ಅದ್ರ ಜೊತೆಗೆ ಲಾಸ್ಟ್ ಅಲ್ಲಿ ಇನ್ನೊಂದು ಲಿಂಕ್ ಕಳಿಸಿದೀನಿ ನೋಡಿ, ಕಲ್ಯಾಣಿ ಅಥವಾ ಸಿಂಧು ಅಂತ ಕಳಿಸಿದೀನಿ. ಸೊ ನಿಮ್ಗೆ ಏನಾದ್ರೂ ಬೇರೆ ಸ್ಪೆಸಿಫಿಕ್ ಆಗಿ ಅಡ್ಮಿನ್ ರಿಲೇಟೆಡ್ ಇಶ್ಯೂಸ್ ಇದ್ರೆ, ಅಂದ್ರೆ ಈ ಪರ್ಟಿಕ್ಯುಲರ್ ಬ್ಯಾಚ್ ಅಲ್ಲಿ ನಿಮ್ಗೆ ಪೂರ್ತಿ ಅಟೆಂಡ್ ಮಾಡಕ್ ಆಗ್ತಿಲ್ಲ, ಬೇರೆ ಬ್ಯಾಚ್ ಅಟೆಂಡ್ ಮಾಡ್ಬೇಕು, ಅದು ರೆಕಾರ್ಡಿಂಗು ಇದೇ ಗ್ರೂಪ್ ಅಲ್ಲೇ ಬರುತ್ತೆ, ಬಟ್ ಸ್ಟಿಲ್ ನಿಮ್ಗೆ ಏನೋ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಟೆಲಿಗ್ರಾಮ್ ಗ್ರೂಪ್ ಅಲ್ಲೇ ಪ್ರತಿಯೊಂದು ಡೀಟೇಲ್ಸ್ ಬಂದ್ಬಿಡುತ್ತೆ. ನಿಮ್ದು ರೆಕಾರ್ಡಿಂಗು ಎಂಡ್ ಆಫ್ ದ ಡೇ ಬರುತ್ತೆ. ಅಂದ್ರೆ ಇವಾಗ ನಾವು ಮಾಡ್ತಾ ಇದೀವಲ್ಲ, ಇವತ್ತು ಸಾಯಂಕಾಲದೊಳಗೆ ರೆಕಾರ್ಡಿಂಗು ಇಲ್ಲೇ ಬರುತ್ತೆ. ಒಂದು ಯೂಟ್ಯೂಬ್ ಅಲ್ಲಿ ಪ್ಲೇ ಲಿಸ್ಟ್ ಮಾಡಿರ್ತೀನಿ, ಆ ಪ್ಲೇ ಲಿಸ್ಟ್ಗೆ ನೀವು ಹೋಗ್ಬಿಟ್ರೆ ಅದ್ರಲ್ಲೇ ನಿಮ್ಗೆ ವಿಡಿಯೋಸ್ ಎಲ್ಲ ರೆಕಾರ್ಡಿಂಗು ಬರುತ್ತೆ. ಆ ರೆಕಾರ್ಡಿಂಗ್ಸ್ ನೋಡ್ಕೊಂಡ್ರೆ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಓಕೆನಾ? ಡೇ 1, ಡೇ 2, ಡೇ 3, ಡೇ 4 ಎಲ್ಲದ್ರದ್ದು ಅಲ್ಲೇ ಬರ್ತಾ ಹೋಗುತ್ತೆ. ನೀವು ಏನು ಇದ್ ಮಾಡೋ ಅವಶ್ಯಕತೆ ಇಲ್ಲ, ಸ್ಟ್ರಕ್ಚರ್ಡ್ ವೇ ಅಲ್ಲಿ ಅಲ್ಲಿ ಬಂದ್ಬಿಡುತ್ತೆ. ಓಕೆನಾ? ಶಿವಕುಮಾರ್ ವಾಯ್ಸ್ ಬರ್ತಾ ಇಲ್ಲ. ವಾಯ್ಸ್ ಕ್ಲಿಯರ್ ಇಲ್ವಾ? ನಂದು ಹೈಯೆಸ್ಟ್ ಅಲ್ಲಿ ಇದೆ ಸರ್. ಇಲ್ಲಿ ಇದಕ್ಕಿನ್ನ ಜಾಸ್ತಿ ನಾನು ಹೈ ಮಾಡಕ್ ಬರಲ್ಲ. ವಾಯ್ಸ್ ಕ್ಲಿಯರ್ ಇದೆ ಅಲ್ವಾ? ವಾಯ್ಸ್ ಕ್ಲಿಯರ್ ಇದೆ ಅಂತ ಮೆನ್ಷನ್ ಮಾಡಿ, ಸೊ ದಟ್ ನಂಗೆ ಗೊತ್ತಾಗುತ್ತೆ ಇದು ನನ್ ಒಬ್ರದ್ದು ಇಶ್ಯೂನಾ ಎಲ್ಲಾರ್ದು ಇಶ್ಯೂನಾ ಅಂತ. ಓಕೆ ಓಕೆ, ವಾಯ್ಸ್ ಕ್ಲಿಯರ್ ಇದ್ರೆ ಯಾರಿಗೆ ವಾಯ್ಸ್ ಕಮ್ಮಿ ಬರ್ತಾ ಇದೆ ಅಥವಾ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ, ಒಂದು ನಿಮ್ದು ಇಂಟರ್ನೆಟ್ ಇಶ್ಯೂ ಇರುತ್ತೆ, ಎರಡನೇದು ನಿಮ್ ಡಿವೈಸ್ ಇಶ್ಯೂ ಇರುತ್ತೆ. ಒಂದ್ ಕೆಲಸ ಮಾಡಿ, ಹೆಡ್ಫೋನ್ ಹಾಕೊಳ್ಳಿ. ಹೆಡ್ಫೋನ್ ಹಾಕೊಂಡ್ರೆ ನೀಟಾಗಿ ಕೇಳುತ್ತೆ. ಇಲ್ಲ ಅಂದ್ರೆ ಬೇರೆ ಇನ್ನೊಂದು ಡಿವೈಸ್ ಅಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಡಿವೈಸ್ ಇಶ್ಯೂ ಇರುತ್ತೆ. ಎರಡರಲ್ಲಿ ಒಂದು ಇಶ್ಯೂ ಇರುತ್ತೆ. ಓಕೆನಾ? ನೋಡಿ, ನಿಮ್ಗೆ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ನೀವು ನನ್ನ ಹತ್ರ ಮಾತಾಡ್ಬೇಕು ಅಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಬೇಕಿದ್ರೆ ಮಾತಾಡ್ಬೋದು, ಇಲ್ಲ ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಬಟ್ ಆದಷ್ಟು ಮಾತಾಡ್ಬೇಕಾದ್ರೆ ಒಬ್ರು ಮಾತಾಡ್ಬೇಕಾದ್ರೆ ಇನ್ನೊಬ್ರು ಮಾತಾಡಕ್ ಹೋಗ್ಬೇಡಿ, ಯಾಕಂದ್ರೆ ಯಾರ್ದು ಮಾತು ಯಾರಿಗೂ ಕೇಳಲ್ಲ, ಯಾರಿಗೂ ಅದರಿಂದ ಯೂಸ್ ಆಗೋದಿಲ್ಲ. ಓಕೆನಾ? ಅಂಡ್ ಆದಷ್ಟು ನಿಮ್ ಮಾತಾಡೋದಿದ್ರೆ ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬಂದು ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ಕ್ಲಿಯರ್ ಇದೆ ಅಲ್ವಾ? ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ಎಲ್ಲರಿಗೂ ಕ್ಲಿಯರ್ ಇದೆ ತಾನೆ? ಸೊ ಡಿಮ್ಯಾಟ್ ಅಕೌಂಟ್ಗೆ ನಂಬರ್ ಕೊಟ್ಟಿದ್ದೀನಿ, ನನ್ನ ನಂಬರು ಕೊಟ್ಟಿದ್ದೀನಿ, ಅದ್ರ ಜೊತೆಗೆ ಅಡ್ಮಿನ್ ನಂಬರ್ ಕೊಟ್ಟಿದ್ದೀನಿ. ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಆ ಇಶ್ಯೂಸ್ ಸಾಲ್ವ್ ಆಗುತ್ತೆ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂ ಬರೋದು, ಈ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದ್ಯಾ ಇಲ್ವಾ ನಂಗೆ ಗೊತ್ತಿಲ್ಲ, ಸಾಫ್ಟ್ವೇರ್ ಹೆಂಗ್ ಇನ್ಸ್ಟಾಲ್ ಮಾಡಬೇಕು. ಇದಕ್ಕೆ ಏನ್ ಮಾಡ್ತೀರಾ ಅಂದ್ರೆ, ನೋಡಿ ಆ ಗ್ರೂಪ್ ಇದೆಯಲ್ಲ, ನೀವು ಈ ಗ್ರೂಪ್ ಅಲ್ಲಿ ಇದೀರಲ್ಲ, ಎಲ್ಲೋ ಇದ್ರಿ, ಒಂದ್ ನಿಮಿಷ. ಈ ಗ್ರೂಪ್ ಅಲ್ಲಿ ನೋಡಿ, ಕೆಲವ್ರಿಗೆ ಯಾರಿಗೆ ಅರ್ಥ ಆಗಿದೆ ಅವರೆಲ್ಲ ಇದನ್ನ ಕಳಿಸಿದ್ದಾರೆ ನೋಡಿ. ಇಲ್ಲಿ LLP ಸಾಫ್ಟ್ವೇರ್ ಇನ್ಸ್ಟಾಲೇಷನ್ಗೆ ಏನ್ ಬೇಕು, ನಿಮ್ಮ ನೇಮು, ಯಾವ ನಂಬರ್ ಇಂದ ನೀವು ರಿಜಿಸ್ಟರ್ ಮಾಡಿದ್ದೀರಾ, ಇಮೇಲ್ ಐಡಿ, ನೇಮು, ಇಮೇಲ್ ಐಡಿ, ಫೋನ್ ನಂಬರು, ನೀವು ಯಾವ ನಂಬರು ಮತ್ತೆ ಇಮೇಲ್ ಐಡಿ ಇಂದ ರಿಜಿಸ್ಟರ್ ಮಾಡಿದೀರಾ ಅದೇ ನಂಬರ್ ನೀವು ಕೊಡ್ಬೇಕು. ಅದ್ರ ಜೊತೆಗೆ ಟ್ರೇಡಿಂಗ್ ವ್ಯೂ ಪ್ರೊಫೈಲ್ ಪಿಕ್ಚರ್ ಅಂತ ಕೊಡ್ಬೇಕು. ನೋಡಿ, ಇಲ್ಲಿ ಟ್ರೇಡಿಂಗ್ ವ್ಯೂ ಪ್ರೊಫೈಲ್ ಪಿಕ್ಚರ್ ಈ ತರ ಇರುತ್ತೆ. ಓಕೆನಾ? ಇದಿಷ್ಟನ್ನು ನೀವು ಇಲ್ಲಿ ಸಬ್ಮಿಟ್ ಮಾಡಿದ್ರೆ ಗ್ರೂಪ್ ಅಲ್ಲಿ, ಅಲ್ಲೇ ಅವರು ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. ಯಾರಿಗಾರು ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾನು ಹೆಂಗ್ ಮಾಡ್ಬೇಕು ಅಂತ ತೋರಿಸ್ತೀನಿ, ಅದನ್ನ ಮಾಡಿ ನಿಮ್ದು ಇನ್ಸ್ಟಾಲೇಷನ್ ಆಗತ್ತೆ. ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ನಿಮ್ಗೆ ಟ್ರೇಡಿಂಗ್ ವ್ಯೂ ಅಲ್ಲಿ ಹೆಂಗೆ ಇನ್ಸ್ಟಾಲ್ ಆಗೋದು ಅಲ್ಲಿಂದಾನೇ ಶುರು ಮಾಡ್ತಾ ಇದ್ದೀನಿ, ಸೊ ದಟ್ ನಿಮ್ಗೆ ಫಸ್ಟ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗ್ಬೇಕು. ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗ್ದಲೆ ನಾವು ಏನು ಮಾಡಕ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ, ನಾನು ನನ್ನ ಮೊಬೈಲ್ ಇಂದ ನಿಮ್ಗೆ ತೋರಿಸ್ತೀನಿ, ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ. ಯಾರ್ಯಾರ್ದು ಇನ್ಸ್ಟಾಲೇಷನ್ ಆಗಿಲ್ಲ, ನೀವೆಲ್ಲ ಏನ್ ಮಾಡ್ತೀರಾ ಅಂದ್ರೆ, ಫಸ್ಟ್ ಹೋಗ್ಬಿಟ್ಟು ಟ್ರೇಡಿಂಗ್ ವ್ಯೂ ನ ಇನ್ಸ್ಟಾಲ್ ಮಾಡ್ಕೊಂತೀರಾ. ನೋಡಿ, ಟ್ರೇಡಿಂಗ್ ವ್ಯೂ ಇನ್ಸ್ಟಾಲೇಷನ್ ಆಗ್ಲಿಲ್ಲ ಅಂದ್ರೆ ನಮ್ದು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಕ್ ಆಗಲ್ಲ, ಯಾಕಂದ್ರೆ ಇದು ಟ್ರೇಡಿಂಗ್ ವ್ಯೂ ಒಳಗಡೆನೆ ಇದು ಇನ್ಸ್ಟಾಲ್ ಆಗೋದು.
ಓಕೆ, ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿ. ನೀವು ಏನ್ ಮಾಡ್ತೀರಾ, ಪ್ಲೇ ಸ್ಟೋರ್ಗೆ ಹೋಗ್ತೀರಾ. ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಟ್ರೇಡಿಂಗ್ ವ್ಯೂ ಅಂತ ಇನ್ಸ್ಟಾಲ್ ಮಾಡ್ಕೊಂತೀರಾ. ನೋಡಿ ಈ ತರ ಈ ಸಿಂಬಲ್ ಇರುತ್ತೆ, ಕಾಣಿಸ್ತಾ ಇದೆಯಾ? ಒಂದು ನಿಮಿಷ. ಈ ಸಿಂಬಲ್ ಇರುತ್ತೆ, ಈ ಸಿಂಬಲ್ ಇರುತ್ತೆ. ಇದನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡು ಇದನ್ನ ಓಪನ್ ಮಾಡಿ. ಇಲ್ಲಿ ಇನ್ಸ್ಟಾಲ್ ಅಂತ ಬಂದಿರುತ್ತೆ, ನಂದು ಇನ್ಸ್ಟಾಲ್ ಆಗಿರೋದ್ರಿಂದ ಓಪನ್ ಅಂತ ಬರ್ತಾ ಇದೆ. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ್ಮೇಲೆ ನಾವು ನಿಮ್ಗೆ ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ಬೋದು. ಒಂದು ನಿಮಿಷ. ಟ್ರೇಡಿಂಗ್ ವ್ಯೂ ಇನ್ಸ್ಟಾಲ್ ಆದ್ರೆ ನೋಡಿ ಈ ತರ ಬರುತ್ತೆ. ಈ ತರ ಬಂದಿದ್ಯಾ ಎಲ್ಲರಿಗೂ? ಟ್ರೇಡಿಂಗ್ ವ್ಯೂ ಇನ್ಸ್ಟಾಲ್ ಆಗಿದ್ರೆ ಈ ತರ ಬರುತ್ತೆ. ಎಲ್ಲರಿಗೂ ಬಂದಿದ್ಯಾ? ಎಲ್ಲರಿಗೂ ಬಂದಿದೆ ಅಲ್ವಾ? ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಇಲ್ಲಿ ಲಾಗಿನ್ ಆಗ್ತೀರಾ. ಫಸ್ಟ್ ಲಾಗಿನ್ ಮಾಡಕ್ ಕೇಳುತ್ತೆ, ಗೂಗಲ್ ಅಕೌಂಟ್ ಕೇಳುತ್ತೆ, ಲಾಗಿನ್ ಆಗಿ. ಲಾಗಿನ್ ಆದ್ಮೇಲೆ ನೋಡಿ ಇಲ್ಲಿ ಚಾರ್ಟ್ ಅಂತ ಕಾಣಿಸ್ತಾ ಇದೆಯಾ? ಚಾರ್ಟ್ ಬನ್ನಿ. ಓಕೆ, ಸೊ ನೋಡಿ ಇದು ಮಾಡಿದ್ಮೇಲೆ ನೀವ್ ಏನ್ ಮಾಡ್ತಾ ಇದ್ದೀರಾ? ನೀವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ಲಾಗಿನ್ ಆಗ್ತಾ ಇದ್ದೀರಾ. ಗೂಗಲ್ ಅಕೌಂಟ್ ಯಾವ್ದ್ರಲ್ಲಾರೋ ಲಾಗಿನ್ ಆಗಿ. ಲಾಗಿನ್ ಆದ್ಮೇಲೆ ನಾ ಹೇಳದ್ನಲ್ಲ, ಇಲ್ಲಿ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ನಿಮಗೆ ಬರ್ಬೇಕು. ಇದಕ್ಕೆ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಂತ ಕರೀತಾರೆ. ಈ ತರ ನಿಮ್ಗೆ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಬರ್ತಾ ಇರ್ಬೇಕು. ಎಲ್ಲರಿಗೂ ಬರ್ತಾ ಇದೆಯಾ? ಯಾರಿಗಾರೋ ಪ್ರಾಬ್ಲಮ್ ಇದ್ರೆ ಹೇಳಿ. ಯಾರಿಗಾರೋ ಪ್ರಾಬ್ಲಮ್ ಇದ್ರೆ ಹೇಳಿ. ನೋಡಿ ನೀವಾಗೆ ಹೇಳಲಿಲ್ಲ ಅಂದ್ರೆ ನಂಗೆ ಗೊತ್ತಾಗಲ್ಲ. ಏನು ಹೇಳಲಿಲ್ಲ ಅಂದ್ರೆ ನಾನು ಎಲ್ಲರಿಗೂ ಕರೆಕ್ಟ್ ಆಗಿ ಬರ್ತಾ ಇದೆ ಅಂತ ಅನ್ಕೊಂತೀನಿ. ಇದು ಬರ್ತಾ ಇದ್ರೆ ಎವ್ರಿಥಿಂಗ್ ಇಸ್ ಫೈನ್, ಕರೆಕ್ಟ್ ಆಗಿದೆ. ಬರ್ತಾ ಇಲ್ಲ ಅಂದ್ರೆ ಬೇರೆ ಇನ್ನೊಂದು ಸ್ಟೆಪ್ ಮಾಡ್ಬೇಕು. ಏನ್ ಸ್ಟೆಪ್ ಮಾಡ್ಬೇಕು ಅಂದ್ರೆ, ಕೆಲವರಿಗೆ ಏನಾಗಿರುತ್ತೆ ಅಂದ್ರೆ ಈ ತರ ಬರ್ತಾ ಇರಲ್ಲ, ಅವ್ರಿಗೆ ಈ ತರ ಬರ್ತಾ ಇರುತ್ತೆ. ಹಿಂಗೇನಾರೋ ಬರ್ತಾ ಇದ್ರೆ ಅಥವಾ ಬೇರೆ ಯಾವ್ದೋ ಚಾರ್ಟ್ ಮೆಥಡ್ ಬರ್ತಾ ಇದ್ರೆ ಏನ್ ಮಾಡ್ತೀರಾ ಅಂದ್ರೆ, ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ ನೋಡಿ. ಇಲ್ಲಿ 3 ಡಾಟ್ ಇರುತ್ತೆ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ಚಾರ್ಟ್ ಟೈಪ್ ಅಂತ ಇರುತ್ತೆ. ಈ ಚಾರ್ಟ್ ಟೈಪ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಬೇರೆ ಬೇರೆ ಚಾರ್ಟ್ಸ್ ಇರುತ್ತೆ. ಇಲ್ಲಿ ಲೈನ್ ಚಾರ್ಟ್ ಸೆಲೆಕ್ಟ್ ಆಗಿರುತ್ತೆ, ಅಥವಾ ಬೇರೆ ಯಾವ್ದೋ ಚಾರ್ಟ್ ಸೆಲೆಕ್ಟ್ ಆಗಿದ್ರೆ ನೀವು ಇದು ಕ್ಯಾಂಡಲ್ಸ್ ಅಂತ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅವಾಗ ನಿಮ್ಗೆ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಬರುತ್ತೆ. ಹಾ ಮಹೇಶ್ ಹೇಳಿ. ಮಹದೇಶ್ ಅವರೇ ಏನೋ ಹ್ಯಾಂಡ್ ರೈಸ್ ಮಾಡಿದ್ರೆ, ಏನೋ ಕೇಳ್ಬೇಕಾ? ಹಾ ಸರ್, ಇದು ನನಗೆ ನನಗೆ ಬೇರೆ ತರ ಕಾಣಿಸ್ತಾ ಇದೆ ಸರ್. ಸ್ಕ್ರೀನ್ ಶಾಟ್ ಕಳಿಸ್ತೀನಿ ನೋಡಿ. ಈ ತರ ಬಂದ್ರೆ ನಾನು ಹೇಳದ್ನಲ್ಲ ಸರ್, ಇದಕ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಕಾಣಿಸ್ತಾ ಇಲ್ಲ ಅಂದ್ರೆ ಸ್ವಲ್ಪ ರೈಟ್ ಸ್ವೈಪ್ ಮಾಡಿ, ನಿಮ್ಗೆ ಅಲ್ಲಿ ಕಾಣಿಸುತ್ತೆ. 3 ಡಾಟ್ ಬಂತಾ? ಒಂದ್ ನಿಮಿಷ ಸರ್, ತೋರಿಸ್ತೀನಿ. ನನ್ ಸ್ಕ್ರೀನ್ ಶೇರ್ ಮಾಡಕ್ ಆಗಲ್ಲ. ಮಾಡ್ಬೋದು ಸರ್, ಬಟ್ ಇವಾಗ ನಿಮ್ಗೆ ನಾ ಹೇಳ್ತಿದ್ದೀನಲ್ಲ, ಇದನ್ನ ಫಾಲೋ ಮಾಡಿ. ಇಲ್ಲ 3 ಡಾಟ್ ಕಾಣಿಸ್ತಾ ಇಲ್ವಾ ಅಲ್ಲಿ? ನೀವು ಮೊಬೈಲ್ ಅಲ್ಲಿ ತಾನೇ ಮಾಡ್ತಾ 3 ಡಾಟ್ ಮೊಬೈಲ್ ಅಲ್ಲೇ ಮಾಡ್ತಿರೋದು ಸರ್. ಇಲ್ಲಿ 3 ಡಾಟ್ ಕಾಣಿಸ್ತಾ ಇಲ್ಲ ಸರ್. ಅಂದ್ರೆ ಈ ಜಾಗದಲ್ಲಿ ರೈಟ್ ಸ್ವೈಪ್ ಲೆಫ್ಟ್ ಸ್ವೈಪ್ ಏನಾರ ಮಾಡಿ. ನೋಡಿ ಈ ತರ ಬಂದಿರುತ್ತೆ.
ಈ ಕಡೆ ರೈಟ್ ಸ್ವೈಪ್ ಮಾಡಿ ನೋಡಿ, 3 ಡಾಟ್ ಬಂದಿರುತ್ತೆ. ಈ 3 ಡಾಟ್ ಬಂದಿದ್ರೆ ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ಸ್ ಬಂತಾ? ನನಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ SPX NDQ DJ ಅಂತ ಕಾಣಿಸ್ತಾ ಇದೆ. VIX DXY ಅಂತ ಕಾಣಿಸ್ತಾ ಇದೆ. ಮಾಡಿ, ನಿಮ್ ಸ್ಕ್ರೀನ್ ಶೇರ್ ಮಾಡಿ. ಸ್ಕ್ರೀನ್ ಶೇರ್ ಮಾಡೋದಕ್ಕಾದ್ರೂ ನಿಮ್ಗೆ ಝೂಮ್ ಅಲ್ಲಿ 3 ಡಾಟ್ ಬಂದಿರುತ್ತೆ ನೋಡಿ. ಝೂಮರ್ 3 ಡಾಟ್ ಬಂದು ಮೋರ್ ಅಂತ ಬಂದಿರುತ್ತೆ. ಒಂದ್ ನಿಮಿಷ. ಹ್ಮ್ ಸರಿ. ಬಂದಿದ್ಯಾ ಸರ್? ಆಯ್ತು ಸರ್, ಲೋಡ್ ಆಗ್ತಾ ಇದೆ. ಕ್ಲಿಕ್ ಮಾಡಿ, ಅಲ್ಲಿ ಶೇರ್ ಅಂತ ಬರುತ್ತೆ, ಶೇರ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸ್ಕ್ರೀನ್ ಅಂತ ಇರುತ್ತೆ, ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮಗೆ ಅಲ್ಲಿ ಏನಾದ್ರು ಮೊಬೈಲ್ ಆಪ್ ಗಳು ತೋರಿಸ್ತಾ ಇದೆ ಅಂದ್ರೆ ಅಲ್ಲಿ ಪರ್ಮಿಷನ್ ಕೇಳ್ತಾ ಇರುತ್ತೆ. ಝೂಮ್ ಅಲ್ಲಿ ಪರ್ಮಿಷನ್ ಕೊಡ್ಬೇಕಾಗತ್ತೆ. ಒಂದ್ ಆಪ್ ಮೇಲೆ ಇನ್ನೊಂದ್ ಆಪ್ ನ ಡಿಸ್ಪ್ಲೇ ಮಾಡಕ್ಕೆ ಪರ್ಮಿಷನ್ ಕೇಳುತ್ತೆ. ಆ ಪರ್ಮಿಷನ್ ನೀವು ಕೊಟ್ಟ ಮೇಲೆ ಯು ವಿಲ್ ಬಿ ಏಬಲ್ ಟು ಶೇರ್ ದ ಸ್ಕ್ರೀನ್. ಅವಾಗ ಶೇರ್ ಎಂಟೈರ್ ಸ್ಕ್ರೀನ್ ಅಂತ ಕೊಡ್ತೀರಾ, ಅವಾಗ ನನಗೆ ಇಲ್ಲಿ ಕಾಣಿಸುತ್ತೆ. ಕಾಣಿಸ್ತಿದೆಯಾ ಸರ್? ಹಾ, ಬರ್ತಾ ಇದೆ ಈಗ ಮೊಬೈಲ್ ಅಲ್ಲಿ ಹೋಮ್ಸ್. ಇವಾಗ ಮಾಡಿ, ನನಗೆ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಇದು ಬಂತು. ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಚಾರ್ಟ್ ಬಂದಿದೆಯಲ್ಲ ಸರ್? ಬಂದಿದೆ. ಓಕೆ. ಕ್ಲಿಕ್ ಮಾಡಿ. ಆಪಲ್ ಅಂತ ತೋರಿಸ್ತಾ ಇದೆ ಸರ್ ನಮಗೆ. ಏನ್ ಹೇಳಿ? ಅದ್ ಪರವಾಗಿಲ್ಲ, ಆಪಲ್ ಇಂಕ್ ಅಂತ ತೋರಿಸ್ತದೆ. ಅದು ಓಕೆ. ಹೌದಾ, ಸರಿ ಸರ್, ಕರೆಕ್ಟ್ ಆಗಿದೆ. ಓಕೆ ಡನ್. ಏನಿಲ್ಲ, ಓಕೆ, ಥ್ಯಾಂಕ್ ಯು ಸರ್. ಡೆಲ್ಟಾ ಎಕ್ಸ್ಚೇಂಜ್ ಮೇಲೆ ಎಕ್ಸ್ ಬಟನ್ ಇದೆ ನೋಡಿ, ಎಕ್ಸ್ ಅನ್ನು ಒತ್ತಿ. ಈಗ ಹೋಗಿದೆ ಬಿಡಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನಾನು ಎಲ್ಲರಿಗೂ ಬಂದಿದೆ. ಥ್ಯಾಂಕ್ ಯು ಸರ್. ಯಾರಿಗಾರೋ ಪ್ರಾಬ್ಲಮ್ ಇದ್ರೆ ಹೇಳಿ. ಓಕೆ, ಎಲ್ಲರಿಗೂ ಬಂದಿದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ನೋಡಿ. ನೀವು ಇವಾಗ ಟ್ರೇಡಿಂಗ್ ವ್ಯೂಗ್ ಬಂದಿದ್ದೀರಾ, ಈ ತರ ಬಂದಿದೆ. ಈಗ ನಿಮಗೆ ಬೇರೆ ಯಾವ್ದೋ ಒಂದು ತೋರಿಸ್ತಾ ಇರುತ್ತೆ, ನಿಮಗೆ ಏನೋ ಬೇಕು ಅಲ್ಲಿ ಏನೋ ತೋರಿಸ್ತಾ ಇರುತ್ತೆ. ನೀವು ಸಿಂಬಲ್ ಚೇಂಜ್ ಮಾಡಬೇಕು ಅಂದ್ರೆ ಈ ಜಾಗ ಇದೆಯಲ್ಲ, ಈ ಜಾಗದ ಮೇಲೆ ಕ್ಲಿಕ್ ಮಾಡಬೇಕು. ಮಹದೇಶ್ ಅವರೇ, ನಿಮ್ದ್ರಲ್ಲಿ ಆಪಲ್ ಬರ್ತಿತ್ತಲ್ಲ, ಆಪಲ್ ಮೇಲೆ ಕ್ಲಿಕ್ ಮಾಡಬೇಕು. ಆಪಲ್ ಮೇಲೆ ಕ್ಲಿಕ್ ಮಾಡ್ತೀರಾ, ನನಗೆ ಇಲ್ಲಿ ನಿಫ್ಟಿ ಅಂತ ಬರ್ತಾ ಇದೆ, ನಿಫ್ಟಿ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನನಗೆ ಇವಾಗ ಬೇರೆ ಯಾವ್ದೋ ಸ್ಟಾಕ್ ಬೇಕು. ಸಪೋಸ್ ನನಗೆ ರಿಲಯನ್ಸ್ ಸ್ಟಾಕ್ ಬೇಕು, ನಾನು ರಿಲಯನ್ಸ್ ಅಂತ ಸರ್ಚ್ ಮಾಡ್ತೀನಿ. ರಿಲಯನ್ಸ್ ಅಂತ ಸರ್ಚ್ ಮಾಡಿದ್ರೆ ನೋಡಿ, ರಿಲಯನ್ಸ್ NSE ಸ್ಟಾಕ್ ಅಂತ ಬರ್ತಾ ಇದೆ. ರಿಲಯನ್ಸ್ NSE ಸ್ಟಾಕ್ ಅಂತ ಬರ್ತಾ ಇರೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಏನ್ ಕಾಣಿಸುತ್ತೆ? ನನಗೆ ರಿಲಯನ್ಸ್ ಚಾರ್ಟ್ ಕಾಣಿಸುತ್ತೆ. ಅದೇ ತರ ನಿಮ್ಗೆ ಯಾವ್ದು ಬೇಕೋ ಅದನ್ನ ಚೇಂಜ್ ಮಾಡ್ಕೋಬಹುದು. ಎಲ್ಲರಿಗೂ ಚೇಂಜ್ ಮಾಡಕ್ ಗೊತ್ತಾಗ್ತಾ ಇದೆಯಾ? ಯಾರಿಗಾರ ಇದೇನಾರ ಅರ್ಥ ಆಗಿಲ್ಲ ಅಂದ್ರೆ ಹೇಳಿ. ಎಲ್ಲರಿಗೂ ಡನ್ ಅಲ್ಲ? ಗೊತ್ತಾಗಿದೆ ಅಲ್ವಾ? ಓಕೆ, ಗ್ರೇಟ್. ಸೊ ಫಸ್ಟ್ ನೀವು ಮಾಡ್ಬೇಕಾಗಿರೋದು ಅದು. ಎರಡನೇದು ಏನಾಗುತ್ತೆ ಅಂದ್ರೆ, ಇಲ್ಲಿ ಬೈ ಡಿಫಾಲ್ಟ್ ಇಲ್ಲಿ 1D ಅಂತ ಬಂದಿರುತ್ತೆ. 1D ಅಂದ್ರೆ ಡೈಲಿ ಚಾರ್ಟ್ ಕಾಣಿಸ್ತಾ ಇರುತ್ತೆ. ನೀವು ಏನಾದ್ರು ಇಂಟ್ರಾ ಡೈಲಿ ಟ್ರೇಡ್ ಮಾಡೋದಾದ್ರೆ ಅವಾಗ ನೀವು 5 ಮಿನಿಟ್ಸ್ 15 ಮಿನಿಟ್ಸ್ ಆ ತರ ಚೇಂಜ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ, ಇಲ್ಲಿ ಬರ್ತೀರಾ, 1D ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ 1D ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ನಿಮಗೆ ಡೇಟ್ ಇಂಟರ್ವಲ್, ಡೇಟ್ ರೇಂಜು, ಇಂಟರ್ವಲ್, ಟಿಕ್ಸ್, ಸೆಕೆಂಡ್ಸ್, ಮಿನಿಟ್ಸ್ ಅಂತೆಲ್ಲ ಬರ್ತಾ ಇರುತ್ತೆ. ಇವಾಗ ನನಗೆ 5 ಮಿನಿಟ್ಸ್ ಬೇಕು. ನಾನು 5 ಮಿನಿಟ್ಸ್ ಅಂತ 5M ಅಂತ ಇದೆಯಲ್ಲ, ಈ 5M ಅಂತ ಇದೆಯಲ್ಲ, ಈ ಜಾಗದಲ್ಲಿ ನಾನು ಕ್ಲಿಕ್ ಮಾಡ್ಕೊಂತೀನಿ. ನನಗೆ 5 ನಿಮಿಷ ಟೈಮ್ ಫ್ರೇಮ್ ಬರುತ್ತೆ ನೋಡಿ. ಇಲ್ಲಿ 5M ಅಂತ ಬರ್ತಾ ಇದೆ, ಕಾಣಿಸ್ತಿದ್ಯಾ? 5M ಅಂತ ಬರ್ತಾ ಇದ್ರೆ ಇವಾಗ ನನಗೆ ಬರ್ತಾ ಇರೋದು 5 ನಿಮಿಷದ ಚಾರ್ಟು. ಓಕೆನಾ? ಎಲ್ಲರಿಗೂ 5 ಮಿನಿಟ್ಸ್ ಚಾರ್ಟ್ ಬಂತ? ಸೆಟ್ ಮಾಡ್ಕೊಂಡಿದ್ದೀರಾ ಎಲ್ಲರೂ 5 ಮಿನಿಟ್ಸ್ಗೆ? ಸೊ ಇವಾಗ ಲಾಗಿನ್ ಮಾಡಕ್ ಗೊತ್ತಾಗಿದೆ, ಅದ್ರ ಜೊತೆಗೆ ನಿಮಗೆ ವಾಚ್ ಲಿಸ್ಟ್ ಆಡ್ ಮಾಡಕ್ ಗೊತ್ತಾಗಿದೆ. ಸಾರಿ, ಇದು ಸ್ಟಾಕ್ ಯಾವ್ದು ಬೇಕೋ ಆಡ್ ಮಾಡಕ್ ಗೊತ್ತಾಗಿದೆ.
ಅದ್ರ ಜೊತೆಗೆ ಟೈಮ್ ಫ್ರೇಮ್ ಚೇಂಜ್ ಮಾಡೋದು ಗೊತ್ತಾಗಿದೆ. ಇದಿಷ್ಟು ಮಾಡಕ್ ಎಲ್ಲರಿಗೂ ಅರ್ಥ ಆಗಿದೆ ಅಲ್ವಾ? ಇವಾಗ ನನ್ಗೆ LLP ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದ್ಯೋ ಇಲ್ವೋ? ಇನ್ಸ್ಟಾಲ್ ಆಗಿಲ್ಲ ಅಂದ್ರೆ ನಾನು ಇನ್ಸ್ಟಾಲ್ ಮಾಡ್ಕೋಬೇಕು. ಸಪೋಸ್ ನೋಡಿ ಅಲ್ಲಿ ಅವ್ರು ಇನ್ಸ್ಟಾಲ್ ಆಗಿದೆ ಅಂತ ಹೇಳಿರ್ತಾರೆ, ಬಟ್ ನಿಮಗೇನು ಕಾಣಿಸ್ತಾ ಇರಲ್ಲ. ಯಾಕೆಂದ್ರೆ ನಿಮಗೆ ಅದನ್ನ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀರಾ ಅಂದ್ರೆ, ಇಲ್ಲಿ ನೋಡಿ ಈ 3 ಡಾಟ್ ಇದೆಯಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಬೇಕು. 3 ಡಾಟ್ ಎಲ್ಲರಿಗೂ ಕಾಣಿಸ್ತಾ ಇದೆಯಾ? 3 ಡಾಟ್ ಏನಾರ ಕಾಣಿಸ್ತಾ ಇಲ್ಲ ಅಂದ್ರೆ ನೀವು ರೈಟ್ ಸ್ವೈಪ್ ಲೆಫ್ಟ್ ಸ್ವೈಪ್ ಮಾಡಿ ಅಲ್ಲೇ ಎಲ್ಲಾರು ಕಾಣಿಸುತ್ತೆ. ಬರ್ತಾ ಇದೆಯಾ ಎಲ್ಲರಿಗೂ? ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ ಬರುತ್ತೆ. ಈ ತರ ಬರ್ತಾ ಇದೆಯಾ? ಈ ತರ ಬಂದ್ರೆ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ, ಇಲ್ಲಿ ಇಂಡಿಕೇಟರ್ಸ್ ಅಂತ ಬಂದಿರುತ್ತೆ. ಈ ಇಂಡಿಕೇಟರ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಂಡಿಕೇಟರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ ಬರುತ್ತೆ. ಎಲ್ಲರಿಗೂ ಇಲ್ಲಿವರೆಗೂ ಬಂದಿದ್ಯಾ? ಯಾರಿಗಾರೋ ಪ್ರಾಬ್ಲಮ್ ಇದ್ರೆ ಹೇಳಿ. ಓಕೆ, ಇಲ್ಲಿವರೆಗೂ ಬಂದಿದ್ರೆ ನೆಕ್ಸ್ಟ್ ನೋಡಿ ಇಲ್ಲಿ ಇನ್ವೈಟ್ ಓನ್ಲಿ ಅಂತ ಇರುತ್ತೆ. ಕಾಣಿಸ್ತಾ ಇದೆಯಾ? ಈ ಇನ್ವೈಟ್ ಓನ್ಲಿ ಮೇಲೆ ಕ್ಲಿಕ್ ಮಾಡ್ತೀರಾ. ಇನ್ವೈಟ್ ಓನ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ LLP ಅಂತ ಬಂದಿರುತ್ತೆ. ಮತ್ತೊಂದು ವ್ಯೂ LLP ಅಂತ ಬಂದಿರುತ್ತೆ. ನೀವು ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಒಂದು ಸ್ಟಾರ್ ಬಟನ್ ಇರುತ್ತೆ, ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಹೇಳಿ ಸರ್. ಓಕೆ, ಇಲ್ಲಿ LLP ಅಂತ ಇರುತ್ತೆ. LLP ಬಂದಿದ್ರೆ ನಿಮ್ದು ಇನ್ಸ್ಟಾಲ್ ಆಗಿರುತ್ತೆ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ LLP ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಬೇಕು. ನೋಡಿ ಇಲ್ಲಿ ಆಡೆಡ್ ಟು ಚಾರ್ಟ್ ಅಂತ ಕೆಳಗಡೆ ಬಂತಲ್ವಾ? ಆಡೆಡ್ ಟು ಚಾರ್ಟ್ ಅಂತ ಬಂದಿದ್ರೆ ನಿಮ್ದು ಚಾರ್ಟ್ಗೆ ಆಡ್ ಆಗಿದೆ ಅಂತ. ಇಲ್ಲಿ ಅದಾದ್ಮೇಲೆ ಎಕ್ಸ್ ಬಟನ್ ಅನ್ನ ಒತ್ತಿದ್ರೆ ನಿಮ್ಗೆ ಚಾರ್ಟ್ ವಾಪಸ್ ಬರ್ತೀರಾ. ಇಲ್ಲಿ ಈ ತರ ಬಂದಿರುತ್ತೆ. ಓಕೆನಾ? ನಂದ್ರಲ್ಲಿ ಆಲ್ರೆಡಿ ಆಡ್ ಆಗಿದೆ, ಅದಕ್ಕೆ ಇದನ್ನ ಡಿಲೀಟ್ ಮಾಡ್ತೀನಿ. ನಂದು ಇಲ್ಲಿದೆ. ಎಲ್ಲರಿಗೂ ಇಲ್ಲಿವರೆಗೂ ಬಂದಿದ್ಯಾ? ಯಾರಿಗಾರ ಏನಾರೋ ಪ್ರಾಬ್ಲಮ್ ಇದ್ರೆ ಹೇಳಿ. ಸೊ ಸ್ಟೆಪ್ 1 ಏನು? 3 ಡಾಟ್ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಈ ತರ ಬಂದಿರುತ್ತೆ. ಇಲ್ಲಿ ಇಂಡಿಕೇಟರ್ಸ್ ಅಂತ ಬಂದಿರುತ್ತೆ. ಸೊ ಇಂಡಿಕೇಟರ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಂಡಿಕೇಟರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದಿರುತ್ತೆ, ಸಾರಿ ಇಲ್ಲಿ ಬರಲ್ಲ, ಇನ್ವೈಟ್ ಓನ್ಲಿ ಅಂತ ಬಂದಿರುತ್ತೆ. ಇಲ್ಲಿ ಇನ್ವೈಟ್ ಓನ್ಲಿ ಮೇಲೆ ಕ್ಲಿಕ್ ಮಾಡಬೇಕು. ಇನ್ವೈಟ್ ಓನ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ LLP ಅಂತ ಬಂದಿರುತ್ತೆ. ಇಲ್ಲಿ ನೀವು ಸ್ಟಾರ್ ಬಟನ್ ಅನ್ನ ಒತ್ಕೊಳ್ತೀರಾ. ಅದಾದ್ಮೇಲೆ ಇಲ್ಲಿ LLP ಮೇಲೆ ಟಚ್ ಮಾಡ್ತೀರಾ ಅಥವಾ ಕ್ಲಿಕ್ ಮಾಡ್ತೀರಾ. ಅದು ಕ್ಲಿಕ್ ಮಾಡಿದ್ರೆ ಇಲ್ಲಿ LLP ಆಡೆಡ್ ಟು ಚಾರ್ಟ್ ಅಂತ ಒಂದು ಬ್ಲಾಕ್ ಕಲರ್ ಸ್ಕ್ರೀನ್ ಬರುತ್ತೆ. ಅದಾದ್ಮೇಲೆ ಇಲ್ಲಿ ಎಕ್ಸ್ ಬಟನ್ ಒತ್ಬಿಟ್ಟು ಎಕ್ಸಿಟ್ ತಗೊಂತೀರಾ. ಇಲ್ಲಿ ನಿಮಗೆ LLP ಚಾರ್ಟ್ ಆಡ್ ಆಗಿರುತ್ತೆ. ಯಾರ್ಯಾರಿಗೆ ಆಡ್ ಆಗಿಲ್ಲ ಅಥವಾ ಅದು ಬಂದಿಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೇಕು? ನೀವು ಇಲ್ಲಿ ಟೆಲಿಗ್ರಾಮ್ ಗ್ರೂಪ್ ಹೋಗ್ಬೇಕು. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವೇನ್ ಮಾಡ್ಬೇಕು ನೋಡಿ, ನೇಮು, ಇಮೇಲ್ ID, ಫೋನ್ ನಂಬರು, ಟ್ರೇಡಿಂಗ್ ವ್ಯೂ, ಪ್ರೊಫೈಲ್ ಪಿಕ್ಚರ್ 4 ಒಟ್ಟಿಗೆ ಕಳಿಸ್ಬೇಕು. ಬರೀ ಹೆಸರು ಕಳಿಸ್ಬಿಟ್ಟು ಯೂಸ್ ಆಗಲ್ಲ. ನೇಮು, ಇಮೇಲ್ ID, ಫೋನ್ ನಂಬರು ಯಾವ್ದ್ರಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಷ್ಟು ಕಳಿಸ್ಬೇಕು. ಅದ್ರ ಜೊತೆಗೆ ಟ್ರೇಡಿಂಗ್ ವ್ಯೂ, ಪ್ರೊಫೈಲ್ ಪಿಕ್ಚರ್ ಕಳಿಸ್ಬೇಕು ಅಂತ ಹೇಳ್ತಾರೆ. ಏನಿದು ಟ್ರೇಡಿಂಗ್ ವ್ಯೂ, ಪ್ರೊಫೈಲ್ ಪಿಕ್ಚರ್ ಅಂದ್ರೆ ಇಲ್ಲಿ ನೋಡಿ ಈ ಮೆನು ಅಂತ ಇದೆ ನೋಡಿ. ಈ ಜಾಗದಲ್ಲಿ ಈ ಮೆನು ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಈ ತರ ಬರುತ್ತೆ. ಇದ್ರದ್ದು ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಅದನ್ನು ತಗೊಂಡು ಅಲ್ಲಿ ಕಳಿಸಿ. ಈ 4 ನೀವು ಕಳಿಸಿದ್ರೆ ನೇಮು, ಇಮೇಲ್ ID, ಫೋನ್ ನಂಬರು ಮತ್ತೆ ಪ್ರೊಫೈಲ್ ಪಿಕ್ಚರು ಇದಿಷ್ಟನ್ನು ಮಾಡಿದ್ರೆ ವಿತಿನ್ ಹಾಫ್ ಅನ್ ಅವರ್ ಆರ್ ಮ್ಯಾಕ್ಸಿಮಮ್ 1 hour ಅಲ್ಲಿ ನಿಮ್ದು ಇನ್ಸ್ಟಾಲೇಷನ್ ಮುಗಿಯುತ್ತೆ. ಅವ್ರ ಕಡೆಯಿಂದ ಆಗಿರ್ತಾರೆ. ಅವಾಗ ಏನಾಗುತ್ತೆ, ಇಲ್ಲಿ ಬಂದ್ರೆ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡಿ, ಇನ್ವೈಟ್ ಓನ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಬಂದಿರುತ್ತೆ.
ಇಲ್ಲಿ ಬಂದಿದ್ರೆ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಆಯ್ತು, ನಿಮ್ದು ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗುತ್ತೆ. ನಮ್ ಕಡೆಯಿಂದ ಮಾಡಿದ್ರು ನಿಮ್ ಕಡೆಯಿಂದ ಒಂದ್ ಎಕ್ಸ್ಟ್ರಾ ಪ್ರೋಸೆಸ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಅದನ್ನ ಕ್ಲಿಕ್ ಮಾಡ್ಬೇಕು, ಅಲ್ಲಿವರೆಗೂ ಅದು ಇನ್ಸ್ಟಾಲ್ ಆಗಲ್ಲ. ಕ್ಲಿಯರಾ? ಸರ್ ಅದು ಟ್ರೈ ಫ್ರೀ ಫಾರ್ 30 days ಅಂತ ಇದೆ. ಇಲ್ಲ ಕ್ಲಿಕ್ ಮೇಡಮ್, ಮಾಡ್ಬೇಕಾ ಅದು ಸರ್? ಏನಾಗುತ್ತೆ ಅಂದ್ರೆ ಇಲ್ಲಿ ಟ್ರೇಡಿಂಗ್ ವ್ಯೂ ಅಲ್ಲಿ ಇಂಡಿಕೇಟರ್ಸ್ ಇದೆಯಲ್ಲ, ಮೂರ್ ಹಾ ಇಂಡಿಕೇಟರ್, ಸರ್. ಸಾರಿ 2 ಇಂಡಿಕೇಟರ್ ತನಕ ಫ್ರೀ ಆಗಿ ಕೊಡ್ತಾರೆ. ಮೂರನೇ ಓಕೆ. ಇಂಡಿಕೇಟರ್ಗೆ ಚಾರ್ಜ್ ಮಾಡ್ತಾರೆ. ನೀವು ಏನಾದ್ರೂ ಮಲ್ಟಿಪಲ್ ಟೈಮ್ಸ್ ಆಡ್ ಮಾಡಿದೀರಾ ಅಂತ ಇಟ್ಕೊಳ್ಳಿ, ಅವಾಗ ಅದು ಓಕೆ. ಕೇಳುತ್ತೆ, ಇಲ್ಲ ಅಂದ್ರೆ ಕೇಳಲ್ಲ. ಹೌದಾ? ಹಾ, ನೀವು ಇಲ್ಲಿ ನೋಡಿ 2-2-3-3 ಸಲ ಬಂದಿರ್ಬೋದು ಇದು. ಹೌದಾ? ಸರಿ ಇದು ಸರ್. ಕಾಣಿಸ್ತಾ ಇದೆಯಾ ಇಲ್ಲಿ? ಹಾ ಸರ್. ಹಾ, ಅಲ್ಲಿ ಸಲ ಬಂದಿದೆ ನೋಡಿ. ಒಂದ್ಸಲ ಓಕೆ ಸರ್. ಬಂದಿದ್ರೆ ಕರೆಕ್ಟ್ ಆಗಿದೆ, 2-2-3-3 ಸಲ ಬಂದಿದ್ರೆ ಅದು ಕೇಳುತ್ತೆ. ಯಾಕಂದ್ರೆ ಹ್ಮ್. 2 ಇಂಡಿಕೇಟರ್ ತನಕ ಫ್ರೀ ಆಗಿ ಕೊಡ್ತಾರೆ. ಮೂರನೇ ಓಕೆ. ಇಂಡಿಕೇಟರ್ ಅಂದ್ರೆ ಅವರು ಚಾರ್ಜ್ ಮಾಡೋದಕ್ಕೆ ಫ್ರೀ ಟ್ರಯಲ್ ತಗೊಳ್ಳಿ ಅಂತ ಬರುತ್ತೆ. ಓಕೆ ಸರ್. ಅದ್ರ ಅವಶ್ಯಕತೆ ಇಲ್ಲ. ನಮ್ ಸಾಫ್ಟ್ವೇರ್ ಯೂಸ್ ಮಾಡೋದಕ್ಕೆ ಟ್ರೇಡಿಂಗ್ ವ್ಯೂದು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಸರ್ ಮಂಜುನಾಥ್ ಅಂತ. ಹೇಳಿ ಮಂಜುನಾಥ್. ಸರ್ ಇವಾಗೆಲ್ಲ ಮಾಡಿದ್ದೀನಿ ನೀವು ಹೇಳಿದ್ಮೇಲೆ, ಬಟ್ ಅದು ಸ್ಕ್ರೀನ್ ಅಲ್ಲಿ ನಿಮ್ ಸ್ಕ್ರೀನ್ ಅದು ಏನ್ ಬರುತ್ತಲ್ಲ ಹ್ಮ್ ಇದ್ರದ್ದು ಇಂಡಿಕೇಟರ್ಸ್, ಬಟ್ ಅದು ನನ್ ಬಲ್ ಬರ್ತಾ ಇಲ್ಲ. ನಿಮ್ ಸ್ಕ್ರೀನ್ ಶೇರ್ ಮಾಡಿ ಸರ್. 1 second ಸರ್. ಟ್ರೇಡಿಂಗ್ದು ಓಪನ್ ಮಾಡಿದೆ ಸ್ಕ್ರೀನ್, ಅಂದ್ರೆ ಹಿಂಗ್ ಬ್ಲಾಂಕ್ ಆಗಿ ಬರ್ತಾ ಇದೆ. ಸರ್ ಒಂದ್ ಕೆಲಸ ಮಾಡಿ, ನೀವು ಝೂಮ್ಗೆ ಹೋಗಿ, ಝೂಮ್ ಅಲ್ಲಿ 3 ಡಾಟ್ಸ್ ಇರುತ್ತೆ, ಮೋರ್ ಅಂತ ಇರುತ್ತೆ, ಅದ್ರ ಮೇಲ್ ಕ್ಲಿಕ್ ಮಾಡಿ. ಅದ್ರ ಮೇಲ್ ಕ್ಲಿಕ್ ಮಾಡಿದ್ರೆ ಶೇರ್ ಅಂತ ಇರುತ್ತೆ, ಶೇರ್ ಮೇಲ್ ಕ್ಲಿಕ್ ಮಾಡಿ. ಸ್ಕ್ರೀನ್ ಅಂತ ಇರುತ್ತೆ, ಸ್ಕ್ರೀನ್ ಮೇಲ್ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮಗೆ ಪರ್ಮಿಷನ್ ಕೇಳ್ತಾ ಇದ್ರೆ ಝೂಮ್ ಅಲ್ಲಿ ಪರ್ಮಿಷನ್ ಕೊಡ್ಬೇಕು. ಒಂದು ಆಪ್ ಮೇಲೆ ಇದು ಮಾಡೋದು ಟ್ರೇಡಿಂಗ್ ಟ್ರೇಡಿಂಗ್ ವ್ಯೂ ಅಲ್ಲಿ ಪರ್ಮಿಷನ್ ಏನ್ ಸರ್? ಟ್ರೇಡಿಂಗ್ ವ್ಯೂ ಅಲ್ಲಿ ನೀವು ಅದು ಪ್ರೊಸೆಸ್ ಮಾಡಂತ ಹೇಳಿದ್ರೆ ಸ್ಕ್ರೀನ್ ಶೇರ್ ಮಾಡೋದಾದ್ರೆ ನೀವು ಫಸ್ಟ್ ಝೂಮ್ ಹೋಗ್ಬೇಕು, ಝೂಮ್ ಅಲ್ಲಿ ಮಾಡ್ಬೇಕು ನೀವು. ಅದೇ ಮಾಡ್ತಾ ಇದ್ದೀನಿ ಸರ್, ಅದೇ ಮಾಡ್ತಾ ಇದ್ದೀನಿ. ಝೂಮ್ ಅಲ್ಲಿ 3 ಡಾಟ್ ಕ್ಲಿಕ್ ಮಾಡಿದ್ರ? ಝೂಮ್ ಅಲ್ಲಿ ಸರ್, ಝೂಮ್ ಅಲ್ಲಿ ನಿಮಗೆ ನೋಡಿ, ಅಲ್ಲಿ ಚಾಟ್ ಪಾರ್ಟಿಸಿಪೆಂಟ್ಸ್ ಪಕ್ಕ ಮೋರ್ ಅಂತ ಬಂದಿರುತ್ತೆ ನೋಡಿ. ಹೌದು ಸರ್. ಮೋರ್ ಮೇಲ್ ಕ್ಲಿಕ್ ಮಾಡಿ. 3. ಹಾ, ಓಕೆ. ಶೇರ್ ಅಂತ ಬಂದಿರುತ್ತೆ ನೋಡಿ. ಹಾ ಸರ್. ಶೇರ್ ಮೇಲ್ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸ್ಕ್ರೀನ್ ಅಂತ ಬಂದಿರುತ್ತೆ, ಸ್ಕ್ರೀನ್ ಮೇಲ್ ಕ್ಲಿಕ್ ಮಾಡಿ. ಅದಾದ್ಮೇಲೆ ಶೇರ್ ಎಂಟೈರ್ ಸ್ಕ್ರೀನ್, ಶೇರ್ ಸ್ಪೆಸಿಫಿಕ್ ಆಪ್ ಬರ್ತಾ ಇದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ್ರೆ ಶೇರ್ ಆಗುತ್ತೆ. ಶೇರ್ಸ್ ಎಂಟೈರ್ ಸ್ಕ್ರೀನ್ ಅಂತ ಮಾಡ್ಬಿಟ್ಟು ಮಾಡಿ. ಇಲ್ಲ ಅಂದ್ರೆ ನಿಮಗೆ ಅಲ್ಲಿ ಆಪ್ ಗಳು ತೋರಿಸ್ತಾ ಇದ್ರೆ ಝೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಪರ್ಮಿಷನ್ ಕೊಡ್ಬೇಕು. ಒಂದ್ ಆಪ್ ಮೇಲೆ ಇನ್ನೊಂದ್ ಆಪ್ ಡಿಸ್ಪ್ಲೇ ಮಾಡಕ್ ಪರ್ಮಿಷನ್ ಕೇಳುತ್ತೆ, ಆ ಪರ್ಮಿಷನ್ ಕೊಟ್ಟು ಮತ್ತೆ ಇದನ್ನ ಮಾಡಿ ನಿಮ್ಮ ಸ್ಕ್ರೀನ್ ಶೇರ್ ಆಗುತ್ತೆ. ಸ್ಕ್ರೀನ್ ಶೇರ್ ಆದ್ರೆ ನಾನು ನಿಮ್ದು ಏನ್ ಪ್ರಾಬ್ಲಮ್ ಅಂತ ನೋಡಿ ನಾನು ಅದಕ್ಕೆ ಅಡ್ರೆಸ್ ಮಾಡ್ಬೋದು. ಇದು ಆಪ್ ಇದೆ ಝೂಮ್ ಸರ್ ಝೂಮ್ ಆಪ್ ಅಲ್ಲಿ ಮೋರ್ ಕ್ಲಿಕ್ ಮಾಡಿ ಸರ್. ಮಾಡಿದ್ದೀನಿ ಸರ್ ಆಪ್, ಅಂದ್ರೆ ಇನ್ಸ್ಟಾಲ್ ಅಂತ ಇದು ಇನ್ಸ್ಟಾಲ್ ಮಾಡಿದ್ದೀನಿ. ಇವಾಗ ಝೂಮ್ ಆಪ್ ಅಲ್ಲಿ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಆಪ್ ತೋರಿಸ್ತಾ ಇದೆಯಲ್ಲ, ಅದರ್ಸ್ ಆಪ್ ಬಂದಿದೆ. ಝೂಮ್ ಆಪ್ ಬರ್ತಾ ಇದೆಯಲ್ಲ, ಅಲ್ಲಿ ಝೂಮ್ ಆಪ್ ಮೇಲೆ ಕ್ಲಿಕ್ ಮಾಡಿ ಪರ್ಮಿಷನ್ ಕೊಡಿ. ಆಗಿದ್ರೆ ಅದ್ ಕೇಳುತ್ತೆ ಒಂದ್ ಆಪ್ ಮೇಲೆ ಇನ್ನೊಂದ್ ಆಪ್ ಡಿಸ್ಪ್ಲೇ ಮಾಡೋದಕ್ಕೆ ಪರ್ಮಿಷನ್ ಬೇಕು ಅಂತ. ಪರ್ಮಿಷನ್ ಕೊಟ್ರೆ ನಿಮ್ಗೆ ಈಗ ಮತ್ತೆ ಅದನ್ನೇ ಮಾಡ್ಬೇಕು. ಇಲ್ಲಿ ಝೂಮ್ ಬಂದ್ಬಿಟ್ಟು 3 ಡಾಟ್ ಕ್ಲಿಕ್ ಮಾಡಿ, ಶೇರು ಸ್ಕ್ರೀನು, ಶೇರ್ ಎಂಟೈರ್ ಸ್ಕ್ರೀನು. ಸುಚಿತಾ ಅವರೇ, ನೀವ್ ಏನ್ ಮಾಡ್ಬೇಕು, 3 ಡಾಟ್ಸ್ ಕ್ಲಿಕ್ ಮಾಡಿ ಟ್ರೇಡಿಂಗ್ ವ್ಯೂ ಅಲ್ಲಿ. 3 ಡಾಟ್ಸ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಂಡಿಕೇಟರ್ ಅಂತ ಬಂದಿರುತ್ತೆ. ಬಂದಿದ್ಯಾ ಇಂಡಿಕೇಟರ್?
ನೋಡಿ ಇಲ್ಲಿ 3 ಡಾಟ್ಸ್ ಇದೆ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಇಂಡಿಕೇಟರ್ಸ್ ಇದೆ, ಸಿಕ್ತಾ? ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಇನ್ವೈಟ್ ಓನ್ಲಿ ಬಂದಿರುತ್ತೆ. ಇನ್ವೈಟ್ ಓನ್ಲಿ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬಂದಿರುತ್ತೆ. ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆಮೇಲೆ LLP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಬ್ಲ್ಯಾಕ್ ಸ್ಕ್ರೀನ್ ಬರುತ್ತೆ, LLP ಆಡೆಡ್ ಟು ಚಾರ್ಟ್ ಅಂತ. ಅದಾದ್ಮೇಲೆ ಇಲ್ಲಿ X ಬಟನ್ ಒತ್ಬಿಟ್ಟು ಕ್ಲೋಸ್ ಮಾಡಿ. ಕ್ಲಿಯರಾ? ಬರ್ತಾ ಇದೆಯಾ? ಏನಾಯ್ತು? ಇಂಡಿಕೇಟರ್ ಕ್ಲಿಕ್ ಮಾಡಿದ್ರ? ಇನ್ವೈಟ್ ಓನ್ಲಿಗೆ ಬಂದ್ರ? ಇನ್ವೈಟ್ ಓನ್ಲಿಗೆ ಬಂದ್ರೆ ಇಲ್ಲಿ LLP ಬಂದಿದ್ಯೋ ಇಲ್ವಾ? LLP ಬಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಷ್ಟೇ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು LLP ಆಡೆಡ್ ಟು ಚಾರ್ಟ್ ಅಂತ ಬರುತ್ತೆ, ನಿಮ್ದು ಚಾರ್ಟ್ ಆಡ್ ಆಗಿರುತ್ತೆ. ಇಲ್ಲಿ X ಬಟನ್ ಒತ್ಬಿಟ್ಟು ಎಕ್ಸಿಟ್ ಮಾಡಿ, ಇಲ್ಲಿ ಚಾರ್ಟ್ ಹೇಳಿ ಮೇಡಮ್, ಏನಾಗಿದೆ? ಸರ್ ಇಂಡಿಕೇಟಿಗೆ ಬಂದ್ರೆ ಆಪ್ಷನ್ಸ್ ಅಲ್ವಾ ಸಿಗೋದಲ್ಲಿ, SPX ಆ ತರ ಸಿಗ್ತಾ ಇದೆ. ಮೇಡಮ್ ಇಂಡಿಕೇಟರ್ಸ್ ಕ್ಲಿಕ್ ಮಾಡಿದ್ರೆ ಈ ತರ ಬರುತ್ತಲ್ಲ ಮೇಡಮ್, ಈ ತರ ಬಂದಿಲ್ವಾ ನಿಮ್ಗೆ? ಈ ತರ ಇಂಡಿಕೇಟರ್ಸ್ ಕ್ಲಿಕ್ ಮಾಡಿದ್ರೆ ಈ ತರ ಬರ್ಬೇಕು. ಫಸ್ಟ್ 3 ಡಾಟ್ ಅಲ್ವಾ ಕ್ಲಿಕ್ ಮಾಡ್ಬೇಕಾದದು, ಆಗ 3 ಹೌದು. ಡಾಟ್ ಕ್ಲಿಕ್ ಮಾಡ್ಬೇಕಿದ್ರೆ ನೋಡಿ 3 ಡಾಟ್ ಕ್ಲಿಕ್ ಮಾಡಿದ್ರೆ ಈ ತರ ಬರುತ್ತೆ. ಈ ತರ ಬಂದಿದ್ಯಾ? ಇಲ್ಲ ಸರ್. 3 ಡಾಟ್ ಕ್ಲಿಕ್ ಮಾಡಿದ್ರೆ ಈ ತರನೇ ಬರೋದು ಮೇಡಮ್. ಎಡಿಟ್ ಸೋರ್ಟ್ ಬೈ ಅಂಡ್ ನ್ಯೂಸ್ ಬೈ ವಾಚ್ ಲಿಸ್ಟ್ ಅಂತ ಬರ್ತಾ ಇದೆ. ಯಾವ್ದ್ರಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀರಾ? 3 ಡಾಟ್ ಟ್ರೇಡಿಂಗ್ ವ್ಯೂ ಅಲ್ಲಿ. ಟ್ರೇಡಿಂಗ್ ಹೌದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಡಿಟ್ ಅಂತ ಬರ್ತಿದ್ಯಾ? ಹೌದು, ಮೇಲ್ಗಡೆ ಅಲ್ವಾ ಸರ್ 3 ಡಾಟ್ಸ್ ಇರೋದು? ಮೇಲ್ಗಡೆನಾ? ಯಾವ ಮೇಲ್ಗಡೆ ಮೇಡಮ್? ಇಲ್ಲಿ ಕೆಳಗಡೆ ತಾನೇ ಇರೋದು. ನೋಡಿ ಇಲ್ಲಿ. ಸರ್ ಅವ್ರಿಗೆ ಫಸ್ಟ್ ಚಾರ್ಟ್ ಓಪನ್ ಮಾಡಕ್ ಹೇಳಿ ಸರ್, ಆಮೇಲೆ ಬರುತ್ತೆ ಅದು. ಮೇಡಮ್ ಚಾರ್ಟ್ ಓಪನ್ ಮಾಡಿದ್ದೀರೋ ಇಲ್ವೋ ನೀವು? ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಓಕೆ, ಚಾರ್ಟ್ ಓಪನ್ ಮಾಡಿದೆ. ಚಾರ್ಟ್ ಓಪನ್ ಮಾಡಿದ್ರೆ ನೋಡಿ ಇಲ್ಲಿ 3 ಡಾಟ್ ಇದೆ ನೋಡಿ, ಕಾಣಿಸ್ತಿದ್ಯಾ? 3 ಡಾಟ್ ಕಾಣಿಸ್ತಾ ಇಲ್ಲ ಅಂದ್ರೆ ಈ ಜಾಗದಲ್ಲಿ ರೈಟ್ ಸ್ವೈಪು ಲೆಫ್ಟ್ ಸ್ವೈಪು ಮಾಡಿ ನೋಡಿ, ಅಲ್ಲೆಲ್ಲಾರೋ ಬರುತ್ತೆ ನೋಡಿ. ಇಲ್ಲಿ ಇಲ್ಲಿ ಓಕೆ ಓಕೆ. ಬರ್ತಾ ಇದೆಯಾ? okay, ಹಿಂಗಿರುತ್ತೆ. okay. 3 ಡಾಟ್ ಕ್ಲಿಕ್ ಮಾಡಿ. ಈಗ ಬಂತ? ಓಕೆ ಓಕೆ. ಹಾ ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡಿ. Okay, ಇಂಡಿಕೇಟರ್ sir. ಕ್ಲಿಕ್ ಮಾಡಿದ್ರೆ ಇಲ್ಲಿ ಇನ್ವೈಟ್ ಓನ್ಲಿ ಅಂತ ಬರ್ತಾ ಇರುತ್ತೆ. ಬಂತಾ? ಎಸ್ ಎಸ್. ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, LLP ಗೆ ಹೋಗ್ಬೇಕಾ? ಹೌದು, LLP ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ LLP ಆಡೆಡ್ ಟು ಚಾರ್ಟ್ ಅಂತ ಬರುತ್ತೆ. ಬರುತ್ತೆ. ಓಕೆ. ಇದು ಬಂದ ಮೇಲೆ ಇಲ್ಲಿ X ಬಟನ್ ಅನ್ನ ಒತ್ತಿ ಎಕ್ಸಿಟ್ ಆಗಿ. ಅಗೇನ್ ಯಾವ್ದನ್ನ ಒತ್ಬೇಕು ಸರ್? ಅಲ್ಲಿ X ಬಟನ್ ಇತ್ತಲ್ಲ ಮೇಡಮ್, ಹೌದು ಹೌದು ಹೌದು. ಅದನ್ನ ಒತ್ತಿದ್ರೆ ವಾಪಸ್ ಚಾರ್ಟ್ ಬರ್ತೀರಾ. ಇಲ್ಲಿ ಬಂದಿದ್ರೆ ನಿಮ್ಗೆ Okay. ಆಡ್ ಆಗಿರುತ್ತೆ. ಓಕೆ 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 ಸರ್, ಥ್ಯಾಂಕ್ ಯು. ಓಕೆ. ಓಕೆ. ಉಮೇಶ್ ಅವರೇ, ನಿಮಗ್ ಬಂತಾ? ಸರ್ ಎಕ್ಸಿಟ್ ಆದ್ಮೇಲೆ ಹಾ ಸರ್ ಚಾರ್ಟ್ ಅಲ್ಲಿ ಇದು ಡಿಸ್ಪ್ಲೇ ಆಗ್ತಿಲ್ಲ ಸರ್, LLP ಕಲರ್ಡ್ ಅಂತ ಹೌದು ಮೇಡಮ್. ಆಗ್ತಿಲ್ಲ ಸರ್. ಇದು ಬರ್ತಾ ಇಲ್ವಾ? ಇಲ್ಲ. ಅಲ್ಲಿ LLP ಆಡೆಡ್ ಟು ಚಾರ್ಟ್ ಅಂತ ಬಂತೋ ಇಲ್ವೋ? ಅದು ಅದ್ ಬರ್ಲಿಲ್ಲ ಸರ್. ಇಲ್ಲ, ಆಗಿದ್ರೆ ಆಡ್ ಆಗಿಲ್ಲ ಅನ್ಸುತ್ತೆ ನೋಡಿ. ಇಲ್ಲಿ ಇಂಡಿಕೇಟರ್ ಅಲ್ಲಿ ಇದೆಲ್ಲ ಕರೆಕ್ಟ್ ಹಂಗೆ ಬಂದಿದೆ ಸರ್. LLP ಕ್ಲಿಕ್ ಮಾಡಿದ ತಕ್ಷಣ LLP ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ LLP ಆಡೆಡ್ ಟು ಚಾರ್ಟ್ ಅಂತ ಬಂದಿರುತ್ತೆ ನೋಡಿ. ನನ್ ವಿಡಿಯೋ ಕಾಣಿಸ್ತಿದ್ಯಾ ಸರ್? ಈ ತರ ಬರ್ತಿದೆ. ನಾನ್ ಮೊಬೈಲ್ ನಲ್ಲಿ ಮಾಡ್ತಾ ಇದ್ದೀನಿ. ಲ್ಯಾಪ್ಟಾಪ್ ಅಲ್ಲಿ ನೀವು ಕ್ಲಾಸ್ ಲ್ಯಾಪ್ಟಾಪ್ ಅಲ್ಲಿ ಅಟೆಂಡ್ ಮಾಡ್ತಿದ್ದೀರಾ? ಸರ್ ಲ್ಯಾಪ್ಟಾಪ್ ಅಲ್ಲಿ ಕ್ಲಾಸ್ ಅಟೆಂಡ್ ಆಗ್ತಿದ್ದೀನಿ, ಜೂಮ್ ಲಿಂಕ್. ಹಾ
ಮೊಬೈಲ್ ಅಲ್ಲಿ ನೀವ್ ಹೇಳಿರೋ ಸೆಟ್ಟಿಂಗ್ಸ್ ಮಾಡ್ತಿದ್ದೀನಿ ಸರ್. ಓಕೆ, ಬಟ್ ಅದೇ ಕಾಣಿಸ್ತಿದ್ಯಾ ಸರ್? ನಿಮ್ದು ಇದು ಕ್ಯಾಮ್ರಾ ಕಾಣಿಸ್ತಾ ಇದೆ ಅಷ್ಟೇ, ನಿಮ್ ಫೋಟೋ ಕಾಣಿಸ್ತಾ ಇದೆ, ನಿಮ್ದು ಇದೇನು ಕಾಣಿಸ್ತಾ ಇಲ್ಲ. ಹೌದಾ? ಓಕೆ. ಕಾಣಿಸ್ತಿಲ್ಲ. ಇಲ್ಲ ಅಂತ ಕಾಣಿಸಲ್ಲ ಮೇಡಮ್. ಇಲ್ಲ, ಒಂದ್ ಕೆಲಸ ಮಾಡಿ, ಸ್ಕ್ರೀನ್ ಶಾಟ್ ನೋಡಿ ತಗೊಳ್ಳಿ. ಸರ್. ಸ್ಕ್ರೀನ್ ಹಾ. ಶಾಟ್ ತಗೊಂಡ್ಬಿಟ್ಟು ನನಗೆ ಆ Okay. ಝೂಮ್ ಇದು ಟೆಲಿಗ್ರಾಮ್ ಗ್ರೂಪ್ ಇದೆಯಲ್ಲ ಅದ್ರಲ್ಲಿ ಕಳಿಸಿ. ಹೌದಾ? ಹಾ. ಇವಾಗ ಕಾಣಿಸ್ತಿದೆ ನೋಡಿ ಸರ್. ಒಂದ್ ನಿಮಿಷ. ಯಾವ್ದು ಬಂದಿಲ್ಲಲ್ಲ ಮೇಡಮ್. ಇಲ್ಲಿ ಉಮೇಶ್ ಅವ್ರು ಹಾಕಿದ್ರು, ರವಿಚಂದ್ರ ಅವ್ರು ಹಾಕಿದ್ರು. ಒಂದ್ ನಿಮಿಷ ಕಳಿಸ್ತೀನಿ ಸರ್. ರವಿಚಂದ್ರ ಅವ್ರು ಏನೋ ಕೇಳ್ಬೇಕು ಅಂತಿದ್ರು, ಏನ್ ಹೇಳಿ? ಸರ್ ಅದು LLP ಅಂತ ಹೇಳಿ ತೋರಿಸ್ತಾ ಇಲ್ಲ ಸರ್ ಇದರ ಇಂಡಿಕೇಟರ್ ಅಲ್ಲಿ. ತೋರಿಸ್ತಾ ಇಲ್ಲ ಅಂದ್ರೆ ಮೋಸ್ಟ್ಲಿ ಇನ್ಸ್ಟಾಲ್ ಆಗಿರಲ್ಲ. ಇನ್ಸ್ಟಾಲ್ ಆಗಿಲ್ಲ ಅಂದ್ರೆ ಇಲ್ಲಿ ಕಳ್ಸಿರಿ, ಅವರು ಮಾಡ್ತಾರೆ. ಸರ್ ಈ ಅದೇ ತರ ಸರ್ ಬರ್ತಿದೆ ಸರ್. ಕಳಿಸಿದ್ದೀನಿ. ಒಂದ್ ಸರ್ ಕಳಿಸಿದ್ದೀನಿ. ಮಾಡ್ತಾರೆ ಸರ್, indicate ಅಲ್ಲಿ ಮಾಡ್ತಾರೆ. ಒಂದ್ invite ಅರ್ಧ ಒಂದು- ಗಂಟೆ ಟೈಮ್ ಕೊಡಿ, ಮಾಡ್ತಾರೆ. ಓಕೆ ಸರ್. ಹೇಳಿ ಸ್ಕ್ರೀನ್ ಮೇಡಮ್. ಶಾಟ್ ಕಳ್ಸಿದೀನಿ ನೋಡಿ ಸರ್. ಈ ತರ ಬರ್ತಿದೆ ಸರ್. ಮೇಡಮ್ ಅದೇನಿಲ್ಲ, ಅದನ್ನ ಇದ್ ಮಾಡಿ, ಅದ ಅಲ್ಲಿ ಎಕ್ಸ್ ಬಂದಿರುತ್ತೆ ನೋಡಿ, ಎಕ್ಸ್ ಮೇಲೆ ಹಾ ಕ್ಲಿಕ್ ಮಾಡಿ. ಸರ್. ಎಕ್ಸ್ ಮೇಲೆ ಕ್ಲಿಕ್ ಮಾಡಿ ಮೇಡಮ್. ಅದು ನಿಮ್ದು ಆಲ್ರೆಡಿ ಆಡ್ ಆಗಿದೆ ಅನ್ಸುತ್ತೆ. ಇಲ್ಲಿ ಎಕ್ಸ್ ಮೇಲೆ Okay, ಕ್ಲಿಕ್ sir. ಮಾಡಿ, ಎಕ್ಸ್ ಮೇಲೆ ಹಾ, ಕ್ಲಿಕ್ sir. ಮಾಡಿ, ಮೇನ್ ಆಗಿ ವಾಪಸ್ ಎಕ್ಸ್ ಮೇಲೆ ಬನ್ನಿ. ಇದು ಬ್ಯಾಕ್ ಬಟನ್ ಒತ್ತಿ ಬನ್ನಿ. ಇದು ಏನಂದ್ರೆ ಬ್ಯಾಕ್ ಬಟನ್. ಹೇಳಿ ಸರ್. ಬ್ಯಾಕ್ ಬಟನ್ ಬಂದಿರುತ್ತೆ ನೋಡಿ ಮೇಡಮ್, ಮೊಬೈಲ್ ಅಲ್ಲೇ ಬ್ಯಾಕ್ ಬಟನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರು ಆಯ್ತು. ಸರ್ ಅದು ಕ್ಲಿಕ್ ಮಾಡಿದ್ರೆ ನನಗೆ ಇದ್ರಲ್ಲಿ ಇದು ಕಳಿಸ್ತೀನಿ ನೋಡಿ ಸರ್. ಟ್ರೇಡಿಂಗ್ ವ್ಯೂ ನಲ್ಲಿ ಅದು ಡಿಸ್ಪ್ಲೇ ಆಗ್ತಿಲ್ಲ ಸರ್ ನನಗೆ. ನಾನು ತೋರಿಸ್ತೀನಿ, ಡಿಸ್ಪ್ಲೇ ಆಗ್ತಾ ಮೇಡಮ್ ಇಲ್ಲ. ಅದು ಫೇವರೇಟ್ ಮಾಡ್ಕೊಳ್ಳಿ. ಫೇವರೇಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಅದು ಡಿಸ್ಪ್ಲೇ ಆಗೋದು, ಇಲ್ಲಾಂದ್ರೆ ಆಗಲ್ಲ. ಇಲ್ಲ ಅದೇನಿಲ್ಲ ಸರ್, ಅದಲ್ಲ ಪ್ರಾಬ್ಲಮ್. ನಾ ಹೇಳ್ತೀನಿ ನೋಡಿ. ಇಲ್ಲಿ ಏನಾಗಿರುತ್ತೆ ಅಂದ್ರೆ, ಇಲ್ಲಿ ಈ ತರ ಒಂದ್ ಸಿಂಬಲ್ ಕಾಣಿಸ್ತಿದ್ಯಾ ಮೇಡಮ್? ಅಪ್ ಅಥವಾ ಡೌನ್ ಕಾಣಿಸ್ತಾ ಇರುತ್ತೆ ನೋಡಿ. ಇಲ್ಲಿ ಈ ತರ ಬಂದಿರುತ್ತೆ. ಈ ತರ ಬಂದಿದ್ರೆ ಅಲ್ಲಿ ಒಳಗಡೆ ಇರುತ್ತೆ, ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರಲ್ಲ. ಈ ತರ ಬಂದಿದ್ಯಾ ರಜನಿ ಅವ್ರೆ? ಇಲ್ಲ ಸರ್, ಯಾರೋ ಮಾರ್ಕ್ ಏನು ಬಂದೇ ಇಲ್ಲ ಸರ್. ಇವಾಗ ಸ್ಕ್ರೀನ್ ಶಾಟ್ ಕಳ್ಸಿದೀನಿ ನೋಡಿ ಸರ್, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಷ್ಟೇ ಇದೆ. ಅದಲ್ಲ ಸರ್, ಮೇಲೆ ಇಲ್ಲ ಮೇಡಮ್, ಚಾರ್ಟ್ ಬನ್ನಿ. ಇದಾಗಿದೆ, ನಿಮ್ಗೆ ಆಕ್ಸೆಸ್ ಕೊಟ್ಟಿದೀವಿ ಅಂತ ಬಂದಿರೋದು ಇದು. ಹೌದಾ? ಇದಲ್ಲ. ನೀವು ಏನ್ ಮಾಡಿದೀರಾ ಅಂದ್ರೆ, ನಾ ಹೇಳ್ತೀನಿ ಕೇಳಿ. ನೀವು ಪ್ರಾಬಬ್ಲಿ ಏನ್ ಮಾಡಿರ್ತೀರಾ ಅಂದ್ರೆ, ಇಲ್ಲಿ ಇಂಡಿಕೇಟರ್ ಅಲ್ಲಿ LLP ಮೇಲೆ ಕ್ಲಿಕ್ ಮಾಡ್ಬೇಕು. ನೀವು ಮಾಡಿದ್ದೀನಿ ಮೇಲೆ ಸರ್. ಕ್ಲಿಕ್ ಮಾಡಿರ್ತೀರಾ. ಇಲ್ಲ ಸರ್, LLP ಮೇಲೆ ಕ್ಲಿಕ್ ಮಾಡಿದ್ದೀನಿ. LLP ಮೇಲೆ ಕ್ಲಿಕ್ ಮಾಡಿದ್ರೆ ಬರುತ್ತಲ್ಲ ಮೇಡಮ್. ಪ್ರೀವಿಯಸ್ 2-3 ಇಂಡಿಕೇಟರ್ಗಳು ಜಾಸ್ತಿ ಹಾಕೊಂಡಿರ್ತಾರೆ ನೋಡಿ, ಅದನ್ನ ಕ್ಲೋಸ್ ಮಾಡಕ್ ಹೇಳಿ ಬರ್ತದೆ. ಅಲ್ಲ, ಅದೇ ಅವ್ರಿಗೆ ಬೇರೆ ಇಂಡಿಕೇಟರ್ಸ್ ಇದೆಯಾ ಮೇಡಮ್? ಇಲ್ಲಿ ಬೇರೆ ಏನಿಲ್ಲ ಯಾವ್ದಾರು ಸರ್. ಇದೆಯಾ? ಇಲ್ಲ ಸರ್, ಅದು ಸ್ಕ್ರೀನ್ ಶಾಟ್ ಟ್ರೇಡಿಂಗ್ ವ್ಯೂ ಕಳ್ಸಿದೀನಿ ನೋಡಿ ಸರ್. ಯಾವ ಇಂಡಿಕೇಟರ್ಸ್ ಇಲ್ಲ ಸರ್. ಯಾವ ಇಂಡಿಕೇಟರ್ ಇಲ್ವಾ? ನೋಡಿ, ಅಷ್ಟೇ ಬರ್ತಿದೆ ಸರ್. ಮೇಡಮ್, ನಿಮ್ದು ಸ್ಕ್ರೀನ್ ಶೇರ್ ಮಾಡಿದ್ರೇನೆ ನಂಗೆ ಗೊತ್ತಾಗೋದು. ಸ್ಕ್ರೀನ್ ಶೇರ್ ಮಾಡೋದಕ್ಕೆ ನೀವು ಇದ್ರ ಮೇಲೆ ಹೋಗ್ಬೇಕು. ಝೂಮ್ ಅಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು. ಝೂಮ್ಗೆ ಹೋಗಿ, ಝೂಮ್ ಅಲ್ಲಿ 3 ಡಾಟ್ ಇರುತ್ತೆ ನೋಡಿ, ಮೋರ್ ಅಂತ ಇರುತ್ತೆ. ಮೋರ್ ಮೇಲೆ ಕ್ಲಿಕ್ ಮಾಡಿ. ಕಾಣಿಸ್ತಾ ಇದೆಯಾ? ಝೂಮ್ ಅಲ್ಲಿ 3 ಡಾಟ್ ಕಾಣಿಸ್ತಿದ್ಯಾ ಮೇಡಮ್? ಹಾ ಸರ್, ಕ್ಲಿಕ್ ಮಾಡಿದೆ ಸರ್. ಅದಾದ್ಮೇಲೆ ಅಲ್ಲಿ ಶೇರ್ ಅಂತ ಇರುತ್ತೆ ನೋಡಿ.
ಹಾ ಸರ್. ಹ್ಮ್ ಶೇರ್ ಇದೆಯಾ? ಇದೆ ಸರ್. ಫಸ್ಟ್ ಒನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನ್ ಅಂತ ಇರುತ್ತೆ ನೋಡಿ, ಹಾ ಸರ್. ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನ್ ಈಗ ಬರ್ತಾ ಇದೆ ನಿಮ್ದು. ಹೋಮ್ ಬಟನ್ ಒತ್ತಿ ನಿಮ್ದು. ಮೇಡಮ್ ಮೊಬೈಲ್ ನೀವು ಲ್ಯಾಪ್ಟಾಪ್ ಇಂದ ಶೇರ್ ಮಾಡ್ತಾ ಇದ್ದೀರಾ, ಮೊಬೈಲ್ ಇಂದ ಮಾಡ್ತಿದ್ದೀರಾ? ಸರ್ ಲ್ಯಾಪ್ಟಾಪ್ ಇಂದ ಮಾಡ್ತಿದ್ದೀನಿ ಹಾ ಸರ್. ಸರಿ, ಲ್ಯಾಪ್ಟಾಪ್ ಇಂದ ಮಾಡ್ತಿದ್ದೀರಾ ಅಂದ್ರೆ ಲ್ಯಾಪ್ಟಾಪ್ ಅಲ್ಲೇ ತೋರ್ಸೋಣ ಬನ್ನಿ. ಹಾ ಸರ್. ಲ್ಯಾಪ್ಟಾಪ್ ಅಲ್ಲಿ ನೀವು ಇದಕ್ ಬನ್ನಿ, ಹಾ ಸರ್. ಇದಕ್ ಬನ್ನಿ ಮೇಡಮ್, ಟ್ರೇಡಿಂಗ್ ವ್ಯೂ ಬನ್ನಿ. ಹಾ ಸರ್. ಹಾ ಟ್ರೇಡಿಂಗ್ ವ್ಯೂ ಸರ್ಚ್ ಮಾಡಿ. ಹಾ ಸರ್. ಕಾಣಿಸ್ತಿದ್ಯಾ ಸರ್? ಹಾ ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ. ಓಕೆ ಸರ್. ಈಗ ಅಲ್ಲಿ ಇದನ್ನ ಕ್ಲಿಕ್ ಮಾಡಿ, ಪ್ರಾಡಕ್ಟ್ಸ್ ಅಂತ ಇದೆ ನೋಡಿ. ಹಾ ಸರ್. ಪ್ರಾಡಕ್ಟ್ಸ್, ಸೂಪರ್ ಚಾರ್ಟ್, ಸೂಪರ್ ಚಾರ್ಟ್ ಹಾ ಸರ್. ಕ್ಲಿಕ್ ಮಾಡಿ ಅದು. ಹಾ ಸರ್ ಕ್ಲಿಕ್ ಮಾಡಿದೆ. ಓಕೆ, ಹಾ ಸರ್. ಇವಾಗ ಇದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಇಂಡಿಕೇಟರ್ಸ್ ಅಂತ ಡೈರೆಕ್ಟ್ ಆಗಿ ಮೇಲ್ ಕಾಣಿಸ್ತಾ ಇದೆಯಲ್ಲ, ಹಾ ಸರ್. ಕ್ಲಿಕ್ ಇದೆ ಮಾಡಿ, ಸರ್. ಕ್ಲಿಕ್ ಮಾಡಿ. ಓಕೆ ಸರ್. ಇಲ್ಲಿ LLP ಮೇಲೆ ಇಲ್ಲ, ಇನ್ವೈಟ್ ಒಂದಿಗೆ ಹೋಗಿ, ಇನ್ವೈಟ್ ಓನ್ಲಿ ಅಲ್ಲೇ ಮೂರನೇದು. ಹಾ ಸರ್. ಈಗ LLP ಮೇಲೆ ಕ್ಲಿಕ್ ಮಾಡಿ. ಹಾ ಸರ್. ಈ ತರ ಬರುತ್ತೆ ಸರ್. ನಿಮ್ಗೆ ಯಾವ್ದಕ್ಕೆ ಆ ತರ ಬರ್ತಾ ಇದೆ? ನಿಮ್ಗೆ ಯಾವ್ದು ಇಂಡಿಕೇಟರ್ ಆಡ್ ಆಗಿಲ್ಲಲ್ಲ. ಕ್ಲೋಸ್ ಮಾಡಿ. ನೀವು ಲಾಗಿನ್ ಆಗಿದ್ದೀರಾ? ಸರ್ ಲಾಗಿನ್ ಆಗಿದ್ದೀರಾ? ಹಾಕಿದ್ದೀನಿ ಸರ್. ಲಾಗಿನ್ ಆಗಿದ್ದೀರಾ? ಇದು ಇಲ್ಲಿ ಯಾವ್ದು ಇಂಡಿಕೇಟರ್ ಆಡ್ ಆಗಿಲ್ವಲ್ಲ. ಒಂದ್ ನಿಮಿಷ ತಡೀರಿ. ಓಕೆ, ಇದು ಸರ್ಚ್ ಮಾಡಿ. ಇಲ್ಲ ನಿನ್ನೆ ಕ್ಲಾಸ್ ಟೆಕ್ನಿಕಲ್. ಅಲ್ಲಿ ನೀವು CPR ಹೇಳಿದ್ರಲ್ಲ, ಹಾ ಅದನ್ನ ಮಾಡಿದ್ರುನು ಅದನ್ನು ಕರೆಕ್ಟ್ ಆಗಿ ಬರ್ತಾನೆ ಇಲ್ಲ ಸರ್ ನನ್ಗೆ. ಅಲ್ಲ, ಬೇರೆ ಆಡ್ ಮಾಡಿದೀರಾ? ಇಲ್ಲಿ ಯಾವ್ದು ಕಾಣಿಸ್ತಾ ಇಲ್ವಲ್ಲ. ಹಾ ಸರ್, ಮುಂಚೆ ಯಾವ್ದೋ ಆಡ್ ಮಾಡಿದ್ದೆ, ಎಲ್ಲ ಡೆಲೀಟ್ ಮಾಡಿದೆ ಸರ್ ಎಲ್ಲ. ಡಿಲೀಟ್ ಮಾಡಿದ್ರೆ ಅಲ್ಲಿ ಕಾಣಿಸ್ತಾ ಇಲ್ವಲ್ಲ. ಅದೇ ಕಾಣಿಸ್ತಾ ಇಲ್ಲ, ಬಟ್ ಇಲ್ಲಿ ಬರ್ಬೇಕಲ್ಲ, ಯಾವ್ದು ಬರ್ತಾ ಇಲ್ಲ. ಟೆಕ್ನಿಕಲ್ಸ್ ಮೇಲೆ ಹೌದು ಕ್ಲಿಕ್ ಮಾಡಿ. ಟೆಕ್ನಿಕಲ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಯಾವ್ದಾರು ಒಂದ್ ಸುಮ್ನೆ ಆಡ್ ಮಾಡಿ. ಅದೇ ಹೇಳ್ತಾ ಇದೆ, RSI MSAD ಹಾಕಿದೆ ಅಂತ ಬರ್ತಾ ಇದೆ. ಹಾಕಿದ್ದೆ ಸರ್, ಎಲ್ಲ ಮತ್ತೆ ತೆಗೆದಿದ್ದೀನಿ ಸರ್. ಒಂದ್ ಕೆಲ್ಸ ಮಾಡಿ, RSI ಅಂತ ಮತ್ತೆ ಸರ್ಚ್ ಮಾಡಿ ನೋಡೋಣ. ಅಲ್ಲಿ RSI ಅಂತ ಸರ್ಚ್ ಮಾಡಿ. ಅಲ್ಲೇ ಇಂಡಿಕೇಟರ್ಸ್ ಅಲ್ಲೇ. ಇಲ್ಲ, ಒಂದ್ ಕೆಲ್ಸ ಮಾಡಿ, ರಿಫ್ರೆಶ್ ಮಾಡಿ ಫಸ್ಟ್ ನೋಡೋಣ. ಫ್ರೆಶ್ ಅಲ್ಲಿ ಮೇಲ್ಗಡೆ ಬಟನ್. ಇದು. ಅದೇ. ಓಕೆ, ಚಾರ್ಟ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಚಾರ್ಟ್ ಮೇಲೆ ಡಬಲ್ ಕ್ಲಿಕ್. ಇಲ್ಲ, ಚಾರ್ಟ್ ಇಲ್ಲ ಮೇಲೆ. ಸರ್. ಇಲ್ಲ, ಮಧ್ಯದಲ್ಲಿ ಎಲ್ಲರೂ ಡಬಲ್ ಕ್ಲಿಕ್ ಮಾಡಿ. ಇಲ್ಲಿದೆ ನೋಡಿ, ಡಿಲೀಟ್ ಮಾಡಿ ಫಸ್ಟ್. ಓಕೆ ಸರ್. ಡಿಲೀಟ್ ಮಾಡಿ. ಇದು ಡಿಲೀಟ್ ಮಾಡಿ. ಈಗ ಆಕ್ಚುಲಿ ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡಿ. ಇದು ಲಾಕ್ ಸಿಂಬಲ್ ಇನ್ವೈಟ್ ಓನ್ಲಿಗೆ ಬರ್ತಿದೆಯಲ್ಲ ಹೋಗಿ ಸರ್. ಮಾಡಿ ಮೇಡಮ್, ಅಲ್ಲಿ ಬರಲ್ಲ. ಇನ್ವೈಟ್ ಓನ್ಲಿಗೆ ಹೋಗಿ ಅಲ್ಲಿ LLP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ. ಆಡ್ ಆಗಿದೆ ಬಿಡಿ. ಹಾ ಆಡ್ ಆಯ್ತು ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಓಕೆ, ಬೇರೆ ಯಾರೋ ಅವಾಗ್ಲೇ ಪ್ರಾಬ್ಲಮ್ ಇತ್ತಲ್ಲ, ಶೇರ್ ಮಾಡಕ್ ಆಗ್ಲಿಲ್ಲ ಅವಾಗ್ಲೇ. ಯಾರದು? ಯಾರೋ ಮಾಡ್ತಾ ಇದ್ರಿ, ಮಾಡದ್ ಹಂಗೆ ಮಿಸ್ ಆಯ್ತಲ್ಲ. ಯಾರದ್? ರವಿ ನಿಮ್ದ ಅಥವಾ ಇನ್ಯಾರೋ? ಯಾರಿಗಾಗಿದ್ದು? ಸರ್ ಮಂಜುನಾಥ್ ಅಂತ. ಮಂಜುನಾಥ್, ಏನಾಯ್ತು? ವಾಯ್ಸ್ ಕೇಳಿಸ್ತಾ ಇಲ್ಲ. ಅದು ಬಂದಿದೆ ಸರ್, ಬಂದಿದೆ, ಕ್ಲಿಯರ್ ಆಗಿದೆ. ಕ್ಲಿಯರ್ ಆಯ್ತಾ? ಇಲ್ಲ, ಕ್ಲಿಯರ್ ಆಗಿದೆ ಸರ್. ಸರಿ. ಎಲ್ಲಾರ್ಗೂ ಆಗಿದ್ಯಾ? ಇಲ್ಲಿವರೆಗೂ ಮಾತಾಡಿರೋರು ಎಲ್ಲಾರ್ಗೂ ಆಗಿದ್ಯಾ? ಯಾರಿಗಾರ ಪ್ರಾಬ್ಲಮ್ ಇದ್ರೆ ಹೇಳಿ. ಹೌದು ಸರ್, ನಮ್ದು ಇನ್ಸ್ಟಾಲ್ ಆಗಿಲ್ಲ ಸರ್. ಇನ್ಸ್ಟಾಲ್ ಆಗಿಲ್ಲ ಅಂದ್ರೆ ಅದು ಇನ್ಸ್ಟಾಲ್ ಮಾಡ್ತಾರೆ ಸರ್. ಒಂದ್ ಅರ್ಧ ಗಂಟೆ ಟೈಮ್ ಕೊಡಿ. ಅಲ್ಲಿ ನಿಮ್ಗೆ ಟೆಲಿಗ್ರಾಮ್ ಅಲ್ಲೇ ಮೆಸೇಜ್ ಮಾಡ್ತಾರೆ ನೋಡಿ. ಆಗ್ಲೇ ಉಮೇಶ್ ಅವ್ರದ್ದು ಆಯ್ತು ಅಂತ ಮೆಸೇಜ್ ಮಾಡಿದ್ರು. ನಿಮ್ದು ಆದ ತಕ್ಷಣ ಅಲ್ಲೇ ಮೆಸೇಜ್ ಮಾಡ್ತಾರೆ. ಓಕೆನಾ? ಓಕೆ ಸರ್.
ಅಲ್ಲಿ ನೋಡಿ ಅವ್ರು ಹೇಳ್ತಾ ಇದಾರೆ ಸೆಂಡ್ ಇಮೇಲ್ ID ಅಂತೇನೋ ಕೇಳ್ತಾ ಇದಾರೆ ನೋಡಿ. ಅದು ಈಗ ಬರೀ ಫೋನ್ ನಂಬರ್ ಕಳ್ಸಿದೀರಾ, ಎಲ್ಲ ಒಟ್ಟಿಗೆ ಕಳಿಸ್ಬೇಕು ಸರ್. ನೇಮು, ಇಮೇಲ್ ID, ಫೋನ್ ನಂಬರು, ಪ್ರೊಫೈಲ್ ಪಿಕ್ಚರು ಎಲ್ಲ ಒಟ್ಟಿಗೆ ಕಳಿಸ್ಬೇಕು. ಅಲ್ಲಿ ಇಮೇಲ್ ID ಕೇಳ್ತಾ ಇದಾರೆ ನೋಡಿ. ಭರತ್, ಏನಾಗಿದೆ ನಿಮ್ದು ಪ್ರಾಬ್ಲಮ್? ಭರತ್, ಏನ್ ಇಶ್ಯೂ? ಭರತ್ ಮಾತಾಡ್ತೀರಾ? ಬೇರೆ ಎಲ್ಲಾರ್ಗೂ ಆಗಿದ್ಯಾ? ಎಲ್ಲರಿಗೂ ಆಗಿದ್ರೆ ನಾನ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಸರ್ ನಂದೊಂದು ಚೆಕ್ ಮಾಡಿ ಸರ್, ಒಂದ್ ಸೆಕೆಂಡ್. ಏನಾಗಿದೆ ಸರ್? ಅದ್ ಇಂಡಿಕೇಟರ್ಸ್ ತುಂಬಾ ಜಾಸ್ತಿ ತೋರಿಸ್ತಾ ಇದೆ ನೋಡಿ, ಅದು ಪ್ರಾಪರ್ ಆಗಿ ಇನ್ಸ್ಟಾಲ್ ಆಗಿದೆ ಇಲ್ಲ ಅಂತ. ಶೇರ್ ಮಾಡ್ಬೇಕು ಸರ್. ಶೇರ್ ಮಾಡಕ್ ಗೊತ್ತಾ? ಆ ಮೋರಿಗೆ ಹೋಗ್ತಾ ಇದ್ದೀನಿ, ಪಾರ್ಟಿಸಿಪೆಂಟ್ಸ್, ಚಾಟ್, ವ್ಯೂ ಫುಲ್ ಇದು ಟ್ರಾನ್ಸ್ಕ್ರಿಪ್ಷನ್ ಶೇರ್ ಅಂತ ಬರುತ್ತೆ ನೋಡಿ ಸರ್. ಶೇರ್ ಮೇಲೆ ಕ್ಲಿಕ್ ಮಾಡಿ. ಶೇರ್ ಬರ್ತಿಲ್ಲ ಸರ್, ಅದು ಮೋರ್ ಮೇಲೆ ಬರುತ್ತಲ್ಲ ಸರ್. ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಶೇರ್ ಬರುತ್ತೆ ಸರ್. ಇಲ್ಲ, ಸ್ಕ್ರೀನ್ ಶಾಟ್ ಹಾಕಿ ಸರ್ ನಿಮ್ದು. ಹಾ ಗ್ರೂಪ್ ಅಲ್ಲಿ ಸ್ಕ್ರೀನ್ ಶಾಟ್ ಹಾಕಿ. ತಡ್ಡಿ ಸರ್, ಹಾಕ್ತೀನಿ ಈಗ. ಹಾ, ಆಗಿದೆಯಲ್ಲ ಸರ್. ಆಗಿದೆ, ಎರಡೆರಡು ಮೂರ್ ಸಲ ಆಗಿದೆ ಅಷ್ಟೇ. ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಗಿರುತ್ತೆ, ಇಲ್ಲಿ ನಿಮ್ದು ಏನಾಗಿದೆ ಅಂದ್ರೆ ಎರಡೆರಡು ಸಲ ಆಡ್ ಆಗಿದೆ. ಸೊ ಎರಡೆರಡು ಸಲ ಆಡ್ ಆದಾಗ ತೆಗಿಬೇಕು ಅಂದ್ರೆ ಏನ್ ಮಾಡ್ಬೇಕು, ಈಗ ನೋಡಿ ಇಲ್ಲಿ LLP ಅಂತ ಬಂದಿರುತ್ತೆ. LLP ಕಲರ್ಡ್ ಅಂತ ಬಂದಿದೆಯಲ್ಲ, ಈ ಕಲರ್ಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಕಣ್ಣಿನ ಸಿಂಬಲ್ ಇದೆಯಲ್ಲ, ಕಣ್ಣಿನ ಸಿಂಬಲ್ ಇರೋದು ವಿಸಿಬಿಲಿಟಿಗೆ. ಅದನ್ನ ಕ್ಲಿಕ್ ಮಾಡಿದ್ರೆ ಹೈಡ್ ಆಗುತ್ತೆ, ಇಲ್ಲ ವಿಸಿಬಲ್ ಆಗುತ್ತೆ. ಆಯ್ತಾ? ಇಲ್ಲ, ಇಲ್ಲಿ ನೋಡಿ, ಇದು ಕಸದ ತೊಟ್ಟಿ ಸಿಂಬಲ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಮಲ್ಟಿಪಲ್ ಟೈಮ್ಸ್ ಬಂದಿದ್ರೆ ಅದನ್ನ ಕ್ಲಿಕ್ ಮಾಡಿ ಡಿಲೀಟ್ ಆಗುತ್ತೆ. ಓಕೆನಾ? ಸೊ ಇದಿಷ್ಟು ಎಲ್ಲರಿಗೂ ಆಗಿದ್ಯಾ? ಇದಾದ್ಮೇಲೆ ನೋಡಿ, ಒಂದು ಪ್ರಾಬ್ಲಮ್ ನಿಮಗೆ ಎಲ್ಲರಿಗೂ ಬಂದಿರುತ್ತೆ, ಎಸ್ಪೆಷಲಿ ಮೊಬೈಲ್ ಅಲ್ಲಿ ಆಡ್ ಮಾಡಿದಾಗ. ಇಲ್ಲಿ ಬೈ ಡಿಫಾಲ್ಟ್ ನಿಮಗೆ ಒಂದು ವಾಲ್ಯೂಮ್ ಅಂತ ಬಂದಿರುತ್ತೆ. ತೋರಿಸ್ತೀನಿ ನೋಡಿ, ಈ ತರ ಬಂದಿರುತ್ತೆ. ವಾಲ್ಯೂಮ್ ಅಂತ ಆಡ್ ಆಗಿರುತ್ತೆ ನೋಡಿ. ವಾಲ್ಯೂಮ್ದು ಪ್ರಾಬ್ಲಮ್ ಏನಂದ್ರೆ, ಈ ಚಾರ್ಟು ಆ ಚಾರ್ಟು ಮಿಕ್ಸ್ ಆಗ್ಬಿಡುತ್ತೆ, ಮೊಬೈಲ್ ಅಲ್ಲಿ ನೋಡೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ, ವಾಲ್ಯೂಮ್ ಅನ್ನ ಡಿಲೀಟ್ ಮಾಡ್ಕೊಂತೀರಾ. ನೋಡಿ, ಇಲ್ಲಿ ವಾಲ್ಯೂಮ್ ಅಂತ ಬಂದಿರುತ್ತೆ. ಇಲ್ಲಿ ನೋಡಿ, VOL ಅಂತ ಕಾಣಿಸ್ತಾ ಇದೆಯಾ? ಈ VOL ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. VOL ಅನ್ನ ಈದರ್ ಯು ಕ್ಯಾನ್ ಹೈಡ್, ನಾನು ಹೈಡ್ ಮಾಡಿದ್ದೀನಿ, ನೀವು ಹೈಡ್ ಮಾಡ್ಬೋದು, ಇಲ್ಲ ಅಂದ್ರೆ ಡಿಲೀಟ್ ಮಾಡ್ಬೋದು. ನಾನು ಇಲ್ಲಿ ಇನ್ನೊಂದ್ಸಲ ಆಡ್ ಆಗಿದೆ, ಇದನ್ನ ಡಿಲೀಟ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ನೀವು ಹೈಡ್ ಮಾಡ್ಬೋದು, ಇಲ್ಲ ಡಿಲೀಟ್ ಮಾಡ್ಬೋದು ನೋಡಿ. ಈ ತರ ಡಿಲೀಟ್ ಮಾಡ್ಬೋದು. ವಾಲ್ಯೂಮ್ ಎಲ್ಲರೂ ಡಿಲೀಟ್ ಮಾಡಿದ್ರ? ಎಲ್ಲರೂ ವಾಲ್ಯೂಮ್ ಡಿಲೀಟ್ ಮಾಡಿದ್ರ? ಓಕೆ, ಇದನ್ನ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಸರ್ ಇನ್ನೊಂದ್ಸಲ ಹೇಳ್ತೀರಾ? ಸರ್ ಏನಿಲ್ಲ, ಇಲ್ಲಿ VOL ಅಂತ ಇರುತ್ತೆ ನೋಡಿ ಸರ್. VOL ಕಾಣಿಸ್ತಾ ಇದೆಯಾ? ವಾಲ್ಯೂಮ್ ಅಂತ ಬಂದಿರುತ್ತೆ. ವಾಲ್ಯೂಮ್ ಅಂತ ಕಾಣಿಸ್ತಾ ಇದೆಯಾ? ಅಲ್ಲಿ VOL ಅಂತ ಬಂದಿದೆ ನೋಡಿ. ನೋಡಿ, ಇಲ್ಲಿ VOL ಅಂತ ಈ ತರ ಬಂದಿರುತ್ತೆ. ಇದು ಬಂದಿದ್ರೆ ಇಲ್ಲಿ ಒಂದು ದೊಡ್ಡದಾಗಿ ಇಲ್ಲೆಲ್ಲ ಬಂದಿರುತ್ತೆ. ಇಲ್ಲಿ ಏನ್ ಮಾಡ್ತೀರಾ, ಇದರ್ ಯು ಕ್ಯಾನ್ ಕ್ಲಿಕ್ ಆನ್ ದಿಸ್, ಹೈಡ್ ಆಗುತ್ತೆ, ಇಲ್ಲ ಇದನ್ನ ಕ್ಲಿಕ್ ಮಾಡಿ ಡಿಲೀಟ್ ಆಗುತ್ತೆ.
ನೋಡಿ ಇಲ್ಲಿ ನಾನು ಹೈಡ್ ಮಾಡಿದ್ದೀನಿ. ಓಕೆ ಸರ್. ಅರ್ಥ ಆಯ್ತಾ? ಹೈಡ್ ಮಾಡ್ಬೋದು ಇಲ್ಲ ಡಿಲೀಟ್ ಮಾಡ್ಬೋದು. ಇದಾದ್ಮೇಲೆ Okay. ಮುಖ್ಯವಾಗಿ ಇಲ್ಲಿ ಪ್ರಾಬ್ಲಮ್ ಏನಾಗಿರುತ್ತೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ, ಚಾರ್ಟೇ ಕರೆಕ್ಟ್ ಆಗಿ ಅರ್ಥ ಆಗ್ತಾ ಇಲ್ಲ. ಕರೆಕ್ಟಾ? ಚಾರ್ಟ್ ನೀಟಾಗಿ ಕಾಣಿಸ್ತಾ ಇಲ್ಲ. ಮುಂಚೆ ಚಾರ್ಟ್ ಕರೆಕ್ಟ್ ಆಗಿತ್ತು ನೋಡಿ, ಇಲ್ಲಿ ಈ ಇಂಡಿಕೇಟರ್ ಹಾಕಕ್ಕಿಂತ ಮುಂಚೆ ಚಾರ್ಟ್ ನೀಟಾಗಿ ಕಾಣಿಸ್ತಾ ಇತ್ತು. ಈ ಚಾರ್ಟ್ ಹಾಕಿದ ತಕ್ಷಣ ಚಾರ್ಟ್ ಡಿಸ್ಟಾರ್ಟೆಡ್ ಆಗಿ ಕಾಣಿಸ್ತಾ ಇದೆ, ನಂಗೇನು ಗೊತ್ತಾಗ್ತಾನೆ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ನೋಡಿ, ಇಲ್ಲಿ ನನಗೆ ಇಲ್ಲಿ ಪ್ರೈಸ್ ಬರ್ತಾ ಇದೆ, ನಿಮಗ್ ಮೋಸ್ಟ್ಲಿ ಇಲ್ಲಿ ಪ್ರೈಸ್ ಬರ್ತಾ ಇರುತ್ತೆ. ಈ ಪ್ರೈಸ್ ಎಲ್ಲಿ ಬರ್ತಾ ಇದೆಯಲ್ಲ ಅಲ್ಲಿ ನೀವು ಏನ್ ಮಾಡ್ತೀರಾ ಅಂದ್ರೆ ಈ ತರ ಎಕ್ಸ್ಪ್ಯಾನ್ಷನ್ ಮಾಡ್ತೀರಾ. ನೀವು ಇದ್ರಲ್ಲಿ ಏನ್ ಮಾಡ್ತೀರಲ್ಲ, ಮೊಬೈಲ್ ಅಲ್ಲಿ ಝೂಮ್ ಇನ್ ಝೂಮ್ ಔಟ್ ಮಾಡ್ತೀರಲ್ಲ, ಆ ತರ ಝೂಮ್ ಇನ್ ಮಾಡ್ಕೊಂತೀರಾ. ನೋಡಿ ಇಲ್ಲಿ ಮಾಡಿದ್ರೆ ಏನಾಗುತ್ತೆ, ಚಾರ್ಟ್ ನೀಟ್ ಆಗ್ತಾ ಹೋಗುತ್ತೆ. ಬರ್ತಾ ಇದೆಯಾ? ಈಗ ಚಾರ್ಟ್ ನೀಟಾಗಿ ಕಾಣಿಸ್ತಾ ಇದೆಯಾ? ಎಲ್ಲರಿಗೂ ಚಾರ್ಟ್ ನೀಟಾಗಿ ಕಾಣಿಸ್ತಾ ಇದೆಯಾ ಇವಾಗ? ಯಾರಿಗಾರ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳಿ. ಇದಿಷ್ಟು ಮಾಡ್ಕೊಂಡಿದ್ರೆ ನೀವು ಚಾರ್ಟ್ ಅನ್ನ ಯೂಸ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಕ್ಲಿಯರ್ ಇದೆ ಅಲ್ವಾ? ಈಸಿ ಇದೆ. ಕರೆಕ್ಟಾ? ಸೊ ಇದಾದ್ಮೇಲೆ ಏನ್ ಮಾಡ್ತೀರಾ, ಇದಾದ್ಮೇಲೆ ಇನ್ನೊಂದು 2 ಪ್ರಾಬ್ಲಮ್ ಇದೆ ಟ್ರೇಡಿಂಗ್ ವ್ಯೂ ಅಲ್ಲಿ. ಏನ್ ಪ್ರಾಬ್ಲಮ್ ಅಂದ್ರೆ, ಇದು ಟೈಮ್ ನೋಡಿ, ನಿಮಗೆ ಕರೆಕ್ಟ್ ಆಗಿ ಟೈಮ್ ತೋರಿಸ್ತಾ ಇದೆಯಾ? ಯಾಕಂದ್ರೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಟೈಮ್ ಝೋನ್ ತಪ್ಪಾಗಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಟೈಮ್ ತೋರಿಸ್ತಾ ಇರಲ್ಲ. ಟೈಮ್ ಕರೆಕ್ಟ್ ಆಗಿ ತೋರಿಸ್ತಾ ಇದೆಯಾ? ಎಲ್ಲರಿಗೂ ಟೈಮ್ ಕರೆಕ್ಟ್ ಆಗಿ ತೋರಿಸ್ತಾ ಇದೆಯಾ? ನೋಡಿ, ಟೈಮ್ ಏನಾರ ಸರಿಯಾಗಿ ತೋರಿಸ್ತಾ ಇಲ್ಲ. ನೋಡಿ ಇವಾಗ ನಮ್ಗೆ ಎಷ್ಟು ಟೈಮು, 10:30 ಹತ್ತತ್ರ. ಇಲ್ಲಿ ನಮ್ಗೆ ಅದೇ ತರ ತೋರಿಸ್ತಾ ಇರ್ಬೇಕು. ಇಲ್ಲಿ ನೋಡಿ 11 ಇದೆ, ಇಲ್ಲಿ 10 ಗಂಟೆ ಇದೆ, ಇದ್ರ ಮಧ್ಯದಲ್ಲಿ ಎಲ್ಲೋ ಇದೀವಿ. ಸೊ ಇದಿದ್ರೆ ಕರೆಕ್ಟ್ ಆಗಿದೆ ಅಂತ. ಇಲ್ಲ ಅಂದ್ರೆ ನಿಮ್ಮ ಟೈಮ್ ಝೋನ್ ತಪ್ಪಾಗಿರುತ್ತೆ. ಎಷ್ಟೊಂದ್ಸಲ ಏನಾಗಿರುತ್ತೆ ಅಂದ್ರೆ ನಮ್ದು ಯಾವ್ದೋ ಟೈಮ್ ಝೋನ್ ಅಲ್ಲಿ ಇರ್ತೀವಿ. ಇದು ಇಂಟರ್ನ್ಯಾಷನಲ್ ಕಂಪ್ನಿ ಆಗಿರೋದ್ರಿಂದ ಬೇರೆ ಬೇರೆ ಕಂಟ್ರಿಯಿಂದಾನು ಜನ ಜಾಯಿನ್ ಆಗ್ತಾರೆ. ಒಬ್ಬೊಬ್ರಿಗೂ ಒಂದೊಂದು ಟೈಮ್ ಝೋನ್ ಇರುತ್ತೆ. ಸೊ ಅದ್ರ ಪ್ರಕಾರ ಇಲ್ಲಿ ಟೈಮ್ ಡಿಸ್ಪ್ಲೇ ಆಗುತ್ತೆ. ಇನ್ ಕೇಸ್ ಏನಾದ್ರು ನೋಡಿ ಕರೆಕ್ಟ್ ಆಗಿ ಡಿಸ್ಪ್ಲೇ ಆಗ್ತಿದ್ರೆ ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನಿಮ್ಗೆ ಟೈಮ್ ಕರೆಕ್ಟ್ ಆಗಿ ಡಿಸ್ಪ್ಲೇ ಆಗ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಈ ಜಾಗ ಇದೆಯಲ್ಲ, ಇಲ್ಲಿ ನೀವು ಲಾಂಗ್ ಪ್ರೆಸ್ ಮಾಡ್ಕೋಬೇಕು. ಲಾಂಗ್ ಪ್ರೆಸ್ ಮಾಡ್ಕೊಂಡ್ರೆ ಅಂದ್ರೆ ಗಟ್ಟಿಯಾಗಿ ಅದ್ಮಿಟ್ಕೊಂಡ್ರೆ ಈ ತರ ಬರುತ್ತೆ. ಕಾಣಿಸ್ತಾ ಇದೆಯಾ? ಇಲ್ಲಿ ನಿಮಗೆ ಟೈಮ್ ಝೋನ್ ಅಂತ ಬಂದಿರುತ್ತೆ. ಈ ಟೈಮ್ ಝೋನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಟೈಮ್ ಝೋನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಕೆಲವರಿಗೆ UTC ಅಂತ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ UTC ಅಂತ ಸೆಲೆಕ್ಟ್ ಆಗ್ಬಿಟ್ಟಿದ್ರೆ ನಿಮ್ದು ಟೈಮ್ ಝೋನ್ ತಪ್ಪಾಗಿ ತೋರಿಸ್ತಾ ಇರುತ್ತೆ. ನೀವೇನ್ ಮಾಡ್ತೀರಾ, ಫುಲ್ ಕೆಳಗಡೆ ಬರ್ತೀರಾ. ಇಲ್ಲಿ ನೋಡಿ UTC + 530 ಕಲ್ಕಟ್ಟ ಅಂತ ಬರ್ಬೇಕು. ನೋಡಿ ಇಲ್ಲಿ ನಂದು ಸೆಲೆಕ್ಟ್ ಆಗಿದೆ ನೋಡಿ, ನಿಮ್ದು ಇದೇ ತರ ಸೆಲೆಕ್ಟ್ ಆಗಿರ್ಬೇಕು. ಇದು ಕರೆಕ್ಟ್ ಆಗಿ ಸೆಲೆಕ್ಟ್ ಆಗಿದ್ರೆ ನಿಮ್ದು ಟೈಮ್ ಕರೆಕ್ಟ್ ಆಗಿ ತೋರಿಸ್ತಾ ಇರುತ್ತೆ. ಇಲ್ಲ ಅಂದ್ರೆ ಕರೆಕ್ಟ್ ಇರಲ್ಲ. ಇನ್ ಕೇಸ್ ಏನಾರೋ ನಿಮ್ದು ಪ್ರಾಬ್ಲಮ್ ಇದ್ರೆ ಸರಿ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? ಇದಿಷ್ಟು ಬಿಟ್ರೆ ಐ ಥಿಂಕ್ ಓವರ್ ಆಲ್ ಯು ಶುಡ್ ಬಿ ಸೆಟ್ ಟು ಗೋ. ಓಕೆ, ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ. ಇಲ್ಲಿ ನಿಮ್ಗೆ ಇನ್ಸ್ಟಾಲ್ ಆಗಿಲ್ಲ ಅಥವಾ ಇನ್ನು ಅಲ್ಲಿ ಎಲ್ಲೆಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಇಲ್ಲಿ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ. ಟೆಲಿಗ್ರಾಮ್ ಅಲ್ಲಿ ನೀವ್ ಏನ್ ಮಾಡ್ತೀರಾ, ನೇಮು, ಇಮೇಲ್ ID, ಫೋನ್ ನಂಬರು ಮತ್ತೆ ಪ್ರೊಫೈಲ್ ID ಇಷ್ಟನ್ನು ಮಾಡ್ತೀರಾ. ಅದ್ ಮಾಡಿದ್ರೆ ಆಗತ್ತೆ. ಓಕೆ, ಒಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ರವಿ ಅವ್ರದ್ದು ನಿಮ್ದು ಏನಾಗಿದೆ ಅಂದ್ರೆ ರಿಜಿಸ್ಟರ್ ಮಾಡಿದಾಗ ಒಂದ್ ನಂಬರ್ ಕೊಟ್ಟಿದ್ದೀರಾ, ಆಮೇಲೆ ಇನ್ನೊಂದ್ ನಂಬರ್ ಕೊಟ್ಟಿದ್ರೆ ಪ್ರಾಬ್ಲಮ್ ಆಗಿರುತ್ತೆ. ಅದು ಇನ್ ಕೇಸ್ ಏನಾರೋ ಚೇಂಜ್ ಆಗಿದ್ರೆ ಅಥವಾ ಟ್ರೇಡಿಂಗ್ ವ್ಯೂ ಅಲ್ಲಿ, ಯಾಕಂದ್ರೆ ಇಮೇಲ್ ID ಮುಖಾಂತರ ಟ್ರೇಡಿಂಗ್ ವ್ಯೂದು ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ.
ಓಕೆ, ನಂದೀಶ್ ಯಾರು ಇಲ್ಲಿದ್ದೀರಾ? ನಂದೀಶ್ ಇಲ್ಲ. ಓಕೆ, ಸರಿ. ಬೇರೆಯವ್ರದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದ್ಯಾ? ಯಾರಿಗಾರ ಇಶ್ಯೂ ಇದ್ರೆ ಹೇಳಿ. ಎಲ್ಲರಿಗೂ ಇದು ಕ್ಲಿಯರ್ ಇದ್ರೆ, ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದ್ರೆ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಎಲ್ಲರಿಗೂ ಇನ್ಸ್ಟಾಲೇಷನ್ ಆಗಿದೆ, ಇಷ್ಟು ಬೇಸಿಕ್ ಎಲ್ಲರಿಗೂ ಆಗಿದ್ಯಾ? ಯಾರ್ಯಾರಿಗೆ ಪ್ರಾಬ್ಲಮ್ ಇದೆ ಇವಾಗ ಆಗತ್ತೆ. ಓಕೆ, ಯಾರ್ಯಾರಿಗೆ ಇಶ್ಯೂ ಇದೆ ಹೇಳಿ, ನಾನು ಅಲ್ಲಿ ಬೇಕಿದ್ರೆ ಕೋಆರ್ಡಿನೇಟ್ ಮಾಡ್ತೀನಿ. ಎಲ್ಲರಿಗೂ ಆಗಿದೆ ಅಲ್ವಾ? ಓಕೆ, ಲೆಟ್ಸ್ ಮೂವ್ ಆನ್. ಹಾಗಿದ್ರೆ ನಾನು ನಿಮ್ಗೆ ಇನ್ನೊಂದು ಡಾಕ್ಯುಮೆಂಟ್ ಶೇರ್ ಮಾಡ್ತಾ ಇದ್ದೀನಿ. ಒಂದು ನಿಮಿಷ. ಜಸ್ಟ್ ಅ ಸೆಕೆಂಡ್. ನೋಡಿ, ಒಂದು PDF ಡಾಕ್ಯುಮೆಂಟ್ ಶೇರ್ ಮಾಡ್ತಾ ಇದ್ದೀನಿ ಇವಾಗ. ಈ PDF ಡಾಕ್ಯುಮೆಂಟ್ ಅಲ್ಲಿ ಏನಿದೆಯೋ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ರೀಫ್ ಆಗಿ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇವಾಗ ನಮ್ಮ ಹತ್ರ ಇದಾದ್ಮೇಲೆ ನಿಮ್ಗೆ ಏನ್ ಚಾಲೆಂಜಸ್ ಇದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ಅಡ್ರೆಸ್ ಮಾಡ್ತೀನಿ. ಓಕೆ, ಇಲ್ಲಿರೋರಲ್ಲಿ ಯಾರ್ಯಾರು ಸ್ಟಾಕ್ ಮಾರ್ಕೆಟ್ಗೆ ಕಂಪ್ಲೀಟ್ಲಿ ಹೊಸಬ್ರು? ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಗೊತ್ತಿಲ್ಲ ಅನ್ನೋರು ಎಷ್ಟು ಜನ ಇದ್ದೀರಾ? ಯಾರ್ಯಾರು ಇದ್ದೀರಾ? ಚಾಟ್ ಬಾಕ್ಸ್ ಅಲ್ಲಿ ಮೀ ಅಂತ ಮೆಸೇಜ್ ಮಾಡಿ, ಸೊ ದಟ್ ನಂಗೆ ಗೊತ್ತಾಗತ್ತೆ ಯಾರ್ಯಾರು ಏನು ಗೊತ್ತಿಲ್ಲ. ಓಕೆ, ಮಹಾದೇಶ್ ಗೊತ್ತಿಲ್ಲ. ಓಕೆ, ನೇತ್ರಾವತಿ, ನಿಖಿಲ್. ಓಕೆ ಓಕೆ, ಸೊ ಅಟ್ಲೀಸ್ಟ್ ನಿಮಗೆ ಈ ತರ ಚಾರ್ಟ್ ಇದೆ ಅಂತ ಗೊತ್ತಾ? ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಂತ ಗೊತ್ತಾ? ಓಕೆ, ಒಂದು ಚಿಕ್ಕ ಬೇಸಿಕ್ ಹೇಳ್ಕೊಟ್ಬಿಡ್ತೀನಿ ನೋಡಿ. ಬೇಸಿಕ್ ಆಗಿ ಏನಾಗುತ್ತೆ ಅಂದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ, ಬೈ ಮಾಡ್ಬೇಕು ಸೆಲ್ ಮಾಡ್ಬೇಕು ಅಂತ ಇರ್ಬೇಕಾದ್ರೆ ಬೇಸಿಕ್ ಆಗಿ ಚಾರ್ಟ್ ನೋಡ್ಬೇಕಾಗತ್ತೆ. ಚಾರ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಪ್ರೈಸ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗತ್ತೆ. ನೋಡಿ, ಇಲ್ಲಿ ನಿಮಗೆ ನೀಟಾಗಿ ಅರ್ಥ ಆಗ್ಬೋದು ಪ್ರೈಸ್ ಎಲ್ಲಿ ಹೋಗ್ತಾ ಇದೆ ಅಂತ. ಬಟ್ ಇದು ಏನಾಗುತ್ತೆ ಅಂದ್ರೆ, ನನಗೆ ಎಲ್ಲಾ ಡೇಟಾ ಇಲ್ಲಿ ಸಿಕ್ಕಿರಲ್ಲ. ಅದಕ್ಕೋಸ್ಕರ ನಾವ್ ಏನ್ ಯೂಸ್ ಮಾಡ್ತೀವಿ, ಈ ತರ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಂತ ಯೂಸ್ ಮಾಡ್ತೀವಿ. ಈ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ 4 ಡೇಟಾ ಇರುತ್ತೆ. ನೋಡಿ, ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಾ? 4 ಡೇಟಾ ಇದೆ. ಇದೇನು? O, H, L ಮತ್ತೆ C. ಇದನ್ನ ಕ್ಯಾಂಡಲ್ ಸ್ಟಿಕ್ ಅನ್ನ ಜಪಾನ್ ಅವರು ಇನ್ವೆಂಟ್ ಮಾಡಿದ್ದು. ಅದಕ್ಕೆ ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ ಅಂತ ಕರೀತಾರೆ. ಇದಕ್ಕೆ OHLC ಚಾರ್ಟ್ ಅಂತ ಕೂಡ ಕರೀತಾರೆ. ಯಾಕೆಂದ್ರೆ ಇದಕ್ಕೆ ಈ 4 ಡೇಟಾ ಇರುತ್ತೆ. ಏನೇನ್ ಡೇಟಾ? ಓಪನ್, ಹೈ, ಲೋ ಮತ್ತೆ ಕ್ಲೋಸ್. ಸೊ ಓಪನ್ ಅಂದ್ರೆ ಯಾವ ಪ್ರೈಸ್ ಅಲ್ಲಿ ಶುರುವಾಯಿತು ಅದು ನೀವು ಸ್ಟಾರ್ಟ್ ಅಂತ ಹಾಕೊಳ್ಳಿ. ಒಂದ್ ಕೆಲಸ ಮಾಡಿ, ಇಲ್ಲಿ ಬರೆದ್ ಬಿಡ್ತೀನಿ. ಓಪನ್ ಅಂದ್ರೆ ಯು ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಅ ಸ್ಟಾರ್ಟ್. ಯಾವಾಗ ಶುರುವಾಯ್ತಲ್ಲ, ಶುರುವಾದಾಗ ಯಾವ ಪ್ರೈಸ್ ಇತ್ತೋ ಅದು ಓಪನ್ ಪ್ರೈಸ್. ಹೈ ಅಂದ್ರೆ ದಿನದ ಹೈಯೆಸ್ಟ್ ಪ್ರೈಸು, ಲೋ ಅಂದ್ರೆ ದಿನದ ಲೋಯೆಸ್ಟ್ ಪ್ರೈಸು, ಕ್ಲೋಸ್ ಅಂದ್ರೆ ಯಾವ ಪ್ರೈಸ್ ಅಲ್ಲಿ ಎಂಡ್ ಆಯ್ತು. ಇದೇನಾಗುತ್ತೆ ಅಂದ್ರೆ, ಇಲ್ಲಿ ನೀವು ಇದನ್ನ ನೋಡೋದು ಬೇರೆ ಬೇರೆ ಟೈಮ್ ಪೀರಿಯಡ್ ಅಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ನಾನು 1 ಮಿನಿಟ್ ಹಾಕೊಂಡಿದೀನಿ, 5 ಮಿನಿಟ್ ಹಾಕೊಂಡಿದೀನಿ, 15 ಮಿನಿಟ್ ಹಾಕೊಂಡಿದೀನಿ, 1 ಅವರ್ ಹಾಕೊಂಡಿದೀನಿ, 1 ಡೇ, 1 ವೀಕ್, 1 ಮಂತ್, ಇವೆಲ್ಲ ಹಾಕೊಂಡಿದೀನಲ್ಲ. ಇವೆಲ್ಲ ಹಾಕೊಂಡಿರೋದ್ ಉದ್ದೇಶ ಏನು ಅಂದ್ರೆ, ಬೇರೆ ಬೇರೆ ಟೈಮ್ ಪೀರಿಯಡ್ ಅಲ್ಲಿ ನೋಡೋದಕ್ಕೆ. ಇದು ಏನಾಗುತ್ತೆ ಅಂದ್ರೆ, ಪ್ರತಿಯೊಂದು ಟೈಮ್ ಪೀರಿಯಡ್ ಅಲ್ಲೂ 4 ಡೇಟಾ ಡಿಸ್ಪ್ಲೇ ಮಾಡುತ್ತೆ. ಡೈಲಿ ಚಾರ್ಟ್ ನೋಡಿದ್ರೆ ಬೆಳಗ್ಗೆ ಯಾವ ಪ್ರೈಸ್ ಶುರುವಾಯಿತೋ ಅದು ಓಪನ್ ಪ್ರೈಸ್ ಆಗುತ್ತೆ, ಯಾವ ಪ್ರೈಸ್ಗೆ ಎಂಡ್ ಆಯ್ತೋ ಅದು ಕ್ಲೋಸ್ ಪ್ರೈಸ್ ಆಗುತ್ತೆ. ಇಡೀ ದಿವಸದಲ್ಲಿ ಹೈಯೆಸ್ಟ್ ಎಲ್ಲಿತ್ತು ಹೈ ಪ್ರೈಸು, ಲೋಯೆಸ್ಟ್ ಎಲ್ಲಿತ್ತು ಅದು ಲೋ ಪ್ರೈಸು. ಸಪೋಸ್ ನಾನು ವೀಕ್ಲಿ ಚಾರ್ಟ್ ನೋಡ್ತೀನಿ ಅಂದ್ರೆ, ಒಂದು ವಾರದಲ್ಲಿ ಏನಾಯ್ತು, ಶುರುವಾದಾಗ ಯಾವ ಪ್ರೈಸ್ ಇತ್ತು. ಶುರುವಾಗೋದು ಅಂದ್ರೆ ಮಂಡೇ ಶುರುವಾಗುತ್ತೆ, ಫ್ರೈಡೇ ಎಂಡ್ ಆಗುತ್ತೆ. ಸೊ ಮಂಡೇ ಶುರುವಾದಾಗ ಏನ್ ಪ್ರೈಸ್ ಇತ್ತು ಅದು ಓಪನ್ ಪ್ರೈಸ್ ಆಗುತ್ತೆ. ಫ್ರೈಡೇ ಯಾವಾಗ ಎಂಡ್ ಆಗುತ್ತೆ ಅದು ಕ್ಲೋಸ್ ಪ್ರೈಸ್ ಆಗುತ್ತೆ.
ಸೊ ಯೂಶಲಿ ಏನಾಗುತ್ತೆ, ಬೆಳಗ್ಗೆ 9:15 ಶುರುವಾಗುತ್ತೆ ಮಾರ್ಕೆಟ್, 3:15 ಎಂಡ್ ಆಗುತ್ತೆ. ಸೊ 9:15 ಯಾವ ಪ್ರೈಸ್ ಅಲ್ಲಿ ಶುರುವಾಯ್ತು ಅದು ಓಪನ್ ಪ್ರೈಸ್ ಆಗುತ್ತೆ, 3:15 ಯಾವ ಪ್ರೈಸ್ ಅಲ್ಲಿ ಎಂಡ್ ಆಯ್ತು ಅದು ಕ್ಲೋಸ್ ಪ್ರೈಸ್ ಆಗುತ್ತೆ. ಅದೇ ರೀತಿ 1 ಅವರ್ ನೋಡಿದ್ರೆ ಪ್ರತಿ 1 ಗಂಟೆಗೆ ಏನಾಯ್ತು ಅಂತ ತೋರಿಸುತ್ತೆ, 15 ನಿಮಿಷ ನೋಡಿದ್ರೆ ಪ್ರತಿ 15 ನಿಮಿಷಕ್ಕೆ ಏನಾಯ್ತು, 5 ನಿಮಿಷ ನೋಡಿದ್ರೆ ಪ್ರತಿ 5 ನಿಮಿಷಕ್ಕೆ ಏನಾಯ್ತು. ಸೊ ಇದೇನಾಗುತ್ತೆ ಅಂದ್ರೆ ಇವೆಲ್ಲ ಡೇಟಾನು ತೋರಿಸುತ್ತೆ. ಆದ್ರಿಂದ ನಿಮ್ಗೆ ಯಾವ ಚಾರ್ಟ್ ಯಾರು ನೋಡ್ಬೇಕು, ಯಾರಿಗೆ ಏನ್ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋಣಂತೆ. ಇದಕ್ಕೆ ನೋಡಿ, ಇಲ್ಲಿ ನೀವು ಫಸ್ಟ್ ಡಿಸೈಡ್ ಮಾಡ್ಬೇಕು ನೀವೇನ್ ಮಾಡ್ತೀರಾ. ನೀವು ಸ್ಕ್ಯಾಲ್ಪಿಂಗ್ ಮಾಡ್ತೀರಾ ಅಥವಾ ಇಂಟ್ರಾಡೇಲಿ ಟ್ರೇಡ್ ಮಾಡ್ತೀರಾ, ಸ್ವಿಂಗ್ ಟ್ರೇಡ್ ಮಾಡ್ತೀರಾ, ಪೊಸಿಷನಲ್ ಟ್ರೇಡ್ ಮಾಡ್ತೀರಾ ಅಂತ. ಅಂದ್ರೆ ಏನ್ ಅರ್ಥ ಇದು? ಸ್ಕ್ಯಾಲ್ಪಿಂಗ್ ಅಂದ್ರೆ ಯಾರು ಟ್ರೇಡ್ ಅನ್ನ 5 ರಿಂದ 10 ನಿಮಿಷದಲ್ಲಿ ಎಕ್ಸಿಟ್ ಮಾಡ್ತಾರೆ. ತಡಿಯಮ್ಮ, ಏನು ನೋಡಿ, ಸ್ಕ್ಯಾಲ್ಪಿಂಗ್ ಅಲ್ಲಿ ಜಾಸ್ತಿ ಹೊತ್ತು ಯಾರು ಇರಲ್ಲ, ಫ್ಯೂ ಸೆಕೆಂಡ್ಸ್ ಅಲ್ಲಿ ಮುಗ್ದೋಗುತ್ತೆ, ಇಲ್ಲ ಅಂದ್ರೆ 5-4 ನಿಮಿಷದಲ್ಲಿ ಮುಗಿಯುತ್ತೆ. ಚಿಕ್ಕ ಚಿಕ್ಕ ಟಾರ್ಗೆಟ್ಗೆ ಟ್ರೇಡ್ ಮಾಡ್ತಾರೆ, ಇದಕ್ಕೆ ಸ್ಕ್ಯಾಲ್ಪಿಂಗ್ ಅಂತ ಕರೀತಾರೆ. ಇಂಟ್ರಾಡೇಲಿ ಟ್ರೇಡ್ ಮಾಡೋರು ಒಂದ್ ಇಡೀ ದಿವಸ ಟ್ರೇಡ್ ಮಾಡ್ಬೋದು. ಬೆಸ್ಟ್ ಪ್ರಾಕ್ಟೀಸ್ ಇರೋದು 30 ಮಿನಿಟ್ಸ್ ಇಂದ 2 ಅವರ್ಸ್, ಇಷ್ಟರಲ್ಲಿ ಟ್ರೇಡ್ ಮುಗ್ದೋಗುತ್ತೆ ಮೋಸ್ಟ್ ಆಫ್ ದ ಟೈಮ್. ಓಕೆ, ಸ್ವಿಂಗ್ ಟ್ರೇಡ್ ಮಾಡೋರ್ಗೆ 3 to 5 days ಅಲ್ಲಿ ಅವರು ಟ್ರೇಡ್ ಕಂಪ್ಲೀಟ್ ಮಾಡ್ಕೊಂತಾರೆ. ಯೂಶಲಿ ವಿತ್ ಇನ್ ಎ ವೀಕ್ ಮಾಡೋದಕ್ಕೆ ಸ್ವಿಂಗ್ ಟ್ರೇಡ್ ಅಂತ ಕರಿತೀವಿ. ಎನಿಥಿಂಗ್ ಅಬೌಟ್ 10 days ಇಟ್ಕೊಂಡಿದ್ರೆ ಅದನ್ನ ಪೊಸಿಷನಲ್ ಟ್ರೇಡಿಂಗ್ ಅಂತ ಕರಿತೀವಿ. 3 months 6 months 9 months ಎಲ್ಲ ಇಟ್ಕೊಂಡಿದ್ರು ಅದನ್ನ ಪೊಸಿಷನಲ್ ಟ್ರೇಡಿಂಗ್ ಅಂತಾನೆ ಕರಿತೀವಿ. ಸೊ ಸ್ಕ್ಯಾಲ್ಪಿಂಗ್ ಮಾಡೋರು ಯೂಸ್ ಮಾಡ್ಬೇಕಾಗಿರೋ ಟೈಮ್ ಪೀರಿಯಡ್ 1 minute to 5 minutes. ಇಂಟ್ರಾಡೇ ಮಾಡೋರು ಯೂಸ್ ಮಾಡ್ಬೇಕಾಗಿರೋ ಟೈಮ್ ಪೀರಿಯಡ್ 5 minutes 15 minutes. ಅದೇ ಸ್ವಿಂಗ್ ಟ್ರೇಡ್ ಮಾಡೋರು ಯೂಸ್ ಮಾಡ್ಬೇಕಾಗಿರೋ ಟೈಮ್ ಪೀರಿಯಡ್ 1 hour 1 day. ಅದೇ ಪೊಸಿಷನಲ್ ಟ್ರೇಡಿಂಗ್ ಮಾಡ್ಬೇಕಾಗಿರೋರು ಯೂಸ್ ಮಾಡ್ಬೇಕಾಗಿರೋದು 1 day ಮತ್ತೆ 1 week. ಸೊ ಇದರಲ್ಲಿ ಲೋವರ್ ಟೈಮ್ ಪೀರಿಯಡ್ ಹೈಯರ್ ಟೈಮ್ ಪೀರಿಯಡ್ ನಾವು ಅನಾಲಿಸಿಸ್ ಯೂಸ್ ಮಾಡ್ತೀವಿ. ಹೈಯರ್ ಟೈಮ್ ಪೀರಿಯಡ್ ಅನಾಲಿಸಿಸ್ ಯೂಸ್ ಮಾಡ್ತೀವಿ. ಲೋವರ್ ಟೈಮ್ ಪೀರಿಯಡ್ ಎಂಟ್ರಿ ಮತ್ತೆ ಎಕ್ಸಿಟ್ ಗೆ ಯೂಸ್ ಮಾಡ್ತೀವಿ. ಓಕೆ, ನಮ್ ಸಾಫ್ಟ್ವೇರ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇರೋದೇ ಎಂಟ್ರಿ ಎಕ್ಸಿಟ್ ಗೆ, ಅನಾಲಿಸಿಸ್ ಗೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆದ್ರಿಂದ ನಾವಿಲ್ಲಿ ಯೂಸ್ ಮಾಡ್ತಿರೋದು ಲೋವರ್ ಟೈಮ್ ಪೀರಿಯಡ್. ನೀವು ಸ್ಕ್ಯಾಲ್ಪಿಂಗ್ ಮಾಡೋದಾದ್ರೆ ನೀವು ನೋಡ್ಬೇಕಾಗಿರೋದು 1 minute. ಇಂಟ್ರಾಡೇ ಟ್ರೇಡ್ ಮಾಡೋದಾದ್ರೆ ನೋಡ್ಬೇಕಾಗಿರೋದು 5 minutes. ನೀವು ಸ್ವಿಂಗ್ ಟ್ರೇಡ್ ಮಾಡೋದಾದ್ರೆ ನೋಡ್ಬೇಕಾಗಿರೋದು 1 hour. ಪೊಸಿಷನಲ್ ಟ್ರೇಡ್ ಮಾಡೋದಾದ್ರೆ ನೋಡ್ಬೇಕಾಗಿರೋದು 1 day. ಇದು ಅರ್ಥ ಆಗಿದ್ಯಾ? ಕ್ಲಿಯರ್ ಎಲ್ಲರಿಗೂ? ಅನಿಶಾ ಕ್ಲಿಯರ್ ಆಯ್ತಾ ಯಾವ್ದು ಯೂಸ್ ಮಾಡ್ಬೇಕು ಅಂತ? ನೀವು ಫಸ್ಟ್ ಡಿಸೈಡ್ ಮಾಡ್ಬೇಕು ಯಾವ ತರ ಟ್ರೇಡರ್ ನೀವು, ಯಾವ ತರ ಟ್ರೇಡರ್ ಅದ್ರ ತಕ್ಕಂಗೆ ನೀವು ಚೂಸ್ ಮಾಡ್ಬೇಕಾಗಿರುತ್ತೆ ಟೈಮ್ ಪೀರಿಯಡ್. ಅರ್ಥ ಆಗಿದ್ಯಾ? ಓಪನ್ ಹೈ ಲೋ ಕ್ಲೋಸ್ ಬಗ್ಗೆ ಅರ್ಥ ಆಗಿದ್ಯಾ? ಚಾರ್ಟ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಅರ್ಥ ಆಗ್ಬೇಕು. ಏನಂದ್ರೆ ಎಲ್ ಬೈ ಮಾಡ್ಬೇಕು ಸೆಲ್ ಮಾಡ್ಬೇಕು ಹೇಳ್ಕೊಡ್ತೀನಿ ನಿಖಿಲ್, ಇನ್ನೂ ಅದಕ್ಕೆ ಬಂದಿಲ್ಲ. ಫಸ್ಟ್ ಆಫ್ ಆಲ್ ನೀನ್ ಯಾವ ತರ ಟ್ರೇಡರು ಅದ್ರ ಪ್ರಕಾರ ನೀವು ಮಾಡ್ಬೇಕಾಗತ್ತೆ. ಇದು ಕ್ಲಿಯರ್ ಆಗಿದೆಯಲ್ಲ ಎಲ್ಲರಿಗೂ? ಯಾರಿಗಾರ ಏನಾರು ಡೌಟ್ ಇದ್ರೆ ಹೇಳಿ. ಓಕೆನಾ? ಇದು ಕ್ಲಿಯರ್ ಇದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ಚಾರ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗ್ಬೇಕಾಗಿರೋದು. ಏನದು ಇಂಪಾರ್ಟೆಂಟ್ ವಿಷಯ ಅಂದ್ರೆ, ಇಲ್ಲಿ ನೀವು ನೋಡಿದ್ರೆ ಚಾರ್ಟ್ ಅಲ್ಲಿ ಕೆಲವೊಂದೆಲ್ಲ ಗ್ರೀನ್ ಕಾಣಿಸ್ತಾ ಇರುತ್ತೆ, ಕೆಲವೊಂದು ರೆಡ್ ಕಾಣಿಸ್ತಾ ಇರುತ್ತೆ. ಇದು ಯಾಕೆ ಅಂದ್ರೆ, ನಾನು ಏನ್ ಹೇಳ್ದೆ ನಿಮಗೆ, ಇದು ಕ್ಯಾಂಡಲ್ ಆಯ್ತಾ? ಈ ಕ್ಯಾಂಡಲ್ ಅಲ್ಲಿ ಇದನ್ನ ಬಾಡಿ ಆಫ್ ದ ಕ್ಯಾಂಡಲ್ ಅಂತ ಕರೀತಾವೆ, ಇದನ್ನ ವಿಕ್ ಆಫ್ ದ ಕ್ಯಾಂಡಲ್ ಅಂತ ಕರೀತಾರೆ. ಇಲ್ಲಿ ಮೇಲ್ಗಡೆ ಹೈಯೆಸ್ಟ್ ಪ್ರೈಸ್ ಬರುತ್ತೆ, ಕೆಳಗಡೆ ಲೋಯೆಸ್ಟ್ ಪ್ರೈಸ್ ಬರುತ್ತೆ. ಈ ಓಪನ್ ಇದೆಯಲ್ಲ ಅದು ಇಲ್ಲಿ ಶುರುವಾಗಿ ಇಲ್ಲಿ ಎಂಡ್ ಆಗ್ಬೋದು, ಇದು ಇಲ್ಲಿ ಶುರುವಾಗಿ ಇಲ್ಲಿ ಎಂಡ್ ಆಗ್ಬೋದು, ಎರಡು ತರ ಆಗ್ಬೋದು. ಇಲ್ಲಿ ಗ್ರೀನ್ ಕ್ಯಾಂಡಲ್ ಅಲ್ಲಿ ಏನಾಗ್ತಾ ಇರುತ್ತೆ, ಕೆಳಗಡೆ ಶುರುವಾಗಿ ಮೇಲ್ಗಡೆ ಎಂಡ್ ಆಗ್ತಾ ಇರುತ್ತೆ. ನೋಡಿ, ಪ್ರೈಸ್ ಕೆಳಗಿಂದ ಮೇಲ್ ಹೋಗ್ತಾ ಇದೆ. ಶುರುವಾದಾಗ ಪ್ರೈಸ್ 100 ರೂಪಾಯಿ ಇತ್ತು, ಎಂಡ್ ಆಗೋ ಟೈಮಲ್ಲಿ 110 ರೂಪಾಯಿ ಇತ್ತು.
ಏನಾಯ್ತು? ಪಾಸಿಟಿವ್ ಡೆವಲಪ್ಮೆಂಟಾ ನೆಗೆಟಿವ್ ಡೆವಲಪ್ಮೆಂಟಾ? ಥ್ರೂಔಟ್ ದ ಡೇ ಏನಾಗಿದೆ? ಪಾಸಿಟಿವ್ ಆಗಿ ಮೂವ್ ಆಗಿದೆಯಾ ನೆಗೆಟಿವ್ ಆಗಿ ಮೂವ್ ಆಗಿದೆಯಾ? ಲೊಕೇಶನ್ ಹೇಳ್ತಾ ಇದ್ದೀರಾ, ಕೇಳಿಸ್ತಾ ಇಲ್ಲ. ಪಾಸಿಟಿವ್ ಸರ್. ಪಾಸಿಟಿವ್ ಇದೆ ಅಲ್ವಾ? ಸೊ ಅದಕ್ಕೆ ನೋಡಿ, ಇದು ಗ್ರೀನ್ ಅಲ್ಲಿ ರೆಪ್ರೆಸೆಂಟ್ ಆಗುತ್ತೆ. ಗ್ರೀನ್ ಅಲ್ಲಿ ರೆಪ್ರೆಸೆಂಟ್ ಆಗ್ತಿದೆ ಅಂದ್ರೆ ಓಪನ್ ಪ್ರೈಸ್ ಕೆಳಗಡೆ ಇರುತ್ತೆ, ಕ್ಲೋಸ್ ಪ್ರೈಸ್ ಮೇಲ್ಗಡೆ ಇರುತ್ತೆ. ಅದೇ ನಿಮಗೆ ಇಲ್ಲಿ ನೋಡಿ ರೆಡ್ ಅಲ್ಲಿ ಬರ್ತಾ ಇದೆಯಲ್ಲ, ಇಲ್ಲಿ ಏನಾಗಿರುತ್ತೆ? ಶುರುವಾದಾಗ ಮೇಲಿರುತ್ತೆ, ಎಂಡ್ ಆದಾಗ ಕೆಳಗಿರುತ್ತೆ. ಸೊ ಓಪನ್ ಮೇಲ್ಗಡೆ, ಕ್ಲೋಸ್ ಕೆಳಗಡೆ ಅಂದ್ರೆ ಪ್ರೈಸ್ ಮೇಲಿಂದ ಕೆಳಗ್ ಬರ್ತಾ ಇದೆ. ಇದು ರೆಡ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಇದು ಗ್ರೀನ್ ಕ್ಯಾಂಡಲ್ ಇರೋದು, ಪಾಸಿಟಿವ್ ಕ್ಯಾಂಡಲ್ ಇರೋದು ಓಪನ್ ಕೆಳಗಡೆ ಇರುತ್ತೆ. ರೆಡ್ ಕ್ಯಾಂಡಲ್ ನೆಗೆಟಿವ್ ಕ್ಯಾಂಡಲ್ ಓಪನ್ ಮೇಲ್ಗಡೆ ಇರುತ್ತೆ. ಅರ್ಥ ಆಯ್ತಾ? ಇದೆಲ್ಲರಿಗೂ ಅರ್ಥ ಆಗಿದೆ ಅಲ್ವಾ? ನಿಮ್ಗೆ ಇಷ್ಟ ಅರ್ಥ ಆಗಿದ್ರೆ ಚಾರ್ಟ್ ಅನ್ನ ನೋಡೋದು ಅರ್ಥ ಆಗಕ್ಕೆ ಈಸಿ ಆಗುತ್ತೆ. ಇಷ್ಟು ನೋಡೋದು ಗೊತ್ತಾಗಿದ್ರೆ ನಾವು ಸಾಫ್ಟ್ವೇರ್ ಏನು, ಹೇಗೆ ಯೂಸ್ ಮಾಡೋದು ಎಲ್ಲ ನಿಮ್ಗೆ ತೋರಿಸ್ಕೊಡ್ಬೋದು. ಓಕೆನಾ? ಹೇಳ್ತೀನಿ, ಇವತ್ತೇ ಹೇಳ್ಕೊಡ್ತೀನಿ ನಿಮ್ಗೆ. ಇವತ್ತು ಹೇಳ್ಕೊಟ್ಬಿಟ್ರೆ ನಿಮ್ಗೆ ಇನ್ನೂ ಏನಾದ್ರು ಬೇಸಿಕ್ಸ್ ಗೊತ್ತಾಗ್ಬೇಕು ಅಂದ್ರೆ ಬೇಸಿಕ್ಸ್ ಎಲ್ಲ ನಾಳೆ ಇನ್ನೊಂಚೂರು ಹೇಳ್ಕೊಡ್ತೀನಿ. ಯಾಕಂದ್ರೆ ನಾಳೆ ಹೇಗಿದ್ರು ಮಾರ್ಕೆಟ್ ರಜಾ ಇದೆ. ಸೊ ನಿಮ್ಗೆ ಏನಾದ್ರು ಬೇಸಿಕ್ಸ್ ಗೊತ್ತಿಲ್ಲ ಅಂದ್ರೆ ಅವೆಲ್ಲ ನಾನು ನಾಳೆ ಮಾಡ್ಬೋದು. ಆಯ್ತಾ? ಸೊ ಬೇಸಿಕ್ಸ್ ಏನೇನ್ ನಿಮಗೆ ಬೇಕೋ, ಸ್ಟಾಕ್ಸ್ ಬಗ್ಗೆ ಬೇಸಿಕ್ಸ್ ಬೇಕೋ ಅಥವಾ ಆಪ್ಷನ್ಸ್ ಬಗ್ಗೆ ಬೇಸಿಕ್ಸ್ ಬೇಕು, ಫ್ಯೂಚರ್ಸ್ ಆಪ್ಷನ್ಸ್ ಎಲ್ಲ ಬೇಸಿಕ್ಸ್ ಎಲ್ಲ ನಾಳೆ ಹೇಳ್ಕೊಟ್ಬಿಡ್ತೀನಿ. ಪ್ರಾಕ್ಟಿಕಲ್ ಆಗಿ ನಾವು ಆಮೇಲಿಂದ ಆದಷ್ಟು ಎಲ್ಲೆಲ್ಲಿ ಟ್ರೇಡ್ ಬರ್ತಾ ಇದೆ, ಯಾವ ಟ್ರೇಡ್ ತಗೋಬೇಕು, ಯಾವ ಟ್ರೇಡ್ ತಗೋಬಾರ್ದು ಅವೆಲ್ಲ ನೋಡೋಣ ಅಂತ ಹೇಳ್ಕೊಡ್ತೀನಿ. ಎಲ್ಲ ಹೇಳ್ಕೊಡ್ತೀನಿ ಅನೀಶ್. ಫಸ್ಟ್ ನಿಮ್ಗೆ ಬೇಸಿಕ್ಸ್ ಗೊತ್ತಾಗ್ಬೇಕು. ಬೇಸಿಕ್ಸ್ ನಾಳೆ ಹೇಳ್ಕೊಡ್ತೀನಿ. ಈಗ ಫಸ್ಟ್ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡೋದು ಗೊತ್ತಾಗಿದೆ ನಿಮ್ಗೆ. ಈಗ ಏನ್ ಮಾಡ್ತೀರಾ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಈಗ ಲೆಟ್ ಅಸ್ ಗೋ ವಿತ್ ದಿಸ್. ನಿಮ್ಗೆ ಡಾಕ್ಯುಮೆಂಟ್ ಕಳ್ಸಿದೀನಿ ಇದನ್ನು, ಆಯ್ತಾ? ಈ ಡಾಕ್ಯುಮೆಂಟ್ ಕಳ್ಸಿದೀನಿ. ಇಲ್ಲಿ ಏನಾಗ್ತಾ ಇದೆ ನೋಡಿ, ಇದಕ್ಕೆ ನಮ್ಮ LLP ಅಂದ್ರೆ ನಥಿಂಗ್ ಬಟ್ ಲಿಕ್ವಿಡಿಟಿ ಲೆವೆಲ್ ಪ್ಲಾಟರ್ ಅಂತ. ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವ ಜಾಗದಲ್ಲಿ ನಮ್ಮ ಇನ್ವೆಸ್ಟರ್ ಗಳಿದಾರಲ್ಲ, ಯಾವ ಇನ್ವೆಸ್ಟರ್ ಅಂದ್ರೆ ಮೇನ್ ಆಗಿ ಯಾರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ಯಾರು ಮಾರ್ಕೆಟ್ ಅನ್ನ ಮೇಲೆ ಎತ್ಕೊಂಡು ಹೋಗ್ಬೋದು, ಕೆಳಗೆ ಎತ್ಕೊಂಡು ಹೋಗ್ಬೋದು, ಯಾರ ಹತ್ರ ಅದ ಕೆಪಾಸಿಟಿ ಇದೆ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಿ ಅವರು ಎಂಟ್ರಿ ತಗೊಂಡಿದ್ದಾರೆ ಅದ್ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಯಾವ ಜಾಗದಲ್ಲಿ ಕ್ವಾಂಟಿಟಿ, ಹೆವಿ ಕ್ವಾಂಟಿಟಿಲಿ ಬೈಯಿಂಗ್ ಅಥವಾ ಸೆಲ್ಲಿಂಗ್ ಆಗಿದೆ ಅದನ್ನ ನಮ್ಮ ಸಾಫ್ಟ್ವೇರ್ ಪ್ಲಾಟ್ ಮಾಡುತ್ತೆ. ಸೊ ಆ ಜಾಗದಲ್ಲಿ ತುಂಬಾ ಜನದ ಪೊಸಿಷನ್ಸ್ ಇದೆ, ಆದ್ರಿಂದ ಅಲ್ಲಿ ನಿಮಗೆ ಟ್ರೇಡಿಂಗ್ ಅವಕಾಶ ಸಿಗುತ್ತೆ ಅಂತ ಇದನ್ನ ತೋರಿಸ್ಕೊಡುತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಈಸಿಯಾಗಿ ನೋಡಿ, ಅನಾಲಿಸಿಸ್ ಮಾಡೋದು ಎಷ್ಟೊಂದ್ ಜನಕ್ಕೆ ಕನ್ಫ್ಯೂಷನ್. ಎಲ್ಲಿ ಬೈ ಮಾಡ್ಬೇಕು, ಎಲ್ಲಿ ಸೆಲ್ ಮಾಡ್ಬೇಕು, ಮಾರ್ಕೆಟ್ ಏನ್ ಮಾಡ್ತಾ ಇದೆ ಅಂತ ಗೊತ್ತಾಗಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗಕ್ಕೆ ಇಲ್ಲಿ ನೋಡಿ ರೆಡ್ ಕಲರ್ ಏನ್ ಬರ್ತಾ ಇದೆಯಲ್ಲ, ಈ ಜಾಗದಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಸೆಲ್ಲಿಂಗ್ ಬರ್ತಾ ಇದೆ ಅಂತ ಅರ್ಥ. ಇಲ್ಲಿ ಏನ್ ಮಾಡಿದ್ದಾರೆ? ಇಲ್ಲಿ ಸೆಲ್ ಮಾಡಿದ್ದಾರೆ ಅಂತ. ಓಕೆನಾ? ಅಂಡ್ ಗ್ರೀನ್ ಕಲರ್ ಬರ್ತಿರೋ ಜಾಗದಲ್ಲಿ ಬೈಯಿಂಗ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ಸೆಲ್ ಮಾಡಿದ್ರೆ ಆ ಜಾಗದಲ್ಲಿ ಮತ್ತೆ ಸೆಲ್ ಮಾಡ್ತಾರೆ, ಬೈ ಮಾಡಿದ್ರೆ ಮತ್ತೆ ಬೈ ಮಾಡ್ತಾರೆ. ಆದ್ರಿಂದ ಯಾವಾಗ ನಿಮಗೆ ರೆಡ್ 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 ಜಾಸ್ತಿ ಕಾಣಿಸ್ತಾ ಇದೆ, ಅದ್ರ ಅರ್ಥ ನೀವು ಸೆಲ್ ಸೈಡ್ ಅಲ್ಲಿ ಇದ್ರೆ ಬೆಟರು. ಓಕೆನಾ? ಅದೇ ರೀತಿಯಾಗಿ ನಿಮ್ಗೆ ಬರೀ ಗ್ರೀನ್ 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 ಬರ್ತಾ ಇದೆ ಅಂದ್ರೆ ಇಲ್ಲಿ ಬೈ ಮಾಡಿದ್ರೆ ಬೆಟರು. ಆಯ್ತಾ? ಇದಕ್ಕೆ ಟ್ರೆಂಡ್ ಅಂತ ಕರೀತಾರೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈ ಜಾಗದಲ್ಲಿ ನೋಡಿ, ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ ಪ್ರೈಸ್ ಕೆಳಗಡೆ ಹೋಗ್ತಾ ಇದೆ, ಹೌದಾ ಅಲ್ವಾ? ನಿಮ್ಗೆ ನೀಟಾಗಿ ಅರ್ಥ ಆಗ್ತಾ ಇದೆ ಪ್ರೈಸ್ ಕೆಳಗೆ ಹೋಗ್ತಾ ಇದೆ ಅಂತ. ಅಂದ್ರೆ ಇಲ್ಲಿ ಟ್ರೆಂಡ್ ಏನಿದೆ? ಸೆಲ್ ಸೈಡ್ ಅಲ್ಲಿ ಇದೆ ಅಲ್ವಾ? ನೆಗೆಟಿವ್ ಇದೆ ಅಂದ್ರೆ ಡೌನ್ ಟ್ರೆಂಡ್ ಅಲ್ಲಿ ಇದೆ. ಡೌನ್ ಟ್ರೆಂಡ್ ಇದೆ, ಕರೆಕ್ಟಾ? ಇಲ್ಲಿ ಡೌನ್ ಟ್ರೆಂಡ್ ಇದೆ ಅಂದ್ರೆ ನೀವು ಆದಷ್ಟು ಸೆಲ್ ಮೇಲೆ ನೋಡ್ಬೇಕು. ಇಲ್ಲಿ ಕೆಲವೊಂದ್ ಟೈಮ್ ನೀಟಾಗಿ ಗೊತ್ತಾಗುತ್ತೆ, ಕೆಲವೊಂದ್ ಟೈಮ್ ಗೊತ್ತಾಗಲ್ಲ. ಇಲ್ಲಿ ಗೊತ್ತಾಗಲ್ಲ. ನೋಡಿ ಇಲ್ಲಿ ಏನಾಗ್ತಾ ಇದೆ,
ಈ ಜಾಗದಲ್ಲಿ ನೋಡಿ, ಇಲ್ಲಿ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಆಯ್ತಾ, ಇಲ್ಲಿ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಏನು ಗೊತ್ತಾಗ್ತಾ ಇಲ್ಲ, ಇಲ್ಲಿ ಏನು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಅಪ್ ಟ್ರೆಂಡ್ ಅಂತಾರೆ, ಇದಕ್ಕೆ ಡೌನ್ ಟ್ರೆಂಡ್ ಅಂತಾರೆ, ಇದಕ್ಕೆ ಸೈಡ್ ವೇಸ್ ಟ್ರೆಂಡ್ ಅಂತಾರೆ. ಮತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಟ್ರೆಂಡ್ ಏನೋ ಆಗಿದೆ, ಟ್ರೆಂಡ್ ಚೇಂಜ್ ಆಗ್ಬೋದಲ್ವಾ? ಟ್ರೆಂಡ್ ಚೇಂಜ್ ಆಗೋದಾದ್ರೆ ಎಲ್ಲಿ ಚೇಂಜ್ ಆಗುತ್ತೆ, ಹೇಗ್ ಚೇಂಜ್ ಆಗುತ್ತೆ, ಇವೆಲ್ಲ ನಮ್ಮ ಸಾಫ್ಟ್ವೇರ್ ಮುಖಾಂತರ ಹೆಂಗ್ ಗೊತ್ತಾಗ್ಬೇಕು ಅದನ್ನೇ ಇಲ್ಲಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇಲ್ಲಿ LLP ಸಾಫ್ಟ್ವೇರ್ ಅನ್ನ ಆನ್ ಮಾಡ್ಕೊಂಡೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ನಿಮಗೆ ಬರೀ ಗ್ರೀನ್ ಗ್ರೀನ್ ಕಾಣಿಸ್ತಾ ಇದೆಯಾ? ಕೆಳಗೆಲ್ಲ ಗ್ರೀನ್ ಕಾಣಿಸ್ತಾ ಇದೆ. ಓಕೆನಾ? ಇಲ್ಲಿ ಮೇಲ್ಗಡೆ ಸ್ವಲ್ಪ ರೆಡ್ ಕಾಣಿಸ್ತಾ ಇದೆ. ಇಲ್ಲಿ ಒಂದ್ ಏನ್ ಸ್ಪೆಷಾಲಿಟಿ ಅಂದ್ರೆ ನಮ್ ಸಾಫ್ಟ್ವೇರ್ದು, ಒಂದ್ಸಲ ಇಲ್ಲಿ ಬೈಯಿಂಗ್ ಎಲ್ಲ ಅಬ್ಸಾರ್ಬ್ ಆಗೋಯ್ತು, ಅಲ್ಲಿ ಬೈಯಿಂಗ್ ಇಲ್ಲಿ ಸೆಲ್ಲಿಂಗ್ ಎಲ್ಲ ಅಬ್ಸಾರ್ಬ್ ಆಯ್ತು ಅಂತ ಇಟ್ಕೊಳ್ಳಿ. ಇದ್ರ ಮೇಲೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂದ್ರೆ, ಇಲ್ಲಿ ಇರೋದು ರೆಡ್ ಮಾಯ ಆಗೋಗುತ್ತೆ. ಅದೇ ತರ ಇದ್ರ ಕೆಳಗಡೆ ಹೋಗ್ತಾ ಇದೆ ಅಂದಾಗ ಈ ಗ್ರೀನ್ ಕಲರ್ದು ಮಾಯ ಆಗುತ್ತೆ. ಅಂದ್ರೆ ಈ ಜಾಗದಲ್ಲಿ ಬೈ ಮಾಡ್ತಾ ಇದ್ರು, ಇಲ್ಲಿ ಅವರು ಬೈ ಮತ್ತೆ ಮಾಡ್ತಾರೆ ಅಂತ ನಮ್ಮ ಉದ್ದೇಶ. ಬಟ್ ಅವರು ಅಲ್ಲಿ ಬೈ ಮಾಡ್ತಾ ಇಲ್ಲ, ಅವ್ರಿಗೆ ಇವಾಗ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ. ಅವಾಗ ಏನಾಗುತ್ತೆ, ಈ ಪ್ರೈಸ್ ಇಂಪಾರ್ಟೆಂಟ್ ಆಗಲ್ಲ, ನೆಕ್ಸ್ಟ್ ಪ್ರೈಸ್ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಏನಾದ್ರು ಇದ್ರ ಮೇಲೆ ಟ್ರೇಡ್ ಆಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಏನಾಗುತ್ತೆ, ಇಲ್ಲಿರೋದು ಸೆಲ್ಲಿಂಗ್ ಪ್ರೆಷರ್ ನಿಂತೋಯ್ತು, ಇದು ನೆಕ್ಸ್ಟ್ ಪ್ರೆಷರ್ ಬರುತ್ತೆ. ಇದು ನಿಂತೋದ್ರೆ ಇಲ್ಲಿ ತನಕ ಬರುತ್ತೆ. ಓಕೆನಾ? ಸೊ ಆದ್ರಿಂದ ಸೆಲ್ಲಿಂಗ್ ಪ್ರೆಷರ್ ಎಲ್ಲಿವರೆಗೂ ವ್ಯಾಲಿಡ್ ಇದೆ ಅನ್ನೋದು, ವ್ಯಾಲಿಡ್ ಇದೆಯಾ ಇಲ್ವಾ ಅನ್ನೋದಕ್ಕೆ ಈ ಗ್ರೀನ್ ಬಾರೋ ಅಥವಾ ರೆಡ್ ಬಾರೋ ಎಲ್ಲಿವರೆಗೂ ಇದೆಯೋ ಅದು ವ್ಯಾಲಿಡ್. ಅದಾದ್ಮೇಲೆ ಅದ್ರದ್ದು ಏನು ಯೂಸ್ ಇಲ್ಲ ಅಂತ ಅರ್ಥ. ಅವಾಗ ಇದೇನಾಗುತ್ತೆ, ಮಾಯ ಆಗ್ಬಿಡುತ್ತೆ. ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಏನಾಗ್ತಾ ಇದೆ, ಇಲ್ಲೆಲ್ಲ ಗ್ರೀನೇ ಇದೆ, ಕರೆಕ್ಟಾ? ಕೆಳಗೆಲ್ಲ ಗ್ರೀನ್ ಇದೆ. ಒಂದು ನಿಮಿಷ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಕೆಳಗೆಲ್ಲ ಗ್ರೀನ್ ಇದೆ, ಇಲ್ಲಿ ಮೇಲ್ಗಡೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಾನು ಯಾವ ಜಾಗದಲ್ಲಿ ಕೇರ್ಫುಲ್ ಇರಬೇಕು, ಈ ಜಾಗದಲ್ಲಿ ಕೇರ್ಫುಲ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸೆಲ್ ಇದೆಯಲ್ಲ, ಇಲ್ಲಿ ಯಾರು ಸೆಲ್ ಮಾಡಕ್ ಕೂತ್ಕೊಂಡಿದಾರಲ್ಲ, ಇವ್ರು ಮಾಡ್ತಾ ಇರೋದು, ಇವ್ರದ್ದೆಲ್ಲ ಸೆಲ್ಲಿಂಗ್ ಅನ್ನ ಮಾರ್ಕೆಟ್ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡ್ತು ಅಂದ್ರೆ ಇಲ್ಲಿಂದ ಪ್ರೈಸ್ ಮತ್ತೆ ಮೇಲ್ ಹೋಗುತ್ತೆ. ಅಲ್ಲಿವರೆಗೂ ಇದು ಅಡಚಣೆ ಇರುತ್ತೆ. ಓಕೆನಾ? ಸೊ ಬೈ ಎಲ್ ಮಾಡ್ಬೇಕು, ಸೆಲ್ ಎಲ್ ಮಾಡ್ಬೇಕು ಅಂತ ನೆಕ್ಸ್ಟ್ ಬರ್ತೀನಿ. ಬಟ್ ಫಸ್ಟ್ ಏನು ಅಂತ ನಿಮ್ಗೆ ಅರ್ಥ ಆಗ್ಬೇಕಾಗಿರೋದು, ಬೈ ಸೈಡ್ ಮಾಡ್ಬೇಕಾ ಸೆಲ್ ಸೈಡ್ ಮಾಡ್ಬೇಕಾ? ನೋಡಿ, ಇಲ್ಲಿ ಇರೋದೆಲ್ಲ ಕೆಳಗಡೆ ಎಲ್ಲ ಗ್ರೀನೇ ಇರೋದು. ಸೊ ಬೈ ಸೈಡ್ ಅಲ್ಲೇ ಇರಬೇಕು. ಅಂಡ್ ಇಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ನೋಡಿ ಇಲ್ಲಿವರೆಗೂ ಏನಾಗ್ತಾ ಇತ್ತು, ಬರೀ ಸೆಲ್ ಸೈಡ್ ಅಲ್ಲಿ ಇತ್ತು. ಇಲ್ಲೆಲ್ಲ ಬರೀ ರೆಡ್ ಬರ್ತಾ ಇತ್ತು, ಕಂಟಿನ್ಯೂಸ್ ಆಗಿ ಸೆಲ್ ಬರ್ತಾ ಇತ್ತು. ಆಯ್ತಾ? ಇಲ್ಲಿ ಗ್ರೀನ್ ಇತ್ತು. ಇಲ್ಲಿ ಏನಾಗಿತ್ತು ಅಂದ್ರೆ, ಮುಂಚೆ ಎಲ್ಲ ಇಲ್ಲೆಲ್ಲ ಎಷ್ಟೊಂದು ಗ್ರೀನ್ ಇದ್ದಿದ್ದನ್ನ ಒಂದಾದ್ಮೇಲೆ ಒಂದು ಬ್ರೇಕ್ ಮಾಡಿತ್ತು. ಸೊ ಅದರಿಂದ ಏನಾಗಿತ್ತು, ಪ್ರೈಸ್ ಕೆಳಗೆ ಬರ್ತಾ ಇದೆ, ಒಂದಾದ್ಮೇಲೆ ಒಂದು ಬ್ರೇಕ್ ಆಗ್ತಾ ಹೋಗಿತ್ತು. ಕೊನೆಗೆ ಇಲ್ಲಿ ಬಂದಾಗ ಅದು ಚೇಂಜ್ ಆಯ್ತು. ಅದು ಯಾವಾಗ ಚೇಂಜ್ ಆಗುತ್ತೆ, ರಿವರ್ಸ್ ಯಾವಾಗ ಆಗುತ್ತೆ ಅದೆಲ್ಲ ನೆಕ್ಸ್ಟ್ ಹೇಳ್ತೀನಿ. ಆದ್ಮೇಲೆ ನಮ್ಗೆ ಟ್ರೆಂಡ್ ಚೇಂಜ್ ಆಗಿರೋದು ಒಂದು ಕನ್ಫರ್ಮೇಶನ್ ಸಿಗುತ್ತೆ. ಆ ಕನ್ಫರ್ಮೇಶನ್ ಸಿಕ್ಕಿದಾಗ ನೋಡಿ, ಇಲ್ಲಿ ನಮ್ಗೆ ಎಲ್ಲಿಂದ ಟ್ರೆಂಡ್ ಚೇಂಜ್ ಆಗಿದೆ ಅಂದ್ರೆ, ಇದು ಆದ್ಮೇಲಿಂದ ಟ್ರೆಂಡ್ ಚೇಂಜ್ ಆಗಿದೆ. ಅದನ್ನ ನಾನು ನಿಮಗೆ ತೋರಿಸ್ತೀನಿ, ಟ್ರೆಂಡ್ ಕನ್ಫರ್ಮೇಶನ್ ಹೆಂಗ್ ಸಿಗುತ್ತೆ, ಯಾವ ತರ ಆಗುತ್ತೆ ಅಂತ. ಇದಾದ್ಮೇಲೆ ಏನಾಗಿರುತ್ತೆ ಅಂದ್ರೆ, ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಇದು ಮೇಲ್ ಹೋಗೋವರೆಗೂ ಸ್ವಲ್ಪ ಚಾಲೆಂಜ್ ಇರುತ್ತೆ. ಇದನ್ನ ಮೇಲೆ ಹೋಗ್ಬಿಟ್ರೆ ಮಾರ್ಕೆಟ್ ಮತ್ತೆ ಸ್ಟ್ರಾಂಗ್ ಆಗತ್ತೆ, ಅಂದ್ರೆ ಪ್ರೈಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸೊ ಇಲ್ಲಿ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಇದಿರೋದು ನಾನು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿದೆ. ನಾನು ಇವಾಗ 5 minutes ಅಲ್ಲಿ ನೋಡೋಣಂತೆ. ನಾನು ಇಂಟ್ರಾಡೇ ಅಲ್ಲಿ ನೋಡ್ಬೇಕಾದ್ರೆ ಏನಾಗ್ತಾ ಇದೆ, ಇಂಟ್ರಾಡೇ ಅಲ್ಲಿ ನೋಡಿ ಇಲ್ಲೆಲ್ಲ ಸೆಲ್ ಸೈಡೇ ಬರ್ತಾ ಇದೆ.
ಕಾಣಿಸ್ತಿದ್ಯಾ? ಇಲ್ಲೆಲ್ಲ ಸೆಲ್ ಸೈಡ್ ಇದೆ. ಇಲ್ಲಿ ನೋಡಿ ಸೆಲ್ಲು ಸೆಲ್ಲು ಸೆಲ್ಲು. ಈ ಜಾಗದಲ್ಲಿ ನನಗೆ ಬೈ ಬಂತು. ಅರ್ಥ ಆಯ್ತಾ? ಸೊ ಬೇಸಿಕ್ಲಿ ನನಗೆ ಫಸ್ಟ್ ಅರ್ಥ ಆಗ್ಬೇಕು, ಬೈ ಸೈಡ್ಗೆ ಹೋಗ್ಬೇಕಾ ಸೆಲ್ ಸೈಡ್ಗೆ ಹೋಗ್ಬೇಕಾ. ನನಗೆ ಕನ್ಫ್ಯೂಷನ್ ಆಗ್ತಾ ಇದ್ರೆ ನಾನು ಹೈಯರ್ ಟೈಮ್ ಪೀರಿಯಡ್ ಅಲ್ಲಿ ಬಂದು ನೋಡಿದ್ರೆ ಯಾವ ತರ ಆಗ್ತಾ ಇದೆ ಅಂತ ಒಂದು ಐಡಿಯಾ ಸಿಗುತ್ತೆ. ಓಕೆ, ನನಗೆ 5 ನಿಮಿಷದಲ್ಲಿ ಕನ್ಫ್ಯೂಷನ್ ಆಗ್ತಿದ್ರೆ 15 ನಿಮಿಷಕ್ಕೆ ಹೋಗ್ತೀನಿ. 15 ನಿಮಿಷದಲ್ಲಿ ಕನ್ಫ್ಯೂಷನ್ ಆಗ್ತಾ ಇದ್ರೆ 1 ಅವರ್ಗೆ ಹೋಗ್ತೀನಿ. 1 ಅವರ್ ಅಲ್ಲಿ ಕನ್ಫ್ಯೂಷನ್ ಆಗ್ತಾ ಇದ್ರೆ ನಾನು 1 ಡೇಗೆ ಹೋಗ್ತೀನಿ. ಅವಾಗ ನನಗೆ ಕ್ಲಾರಿಟಿ ಸಿಗುತ್ತೆ ಯಾವ ಡೈರೆಕ್ಷನ್ ಅಲ್ಲಿ ಟ್ರೇಡ್ ಸಿಗ್ತಾ ಇದೆ ಅಂತ. ಇಲ್ಲಿ ಚಾಲೆಂಜ್ ಏನು ಅಂದ್ರೆ ನೋಡಿ, ಇವತ್ತು ಏನಾಗಿದೆ, ಇಲ್ಲಿ ಇಷ್ಟು ದೊಡ್ಡ ಗ್ಯಾಪ್ ಬಂದಿದೆ. ಆಯ್ತಾ? ಅಂದ್ರೆ ಇಲ್ಲಿ ಸೆಲ್ ಇರೋದು ಎಲ್ಲಿ? ಈ ಜಾಗದಲ್ಲಿ ಸೆಲ್ ಇದೆ. ಆಯ್ತಾ? ಅದಾದ್ಮೇಲೆ ಬೆಳಗ್ಗೆ ಓಪನ್ ಆದಾಗ ಹಿಂಗಿತ್ತು. ಕರೆಕ್ಟಾ? ನೋಡಿ ಬೈ ಸೈಡ್ ಎಲ್ಲಿದೆ? ಇಲ್ಲಿದೆ. ನೋಡಿ ಬೈ ಇಷ್ಟು ದೂರದಲ್ಲಿದೆ, ಸೆಲ್ ಇಷ್ಟು ದೂರದಲ್ಲಿದೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಟ್ರೇಡ್ ಅವಕಾಶ ಇಲ್ಲ. ಅರ್ಥ ಆಯ್ತಾ? ಸೊ ಟ್ರೇಡ್ ಅವಕಾಶ ಎಲ್ಲೂ ಇಲ್ಲ. ಟ್ರೇಡ್ ಅವಕಾಶ ಎಲ್ಲಿ ಸಿಗತ್ತೆ? ನೆಕ್ಸ್ಟ್ ಟ್ರೇಡ್ ಅವಕಾಶಕ್ಕೆ ವೆಯ್ಟ್ ಮಾಡ್ಬೇಕು. ನಾನ್ ನಿಮ್ಗೆ ಮೇನ್ ಟೈಮ್ ಪೀರಿಯಡ್ ಪ್ರಕಾರ ತೋರಿಸ್ಬಿಟ್ಟು ಏನ್ ಹೇಳ್ದೆ, ಇಲ್ಲಿಂದ ಬೈ ಬರ್ತಾ ಇದೆ ಅಂತ ಹೇಳ್ದೆ. ನಾನ್ ಹಾಗಿದ್ರೆ ಬೈ ಎಲ್ಲಿ ಹುಡುಕ್ಬೇಕು? ನೋಡಿ ಇಲ್ಲಿ ಎಲ್ಲೂ ಬೈ ಬಂದಿಲ್ಲ. ಕರೆಕ್ಟಾ? ಈಗ ಏನಾಯ್ತು, ಇಲ್ಲಿ ಗ್ರೀನ್ ಕಲರ್ ಬಾರ್ ಬಂತು. ಇದು ಏನ್ ಹೇಳ್ತಾ ಇದೆ? ಇಲ್ಲಿಂದ ಬೈ ಬರುತ್ತೆ. ಒಂದ್ ಏನ್ ಮಾಡ್ಬೋದು, ನಾನು ಇಲ್ಲಿ ಬೈ ತಗೋಬಹುದು. ಓಕೆನಾ? ಈ ಕ್ಯಾಂಡಲ್ ಮುಗಿಬೇಕು. ನೋಡಿ ಇದು ಏನಾಗ್ತಾ ಇದೆ, ಇಲ್ಲಿಂದ ಶುರು ಆಗ್ತಾ ಇದೆ. ಇದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಫಸ್ಟ್ ನಿಮ್ಗೆ ಅರ್ಥ ಆಗ್ಬೇಕು ಯಾವ್ದು ಟ್ರೆಂಡ್ ಯಾವ್ದು ಅಂತ ಅರ್ಥ ಆಯ್ತು. ನಿಮ್ಗೆ ಕನ್ಫ್ಯೂಷನ್ ಆಗ್ತಿದ್ರೆ ಹೈಯರ್ ಟೈಮ್ ಪೀರಿಯಡ್ ಹೋಗ್ತೀರಾ. ಹೈಯರ್ ಟೈಮ್ ಪೀರಿಯಡ್ ಅಲ್ಲಿ ಕನ್ಫರ್ಮ್ ಮಾಡ್ಕೊಂತೀರಾ. ಅದಾದ್ಮೇಲೆ ಆ ಡೈರೆಕ್ಷನ್ ಅಲ್ಲಿ ಟ್ರೇಡ್ ಅನ್ನ ಹುಡುಕ್ತೀರಾ. ಒಳ್ಳೆ ಟ್ರೇಡ್ ನಿಮ್ಗೆ ಸಿಕ್ಕಿದ್ರೆ ಯಾವಾಗ ಸಿಗುತ್ತೋ ಆ ಟ್ರೇಡ್ ಅನ್ನ ತಗೋಬೇಕಾಗತ್ತೆ. ಅದಕ್ಕೋಸ್ಕರ ಆ ಡೈರೆಕ್ಷನ್ ಅಲ್ಲಿ ಟ್ರೇಡ್ ಸಿಗಕ್ಕೆ ವೆಯ್ಟ್ ಮಾಡ್ತೀರಾ. ಇಲ್ಲಿ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಇಲ್ಲಿ ಎಲ್ಲಿಂದ ಯಾವ ಈ ಬಾರ್ ಬರ್ತಾ ಇದೆಯಲ್ಲ, ರೆಡ್ ಬಾರ್ ಆಗ್ಲಿ ಗ್ರೀನ್ ಬಾರ್ ಆಗ್ಲಿ, ಎಲ್ಲಿಂದ ಶುರುವಾಗಿದೆ ನೋಡಿ. ಇದು ಇಲ್ಲಿ ಶುರು ಆಗ್ತಾ ಇದೆ, ಇದು ಇಲ್ಲಿ ಶುರುವಾಗಿದೆ. ಇದು ಶುರುವಾಗ್ಬೇಕಾದ್ರೆ ಈ ಕ್ಯಾಂಡಲ್ ಮುಗಿಬೇಕು, ಅಲ್ಲಿವರೆಗೂ ಇದು ಬರಲ್ಲ. ಇದು ಮುಗಿದ ಮೇಲೆ ಈ ಕ್ಯಾಂಡಲ್ ಬರುತ್ತೆ. ಆಯ್ತಾ? ಇದು ಮುಗಿದ ಮೇಲೆ ಇದು ಬಂದಿರುತ್ತೆ. ಸೊ ನನಗೆ ಏನಾಗ್ತಾ ಇದೆ, ಇಲ್ಲಿ ಸೆಲ್ 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 ಸೆಲ್, ಇಲ್ಲಿ ಶುರು ಆಗ್ತಿರೋದು ಇಲ್ಲಿಂದ, ಇದು ಶುರು ಆಗ್ತಿರೋದು ಇಲ್ಲಿಂದ, ಇದು ಶುರು ಆಗ್ತಿರೋದು ಇಲ್ಲಿಂದ. ಆಯ್ತಾ? ಇದು ಶುರು ಆಗ್ತಿರೋದು ಇಲ್ಲಿಂದ. ನನಗೆ ಯಾವುದು ಜಾಸ್ತಿ ಟೈಮ್ ತಗೊಂಡಿದೆ, ಈ ಲೆಂತ್ ಎಷ್ಟು ಜಾಸ್ತಿ ಇರುತ್ತೋ ಅದಕ್ಕೆ ಶಕ್ತಿ ಜಾಸ್ತಿ ಇರುತ್ತೆ. ಓಕೆನಾ? ಯಾವ್ದು ಲೆಂತ್ ಕಮ್ಮಿ ಇರುತ್ತೆ ನೋಡಿ, ಇದು ಇವತ್ತು ಶುರುವಾಗಿರೋದು, ಇದ್ರದ್ದು ರಿಲಯಬಿಲಿಟಿ ಈಸ್ ಲೆಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಇದು ಇಲ್ಲಿ ಬಂದಿದೆ, ಇದ್ರ ಕೆಳಗಡೆ ಟ್ರೇಡ್ ಆಯ್ತು ಅಂದ್ರೆ ಇದು ಹಂಗೆ ಮಾಯ ಆಗ್ಬಿಡ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಇದು ಬರುತ್ತೆ, ಮೇಲ್ ಹೋಗುತ್ತೆ, ಮತ್ತೆ ಕೆಳಗ್ ಬರುತ್ತೆ, ಇದು ಮಾಯ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದಾಗ ಇಲ್ಲಿ ಇನ್ನೊಂದು ಗ್ರೀನ್ ಬಾರ್ ಬರುತ್ತೆ, ಮತ್ತೆ ಮಾಯ ಆಗ್ಬೋದು. ಅವೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ನನಗೆ ಎಲ್ಲಿ ಸಕ್ಸಸ್ ರೇಟ್ ಹೈ ಇರುತ್ತೆ, ಯಾವುದು ಆಲ್ರೆಡಿ ಇರುತ್ತೆ, ಅದು ನನಗೆ ಸಕ್ಸಸ್ ರೇಟ್ ಹೈ ಇರುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ, ಈ ಪರ್ಟಿಕ್ಯುಲರ್ ಜಾಗದಲ್ಲಿ, ಈ ಜಾಗದಲ್ಲಿ ನನಗೆ ಬಂದಿರೋದು ಇದು ರಿಲಯಬಿಲಿಟಿ ಈಸ್ 50-50. ಎಲ್ಲಾರು ಕೇಳ್ತೀರಾ ನಿಮ್ಗೆ, ಸರ್ ಇದು ಆಕ್ಯುರಸಿ ಲೆವೆಲ್ ಎಷ್ಟು ಅಂತ ಹೇಳಿದ್ನಲ್ಲ. ಇವತ್ತು ಬಂದಿರೋ ಬಾರ್ದು ಆಕ್ಯುರಸಿ 50-50. ಮುಂಚೆ ಬಂದಿರೋ ಬಾರ್ದು ಆಕ್ಯುರಸಿ ಈಸ್ ಪ್ರಾಬಬ್ಲಿ ಮೋರ್ ದೆನ್ 80-90%. ಅಂದ್ರೆ ಇಲ್ಲಿ ಇದು ನೋಡಿ, ಇಲ್ಲಿಂದ ಶುರುವಾಗಿದೆ. ಇದು ಆಕ್ಚುಲಿ ಇವತ್ತು ಬೆಳಗ್ಗೆ ಗ್ಯಾಪ್ ಡೌನ್ ಆಗಿರೋದಕ್ಕೆ ಇದು ಬಂದಿರೋದು. ಆಯ್ತಾ? ಇದು ನೋಡಿ ಇಷ್ಟು ದೂರ ಇದೆ, ಇನ್ನೂ ಬಂದಿಲ್ಲ. ಎಷ್ಟು ದೂರದಿಂದ ಇದೆ ಅಂದ್ರೆ, ಈ ಪರ್ಟಿಕ್ಯುಲರ್ ಇದೇನಿದೆ ಇದು ತುಂಬಾ ಹಳೇದು. 15 ನಿಮಿಷದಲ್ಲಿ ನೋಡೋಣ. 15 ನಿಮಿಷದಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಇದು. ಓಕೆ, 15 ನಿಮಿಷದಲ್ಲಿ ಇಲ್ಲ, ಇದಲ್ಲ.
ಇದು ತುಂಬಾ ಹಳೇದು. ಓಕೆ, ಇಲ್ಲೆಲ್ಲೋ ಬಂದಿದೆ. ಇದು ನೋಡಿ, ಇದು ಯಾವಾಗಿರೋದು? ಇದು ಮಾರ್ಚ್ 11ನೇ ತಾರೀಕ್ದು. ಇವಾಗ ಏಪ್ರಿಲ್ 13th ಇದ್ದೀವಿ. ಸೊ ಮಾರ್ಚ್ 11 ಅಂದ್ರೆ 1 ತಿಂಗಳ ಹಿಂದೆ ಇದು. ಸೊ ಆದ್ರಿಂದ ಅದ್ರದ್ದು ಶಕ್ತಿ ಜಾಸ್ತಿ ಇದೆ ನೋಡಿ. ಅದರದ್ದು ಶಕ್ತಿ ಜಾಸ್ತಿ ಇದ್ದಿದ್ರಿಂದ ಏನ್ ಮಾಡ್ತು, ಅಲ್ಲಿಂದ ನನಗೆ 1 ರೌಂಡ್ ಸೆಲ್ಲಿಂಗು ಸ್ಟ್ರಾಂಗ್ ಆಗಿ ಕೊಟ್ಟಿದೆ. ಅರ್ಥ ಆಯ್ತಾ? ಸೊ ಇದು ಏನಾಗಿದೆ, ಇದು ಇವತ್ತು ಬಂದಿರೋದು. ಇದ್ರ ರಿಲಯಬಿಲಿಟಿ ಕಮ್ಮಿ ಇದೆ. ಬಟ್ ನಾನ್ ಏನ್ ಮಾಡ್ಬೇಕು ಅಂದ್ರೆ, ನಾನ್ ಫಸ್ಟ್ ನೋಡ್ಬೇಕಾಗಿರೋದು ರಿಸ್ಕ್ ವರ್ಸಸ್ ರಿವಾರ್ಡ್. ರಿಸ್ಕ್ ಎಷ್ಟಿದೆ? ನಾನೀಗ ಟ್ರೇಡ್ ತಗೊಂಡ್ರೆ ರಿಸ್ಕ್ ಎಷ್ಟಿದೆ? ರಿಸ್ಕ್ ನೋಡಿ, ಇಲ್ಲಿ ನನಗೆ ಬೈ ಬರುತ್ತೆ, ಇಲ್ಲಿ ನನಗೆ ಸ್ಟಾಪ್ ಲಾಸ್ ಬರುತ್ತೆ, ಇಲ್ಲಿ ನನಗೆ ಟಾರ್ಗೆಟ್ ಬರುತ್ತೆ. ಓಕೆ, ನನ್ನ ಇಷ್ಟು ರಿಸ್ಕ್ ಕೊಡಕ್ಕೆ ನಾನು ರೆಡಿ ಇದ್ರೆ ನನಗೆ ಇಷ್ಟು ರಿವಾರ್ಡ್ ಸಿಗಕ್ಕೆ ಸಾಧ್ಯತೆ ಇದೆ. ನೀವ್ ಹೇಳಿ, ರಿಸ್ಕ್ ವರ್ಸಸ್ ರಿವಾರ್ಡ್ ಚೆನ್ನಾಗಿದ್ಯಾ? ರಿಸ್ಕ್ ವರ್ಸಸ್ ರಿವಾರ್ಡ್ ಚೆನ್ನಾಗಿದ್ಯಾ? ಎಸ್ ಆರ್ ನೋ? ಎಸ್ ಸರ್. ರಿಸ್ಕ್ ವರ್ಸಸ್ ರಿವಾರ್ಡ್ ಚೆನ್ನಾಗಿದ್ರೆ ಟ್ರೇಡ್ ತಗೋಬೇಕು. ರಿಸ್ಕ್ ವರ್ಸಸ್ ರಿವಾರ್ಡ್ ಚೆನ್ನಾಗಿಲ್ಲ, ಟ್ರೇಡ್ ತಗೊಳಕ್ ಹೋಗ್ಬಾರ್ದು. ಇಟ್ ಈಸ್ ಆಸ್ ಸಿಂಪಲ್ ಆಸ್ ದಟ್. ನಿಮಗೆ ಬೇರೆ ಎಲ್ಲಿ ಯಾವುದೇ ಸಾಫ್ಟ್ವೇರ್ ಅಲ್ಲಿ ಈ ತರ ನಿಮಗೆ ಸಿಗಲ್ಲ. ಟ್ರೇಡ್ ತಗೋಬೇಕಾ ತಗೋಬಾರ್ದಾ ನೀವು ಡಿಸೈಡ್ ಹೆಂಗ್ ಮಾಡ್ತೀರಾ? ಇಲ್ಲಿ ನಿನಗೆ ಗೊತ್ತಾಗ್ತಾ ಇದೆ ನನಗೆ ರಿಸ್ಕ್ ಎಷ್ಟಿದೆ. ನಾನು ಒಂದು ಸರ್, ದಯವಿಟ್ಟು ನಾನು ಪೂರ್ತಿ ಎಕ್ಸ್ಪ್ಲೇನ್ ಮಾಡೋ ತನಕ ವೆಯ್ಟ್ ಮಾಡಿ. ನೀವು ಮಾತಾಡಕ್ ಇಂಟ್ರೆಸ್ಟ್ ಇದ್ರೆ ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೀವು ಸುಮ್ನೆ ಅನ್ಮ್ಯೂಟ್ ಮಾಡ್ಕೊಂಡು ಅಲ್ಲಿ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇರುತ್ತೆ, ಅಲ್ಲಿ ಎಲ್ಲಾರ್ಗು ಡಿಸ್ಟರ್ಬ್ ಆಗುತ್ತೆ. ನೋಡಿ, ಇಲ್ಲಿ ಬೈ ಬರ್ತಾ ಇರೋದು ಎಲ್ಲಿ? ಬೈ ಬರ್ತಾ ಇರೋದು ಈ ಜಾಗದಲ್ಲಿ. ಓಕೆನಾ? ಅಂದ್ರೆ 23,633 ಇಲ್ಲಿ ಬೈ ಬರ್ತಾ ಇದೆ. ನನಗೆ ಸ್ಟಾಪ್ ಲಾಸ್ ಎಲ್ಲಿದೆ? 23,554 ಹತ್ರ ಇದೆ. ಅಂದ್ರೆ ಹತ್ತತ್ರ 80 ಪಾಯಿಂಟ್ ನನಗೆ ರಿಸ್ಕ್ ಇದೆ. 80 ಪಾಯಿಂಟ್ಸ್ ರಿಸ್ಕ್ ಇದೆ. ರಿವಾರ್ಡ್ ಎಷ್ಟಿದೆ ನೋಡಿ? 24,055. ಅಂದ್ರೆ ನನಗೆ ರಿವಾರ್ಡ್ ಎಷ್ಟಿದೆ? ರಿವಾರ್ಡ್ ಆಲ್ಮೋಸ್ಟ್ ನನಗೆ 400 ಪಾಯಿಂಟ್ ಅಷ್ಟು ರಿವಾರ್ಡ್ ಬರೋ ಸಾಧ್ಯತೆ ಇದೆ. 80 ರೂಪಾಯಿ ನನಗೆ ರಿಸ್ಕ್ಗೆ, ರಿವಾರ್ಡ್ 400 ಪಾಯಿಂಟ್ಸ್ ಬರ್ತಾ ಇದೆ. ಅಂದ್ರೆ 1 ರೂಪಾಯಿಗೆ 5 ರೂಪಾಯಿ ನನಗೆ ಸಿಗೋ ಸಾಧ್ಯತೆ ಇದೆ. 1 ರೂಪಾಯಿ ರಿಸ್ಕ್ ತಗೊಂಡ್ರೆ 5 ರೂಪಾಯಿ ಬರೋ ಸಾಧ್ಯತೆ ಇದೆ. ಕರೆಕ್ಟಾ? ಸೊ ಇಲ್ಲಿ ನನಗೆ ಇದು ಕಾಣಿಸ್ತಾ ಇದೆ. ಆದ್ರಿಂದ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಟ್ರೇಡ್ ತಗೊಳಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ. ಅಷ್ಟು ಬರುತ್ತಾ, ಇವತ್ತೇ ಬರುತ್ತಾ ಯಾರಿಗೂ ಗೊತ್ತಿಲ್ಲ. ಬಟ್ ಇಲ್ಲಿ ನಾನು ಏನ್ ತಗೊಂಡಿದ್ದೀನಿ, ಇಲ್ಲಿ ನನಗೆ 80 ರೂಪಾಯಿ ಇತ್ತು. ಇಲ್ಲಿ ನನಗೆ 80 ರೂಪಾಯಿ ಬಂತು ಅಂದ್ರು ರಿಸ್ಕ್ ವರ್ಸಸ್ ರಿವಾರ್ಡ್ 1:1 ಆಯ್ತಾ? ಸಪೋಸ್ ನನಗೆ 1:2 ಸಿಕ್ತು. ಇಂಟ್ರಾಡೇಲಿ 1:1, 1:2 ಸಿಕ್ಕಿದ್ರೆ ಬೇಜಾನ್ ಆಯ್ತು. ಅಂದ್ರೆ ನನಗೆ 1 ರೂಪಾಯಿಗೆ 2 ರೂಪಾಯಿ ಸಿಗ್ತಾ ಇದೆ. ನಾನು ಇಲ್ಲಿ ಟ್ರೇಡ್ ತಗೊಂಡೆ, ಐ ವಿಲ್ ಬಿ ಮೇಕಿಂಗ್ ಅ ಲಾಟ್ ಆಫ್ ಮನಿ. ಅರ್ಥ ಆಯ್ತಾ? ಕ್ಲಿಯರ್ ಇದೆಯಾ ಎಲ್ಲರಿಗೂ? ನಾನು ಟ್ರೇಡ್ ಮಾಡೋದು ತೋರಿಸ್ತೀನಿ ನಿಖಿಲ್. ಟ್ರೇಡ್ ಮಾಡೋದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತೋರಿಸ್ತೀನಿ. ಈಗ ಫಸ್ಟ್ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಂಡ್ಬಿಡೋಣ ಅಂತ. ಯಾಕಂದ್ರೆ ಕಾನ್ಸೆಪ್ಟ್ ಅನ್ನ ಫಸ್ಟ್ ಫೋಕಸ್ ಮಾಡಿ ಸ್ಟಾಪ್ ಲಾಸ್ ಹಾಕೋದು, ಟಾರ್ಗೆಟ್ ಹಾಕೋದು ಎಲ್ಲ ಪ್ರತಿಯೊಂದನ್ನು ನಿಮ್ಗೆ ಮಾಡಿಸ್ತೀನಿ. ಓಕೆನಾ? ಎಲ್ಲರಿಗೂ ಇದು ಅರ್ಥ ಆಗಿದ್ಯಾ? ರಿಸ್ಕ್ ಎಷ್ಟಿದೆ, ರಿವಾರ್ಡ್ ಎಷ್ಟಿದೆ? ಹೇಳಿ ಮಹದೇಶ್. ಸರ್, ನಮ್ ಕ್ವಶನ್ ಇವಾಗ ನೀವು ಇಲ್ಲಿ ಲೋವರ್ ಲೈನ್ ಅಲ್ಲಿ ಗ್ರೀನ್ ಕಲರ್ ತೋರಿಸ್ತಿದೆ, ಮೇಲೆ ಅಪ್ಪರ್ ಅಲ್ಲಿ ರೆಡ್ ಕಲರ್ ತೋರಿಸ್ತಾ ಇದೆಯಲ್ಲ ಬರ ಲೈನ್ ನಾನು ಮಾತಾಡ್ತಿರೋದು. 24,055 ರೆಡ್ ತೋರಿಸ್ತಾ ಇದೆ. ಇವಾಗ ಇದು ಬಂದು ಈ ಟ್ರೆಂಡ್ ಬಂದ್ಬಿಟ್ಟು 1 ಡೇದ ಇಲ್ಲ 1 ವೀಕ್ ದ ಯಾವ ತರ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಸರ್, ನಾನು ನೋಡ್ತಾ ಇರೋದು ಇದು 5 ನಿಮಿಷದಲ್ಲಿ. ಓಕೆ, ನಾನ್ ನೋಡ್ತಾ ಇರೋದು 5 ನಿಮಿಷದಲ್ಲಿ. ನಾನು ಇವಾಗ ಇಂಟ್ರಾಡೇ ಇವತ್ತಿಗೆ ಟ್ರೇಡ್ ಮಾಡ್ಬೇಕು ಅಂತ ಇದ್ದೀನಿ. ನಾನು ಅದಕ್ಕೆ 5 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಾ ಇದ್ದೀನಿ.
5 ನಿಮಿಷ ಓಕೆ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೇಕಾದ್ರೆ ನಾನ್ ಫಸ್ಟ್ ಅರ್ಥ ಮಾಡ್ಕೋಬೇಕಾದ್ರೆ ಇದಿದೆ. ಇವಾಗ ಟ್ರೇಡ್ ತಗೋಬೇಕು ಅಂದ್ರೆ ಎಲ್ಲಿ ತಗೋಬೇಕು ನೋಡಿ. ಟ್ರೇಡ್ ತಗೋಬೇಕು ಅಂತ ಇದ್ರೆ ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಟ್ರೆಂಡ್ ಎಲ್ಲಿದೆ. ಲಾಂಗರ್ ಟರ್ಮ್ ಅಲ್ಲಿ ಟ್ರೆಂಡ್ ಪಾಸಿಟಿವ್ ಇದೆ, ಬೈ ಆನ್ ಡಿಪ್ಸ್ ಅಂತ ಹೇಳ್ತೀವಿ. ಬೈ ಆನ್ ಡಿಪ್ಸ್ ಅಂದ್ರೆ ಎಲ್ಲಿ ಡಿಪ್ ಅಲ್ಲಿ ಬರುತ್ತೆ. ಒಂದು ಏನಾಗ್ಬೋದು ನೋಡಿ, ಇದು ಇಲ್ಲಿ ಶುರುವಾಗಿದೆ, ಕರೆಕ್ಟಾ? ಇಲ್ಲಿ ಶುರುವಾಗಿದೆ, ನಾನು ಇಲ್ಲೇ ಟ್ರೇಡ್ ತಗೋಬಹುದು, ಓಕೆನಾ? ಓಕೆ ಇಲ್ಲ ಅಂದ್ರೆ ವಾಪಸ್ ಇದನ್ನ ರೀಟೆಸ್ಟ್ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ರೀಟೆಸ್ಟ್ ಮಾಡಿದಾಗ ಟ್ರೇಡ್ ತಗೋಬಹುದು. ಎರಡರಲ್ಲಿ ಒಂದ್ ಕಡೆಯಲ್ಲಿ ನಾನು ಟ್ರೇಡ್ ತಗೊಳಕ್ಕೆ ಅವಕಾಶ ಇರುತ್ತೆ. ಈಗ ಲೆಟ್ ಸೇ ದಿಸ್ ಇಸ್ ದ ಗ್ರೀನ್ ಬಾರ್, ಇಲ್ಲಿ ಎಲ್ಲೋ ದೂರದಲ್ಲಿದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ದೊಡ್ಡ ಗ್ರೀನ್ ಬಾರ್, ನನ್ನ ರಿಲಯಬಿಲಿಟಿ ಹೈ ಇದ್ರೆ ಮುಂಚೆಯಿಂದಾನೇ ಇರ್ಬೇಕು ಅಂತ ಹೇಳಿದ್ನಲ್ಲ, ಮುಂಚೆಯಿಂದಾನೇ ಸಪೋಸ್ ಇಲ್ಲಿದೆ ಅಂತ ಇಟ್ಕೊಳ್ಳಿ. ಹಂಗಿದ್ದಾಗ ಏನಾಗುತ್ತೆ, ಇಲ್ಲಿ ವಾಪಸ್ ಬಂದಾಗ ಇದು ನೋಡಿ, ಇದು ಇವಾಗ ಶುರುವಾಗಿದೆ, ಅದಕ್ಕೆ ಇಲ್ಲೇ ಟ್ರೇಡ್ ತಗೋಬೇಕು. ಇಲ್ಲ ಅಂದ್ರೆ ಇಲ್ಲೇ ನೆಕ್ಸ್ಟ್ ವಾಪಸ್ ಇಲ್ಲಿಗೆ ಬಂದು ರೀಟೆಸ್ಟ್ ಮಾಡಿದಾಗ ಟ್ರೇಡ್ ತಗೋಬಹುದು. ಇಲ್ಲಿ ಆಲ್ರೆಡಿ ಮುಂಚೆಯಿಂದ ಇದೆ ಅಂತ ಇದ್ರೆ ಅವಾಗ ಏನ್ ಮಾಡ್ಬೇಕು, ಪ್ರೈಸ್ ಇಲ್ಲಿ ಬಂತು, ಇದನ್ನ ಟಚ್ ಮಾಡ್ತು ಅಂದ್ರೆ ಟೆಸ್ಟ್ ಮಾಡಿದೆ. ಈ ಗ್ರೀನ್ ಬಾರ್ ವಿಚ್ ಇಸ್ ದ ಡಿಮ್ಯಾಂಡ್ ಝೋನ್, ಇದನ್ನ ಟಚ್ ಮಾಡಿದೆ. ಈ ಟಚ್ ಮಾಡಿದ್ಮೇಲೆ ನನಗೆ ಅದ್ರ ಮೇಲೆ ರಿಜೆಕ್ಟ್ ಆಗ್ಬೇಕು. ರಿಜೆಕ್ಟ್ ಆಗ್ಬೇಕು ಅಂದ್ರೆ ಏನಾಗ್ಬೇಕು, ನನಗೆ ಅದ್ರ ಪಕ್ಕದಲ್ಲಿ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಬರಬೇಕು, ಓಕೆನಾ? ಸೊ ಇಲ್ಲಿ ಪ್ರೈಸ್ ಕೆಳಗಡೆ ಬಂತು, ಇದನ್ನ ಟಚ್ ಮಾಡ್ತು, ಅದ್ರ ಪಕ್ಕದಲ್ಲಿ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಬಂದಿದೆ, ಓಕೆನಾ? ಗ್ರೀನ್ ಕಲರ್ ಕ್ಯಾಂಡಲ್ ಬಂದ ಮೇಲೆ ನನಗೆ ಅದ್ರ ಮೇಲೆ ಬೈ, ಅರ್ಥ ಆಯ್ತಾ? ಮೇಲೆ ಎಲ್ಲಿವರೆಗೂ ಇದೆ ಅಲ್ಲಿ ಬೈ, ಅದಕ್ಕಿಂತ ಕೆಳಗಡೆ ಇದ್ರೆ ಬೈ ಇಲ್ಲ. ಇದ್ರ ಕೆಳಗಡೆ ಸ್ಟಾಪ್ ಲಾಸ್, ಓಕೆನಾ? ಇದ್ರ ಕೆಳಗಡೆ ಸ್ಟಾಪ್ ಲಾಸ್. ಟಾರ್ಗೆಟ್ ಯಾವುದು? ನಿಯರೆಸ್ಟ್ ಎಲ್ಲಿ ರೆಡ್ ಬಾರ್ ಬಂದಿರುತ್ತೆ ಅದು ನನ್ನ ಟಾರ್ಗೆಟ್ ಆಗುತ್ತೆ. ಕ್ಲಿಯರಾ? ಅದೇ ರೀತಿಯಾಗಿ ಸೆಲ್ 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 ಬರ್ತಾ ಇತ್ತು ಅಂದ್ರೆ ಏನಾಗುತ್ತೆ, ಪ್ರೈಸ್ ಮೇಲ್ ಹೋಗುತ್ತೆ, ಇದನ್ನ ಟಚ್ ಮಾಡುತ್ತೆ. ಟಚ್ ಮಾಡಿದ್ಮೇಲೆ ನನಗೆ ರಿಜೆಕ್ಟ್ ಆಗ್ಬೇಕು. ಅಲ್ಲಿ ನನಗೆ ಗ್ರೀನ್ ಕಲರ್ ಕ್ಯಾಂಡಲ್ ಬರ್ಬೇಕಿತ್ತು, ಇಲ್ಲಿ ನನಗೆ ರೆಡ್ ಕಲರ್ ಕ್ಯಾಂಡಲ್ ಬರ್ಬೇಕು. ಈಗ ರೆಡ್ ಕ್ಯಾಂಡಲ್ ಬಂತ, ಆ ಕ್ಯಾಂಡಲ್ ಕೆಳಗಡೆ ನನಗೆ ಏನಾಗುತ್ತೆ ನೋಡಿ, ಇಲ್ಲಿ ರಿಜೆಕ್ಟ್ ಆಗ್ಬೇಕು, ಅದ್ರ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗ್ಬೇಕು. ಅದಾದ್ಮೇಲೆ ಅದ್ರ ಕೆಳಗಡೆ ನನಗೆ ಸೆಲ್ ಬರುತ್ತೆ, ಇದ್ರ ಮೇಲ್ಗಡೆ ನನಗೆ ಸ್ಟಾಪ್ ಲಾಸ್ ಇರುತ್ತೆ. ಟಾರ್ಗೆಟ್ ನನಗೆ ನಿಯರೆಸ್ಟ್ ಗ್ರೀನ್ ಬಾರ್ ನನಗೆ ಟಾರ್ಗೆಟ್ ಆಗುತ್ತೆ. ಅರ್ಥ ಆಗಿದೆಯಾ? ರಾಹುಲ್, 1 ಮಿನಿಟ್ ಸ್ಕ್ಯಾಲ್ಪಿಂಗ್ ಮಾಡಕ್ಕೆ, 5 ಮಿನಿಟ್ಸ್ ನಿಮಗೆ ಇಂಟ್ರಾಡೇ ಮಾಡಕ್ಕೆ. ಸಪೋಸ್ ನೀವು ಎಲ್ಲೋ ಟ್ರೇಡ್ ಮಾಡ್ತಾ ಇದ್ದೀರಾ, ನಿಮ್ಗೆ ಎಲ್ಲೂ ಬರ್ತಾ ಇಲ್ಲ, 5 ಮಿನಿಟ್ಸ್ ಅಲ್ಲಿ ಏನು ಬರ್ತಾ ಇಲ್ಲ, ಗ್ರೀನು ಬರ್ತಾ ಇಲ್ಲ, ರೆಡ್ ಬರ್ತಾ ಇಲ್ಲ, ಅವಾಗ ಬೇಕಿದ್ರೆ 1 ಮಿನಿಟ್ ನೀವು ಯೂಸ್ ಮಾಡ್ಕೋಬಹುದು. ಇನ್ನೊಂದು ಕ್ವಶನ್, ಇವಾಗ ಕ್ಯಾಂಡಲ್ಸ್ ಇದೆಯಲ್ಲ ಸರ್, ಇವಾಗ ರೆಡ್ ಕಲರ್ ಕ್ಯಾಂಡಲ್ ಅಲ್ಲಿ ಫಸ್ಟ್ ಒಂದು ತಗೊಳ್ಳಿ, ಗ್ರೀನ್ ಪಕ್ಕ ಚಿಕ್ಕ ಪಕ್ಕ ರೆಡ್ ಕಲರ್ ಬಂದ್ಬಿಟ್ಟು ಒಂದ್ ಚಿಕ್ಕ ಲೈನ್, ಒಂದು ಬಾಕ್ಸ್ ಆಗಿದ್ಮೇಲೆ ಒಂದ್ ಚಿಕ್ಕ ಲೈನ್ ಇದೆ, ಒಂದೊಂದು ದೊಡ್ಡ ಲೈನ್ ಇದೆ. ಅದ್ರ ಅರ್ಥ ಏನು ಸರ್? ಇದ್ರದ್ದು ಹೇಳ್ತಿದ್ದೀರಾ? ಈ ಲೈನ್ ಒಂದೊಂದ್ಸರಿ ದೊಡ್ಡ ಲೈನ್ ಕಾಣಿಸ್ತಾ ಇದೆ, ಒಂದೊಂದ್ ಚಿಕ್ಕ ಲೈನ್ ಕಾಣಿಸ್ತಾ ಇದೆ, ಒಂದ್ ಚಿಕ್ಕದು ದೊಡ್ಡದು ಕಾಣಿಸ್ತಾ ಇದೆ. ಅರ್ಥ ಆಗ್ತಾ ಇಲ್ಲ ಸರ್, ಯಾವ ಚಿಕ್ಕ ಲೈನು ಯಾವ್ದು? ನಿಮ್ಗೆ ಇವಾಗ ಬಾರ್ ಇದೆಯಲ್ವಾ, ಕ್ಯಾಂಡಲ್ ಲೈಟ್ ಇದೆಯಲ್ವಲ್ಲ, ಆ ಕ್ಯಾಂಡಲ್ ಲೈಟ್ ಅಲ್ಲಿ ಬಾಕ್ಸ್ ಇದೆ, ಆ ಬಾಕ್ಸ್ ಮೇಲೆ ಒಂದ್ ಚಿಕ್ಕ ಲೈನ್ ಕಾಣಿಸ್ತಾ ಇದೆ, ಒಂದ್ ದೊಡ್ಡ ಲೈನ್ ಕಾಣಿಸ್ತಾ ಇದೆ, ಒಂದ್ ಚಿಕ್ಕ ಲೈನ್ ಕಾಣಿಸ್ತಾ ಇದೆ. ಯಾವ್ದ್ರಲ್ಲಿ ಹೇಳ್ತಿದ್ದೀರಾ ಸರ್? ನಾನು ಇಲ್ಲಿ ಮಾರ್ಕ್ ಮಾಡಿರೋದ್ರ ರಾಗದಲ್ಲಿ ಹೇಳ್ತಿದ್ದೀರಾ ಅಥವಾ ಹೌದು, ಅದೇ ಅಲ್ಲೇ ತಗೊಳ್ಳಿ ಸರ್. ಅಲ್ಲಿ ನೋಡಿ, ಇಲ್ಲಿ ನೀವು ಮಾರ್ಕ್ ಮಾಡಿದೀರಲ್ವಾ, ಅಲ್ಲಿ ಚಿಕ್ಕದಾಗ ಒಂದು ಕ್ಯಾಂಡಲ್ ಲೈಟ್ ಇದೆಯಲ್ವಾ, ಅದ್ರ ಕೆಳಗಡೆ ಒಂದು ಬಿಗ್ ಲೈನ್ ಇದೆ, ಆ ಲೈನ್ ಒಂದು ಇನ್ನೊಂದು ಚಿಕ್ಕದ ಲೈನ್ ಇದೆ, ಆ ತರ ಲೈನ್? ಅದು ಇಂಡಿಕೇಟರ್ ಏನಾಗುತ್ತೆ? ಲೈನ್ ಇದನ್ನ ಹೇಳ್ತಾ ಇದ್ದೀರಾ? ಅದಲ್ಲ ಸರ್, ಸರ್ ಅವರು ವಿಗ್ ಬಗ್ಗೆ ಹೇಳ್ತಾ ಇದ್ದಾರೆ.
ಬಾಕ್ಸ್ ಸರ್ ಅವ್ರ ಅಪ್ಪು ಮತ್ತೆ ಡೌನ್ ಆಗತ್ತಲ್ಲ ಆರಾಮ್ ಲೈನ್ ಅದು ಸರ್. ಬಿಗ್ ಬಗ್ಗೆ ಹೇಳ್ತಾ ಇದಾರೆ ಸರ್, ಹೇಳ್ತಾ ಇದಾರೆ. ಇದನ್ ಕೇಳ್ತಾ ಇದ್ದೀರಾ ಲೈನ್ ಅಂದ್ರೆ? ಆ ಗ್ರೀನ್ ಲೈನ್ ಅಲ್ಲಿ ಮೇಲೆ ಲೈನ್ ಹೋಗುತ್ತಲ್ಲ ಸರ್, ಮೇಲೆ ಕೆಳಗೆ ಅದನ್ನ ಕೇಳ್ತಾ ಇದ್ದಾರೆ. ಇದನ್ ಕೇಳ್ತಾ ಇದ್ದೀರಾ? ಇದು ಆ ಲೈನ್ ಹೌದು ಹೌದು. ಮಧ್ಯ ಲೈನ್ ಹೌದು ಸರ್. ನಾನೇನ್ ಹೇಳ್ದೆ, ಇದು ದಿಸ್ ಇಸ್ ಕಾಲ್ಡ್ ಬಾಡಿ ಆಫ್ ದ ಕ್ಯಾಂಡಲ್. ಓಕೆ ಇದಕ್ಕೆ ವಿಕ್ ಆಫ್ ದ ಕ್ಯಾಂಡಲ್ ಅಥವಾ ಶ್ಯಾಡೋ ಅಂತ ಕರೀತಾರೆ. ನಾ ಏನ್ ಹೇಳ್ದೆ, ಇದು ಲೋ, ಇದು ಹೈ, ಓಕೆ ಇದು ಓಪನ್, ಇದು ಕ್ಲೋಸ್, ಅಥವಾ ಇದು ಓಪನ್, ಇದು ಕ್ಲೋಸ್. ಓಕೆ. ಅರ್ಥ ಆಯ್ತಾ? ಅರ್ಥ ಆಯ್ತು. ಈಗ ಸಪೋಸು ನಾನು ಶುರುವಾದಾಗ 100 ರೂಪಾಯಲ್ಲಿ ಶುರುವಾಯ್ತು. ಇಡೀ ದಿವಸದಲ್ಲಿ ಇದು 98 ರೂಪಾಯಿ ತನಕ ಕೆಳಗಡೆ ಹೋಗಿದೆ. 110ಕ್ಕೆ ಕ್ಲೋಸ್ ಆಯ್ತು, ಬಟ್ 112 ತನಕ ಮೇಲ್ ಹೋಗಿದೆ. ಸೊ ಇದು ಓಪನ್ ಪ್ರೈಸ್ 100 ಆಗತ್ತೆ, ಲೋ ಪ್ರೈಸ್ 98 ಆಗತ್ತೆ, ಹೈ ಪ್ರೈಸ್ 112 ಆಗತ್ತೆ, ಕ್ಲೋಸ್ ಪ್ರೈಸ್ 110 ಆಗತ್ತೆ. ಅರ್ಥ ಆಯ್ತಾ? ಕ್ಲಿಯರಾ? ಅರ್ಥ ಆಯ್ತು. ಕ್ಲಿಯರ್ ಸರ್, ಥ್ಯಾಂಕ್ ಯು ಸರ್. ಓಕೆ. ಸರ್ ಇನ್ನೊಂದು ಅದು ಇನ್ನೊಂದು ಬಾರಿ ನೋಡಿ ಸರ್, ಅದು ಡಾಟ್ 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 ಲೈನ್ ಇದೆಯಲ್ಲ ಸರ್, ಅದೇನು ಸರ್? ಯಾವ ಡಾಟ್ ಸರ್? ಅಲ್ಲಿ ಇದ್ರ ಹತ್ರ ಸರ್, ಅದು ಒಂದು ದೊಡ್ಡ ಒಂದು ಗ್ರೀನ್ ಕ್ಯಾಂಡಲ್ ಬಿದ್ದಿದಲ್ಲ, ಅದ್ರ ಕೆಳಗಡೆ ಡಾಟ್ 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 ಇದೆ ನೋಡಿ. ಅದೇನಿಲ್ಲ ಸರ್, ಅದು ಆಕ್ಚುಲಿ ಈಗ ಮಾರ್ಕೆಟ್ ಇಲ್ಲಿದೆ ಅಂತ, ಹೌದಾ? ಪ್ರೈಸ್ ಇಲ್ಲಿ ನಡೀತಾ ಇದೆ ಅಂತ ಅಷ್ಟೇ. ಆಯ್ತು. ಓಕೆನಾ? ಇದು ಅರ್ಥ ಆಗಿದೆ ಅಲ್ವಾ? ಯಾವಾಗ ಎಲ್ಲಿ ಬೈ ಮಾಡ್ಬೇಕು, ಎಲ್ಲಿ ಸ್ಟಾಪ್ ಲಾಸ್ ಇಡ್ಬೇಕು, ಎಲ್ಲಿ ಟಾರ್ಗೆಟ್ ಇಟ್ಕೋಬೇಕು, ಇದು ಅರ್ಥ ಆಯ್ತಲ್ವಾ? ಈ ಡಾಕ್ಯುಮೆಂಟ್ ನಾನು ಕಳ್ಸಿದೀನಿ, ಇದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಏನಾರ ಡೌಟ್ ಇದ್ರೆ ನಾಳೆ ಕ್ಲಾಸ್ ಅಲ್ಲಿ ಕೇಳಿ. ಓಕೆ ಸರ್, ಇದನ್ನ ಸ್ಟಾಕಿಗೂ ಅಪ್ಲೈ ಮಾಡಬಹುದಲ್ಲ ಸರ್, ಇಕ್ವಿಟಿ ಒಳಗೆ? ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು ಸರ್. ನೀವು ಸ್ಟಾಕ್ ಮಾಡಿ, ಕಮಾಡಿಟೀಸ್ ಮಾಡಿ, ಕರೆನ್ಸಿಗ್ ಮಾಡಿ, ಕ್ರಿಪ್ಟೋಗ್ ಮಾಡಿ, ಯಾವ್ದಕ್ ಬೇಕಾದ್ರೂ ಮಾಡಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಡನ್ ಸರ್. ಸರ್, ಈಗ ಇದು ಜೋನ್ ಇದೆ ಇರುತ್ತಲ್ಲ, ಅದ್ರ ಮೇಲೆ ಮೊಮೆಂಟಮ್ ಕ್ಯಾಂಡಲ್ ಬಂದಿರೋಕ ಎಂಟ್ರಿ ತಗೊಳಕ? ಸರ್, ಮೊಮೆಂಟಮ್ ಕ್ಯಾಂಡಲ್ ಅಂದ್ರೆ ಏನ್ ಹೇಳ್ತಿದ್ದೀರಾ? ಅಂದ್ರೆ ಕ್ಯಾಂಡಲ್ ಅಂದ್ರೆ ದೊಡ್ಡ ಸ್ಟ್ರಾಂಗ್ ಆಗಿ ಬಿಗ್ ಕ್ಯಾಂಡಲ್ ಬಂದಿರೋಕ, ಅಥವಾ ಜಸ್ಟ್ ಡೋಜಿ ತರ ಬಂದು? ಡೋಜಿ ಎಲ್ಲ ಬೇಡ ಸರ್, ಬಾಡಿ ಬೇಕು. ಬಾಡಿ ಕ್ಯಾಂಡಲ್ ಇರಬೇಕು ಸರ್. ಅಟ್ಲೀಸ್ಟ್ ಒಂದು 80% ಬಾಡಿ ಇದ್ದಿದ್ದು ಕ್ಯಾಂಡಲ್ ಮೇಲ್ಗಡೆ ನಾವು ಎಂಟ್ರಿ ತಗೋ. ಇಲ್ಲ, ಒಂದು 20% ಇದ್ರೂ ಸಾಕು. ಬಾಡಿ ಇರಬೇಕು, ಬಾಡಿನೇ ಇಲ್ಲ ಅಂದ್ರೆ ಯೂಸ್ ಇಲ್ಲ. ಓಕೆ 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 ಸರ್. ಅನೀಶಾ, ಇವತ್ತಿನ ನಿಫ್ಟಿನೇ ಅವಾಗ್ಲೇ ತೋರಿಸಿದ್ ನಿಮಗೆ. ನಾನು ಅವಾಗ್ಲೇ ಎಕ್ಸಾಂಪಲ್ ತೋರಿಸಿದ್ದೆ ಇವತ್ತಿನ ನಿಫ್ಟಿದು. ಇವತ್ತಿನ ನಿಫ್ಟಿದೆ ಇದು, ಈ ಎಕ್ಸಾಂಪಲ್ ಅದ್ರದ್ದೇ. ಅರ್ಥ ಆಯ್ತಾ? ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಎಲ್ಲೂ ಇಲ್ಲ, ಗ್ರೀನ್ ಇಲ್ಲ, ರೆಡ್ ಇಲ್ಲ ಇಲ್ಲಿ ಬರೋವರೆಗೂ. ಸೊ ಇವಾಗ ಬೇಕಿದ್ರೆ ನೀವು 1 ಮಿನಿಟ್ಗೆ ಹೋಗ್ಬೋದು. ಸೊ 1 ಮಿನಿಟ್ಗೆ ಹೋದ್ರೆ ನಿಮಗೆ ಪ್ರಾಬಬ್ಲಿ ಅರ್ಲಿ ಎಂಟ್ರಿ ಸಿಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ 5 ಮಿನಿಟ್ಸ್ ಅಲ್ಲಿ ಬರೋಕ್ಕಿಂತ ಮುಂಚೆ ಇದು 1 ಮಿನಿಟ್ ಅಲ್ಲಿ ತೋರಿಸುತ್ತೆ. 1 ನಿಮಿಷ. ಓಕೆ, 1 ಮಿನಿಟ್ ಅಲ್ಲಿ ತೋರಿಸುತ್ತೆ. ಇದರಲ್ಲಿ ಮುಖ್ಯವಾಗಿ ಏನು ಅಂದ್ರೆ, ಇಲ್ಲಿ ಗ್ಯಾಪ್ ಡೌನ್ ಆಗಿದೆ, ಅಂದ್ರೆ ಟ್ರೆಂಡ್ ಏನಾಗಿದೆ, ನೆಗೆಟಿವ್ ಇದೆ ಅಲ್ವಾ? ಟ್ರೆಂಡ್ ನೆಗೆಟಿವ್ ಇರಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಏನು, ಟ್ರೆಂಡ್ ನೆಗೆಟಿವ್ ಇರಬೇಕಾದ್ರೆ ನನಗೆ ಟ್ರೆಂಡ್ ಚೇಂಜ್ ಆಗ್ಬೇಕು ಅಂದ್ರೆ 2 ಗ್ರೀನ್ ಬಾರ್ ಬರಬೇಕು. ನೋಡಿ, ಇಲ್ಲಿ 2 ಗ್ರೀನ್ ಬಾರ್ ಬರ್ತಾ ಇದೆಯಾ? ಇದರಲ್ಲಿ ನನಗೆ 2 ಗ್ರೀನ್ ಬಾರ್ ಬರಬೇಕು. ಇಲ್ಲ ಅಂದ್ರೆ ನನಗೆ ಇಲ್ಲಿ 2 ರೆಡ್ ಬಾರ್ ಇರಬೇಕು. ಆ 2 ರೆಡ್ ಬಾರ್ ಅನ್ನ ನಾವು ಅದ್ರ ಮೇಲೆ ಟ್ರೇಡ್ ಆಗ್ಬೇಕು, ಅದು ಮಾಯ ಆಗ್ಬೇಕು. ಸೊ ರಿವರ್ಸಲ್ ಯಾವಾಗ ಸಿಗುತ್ತೆ? ಇದರ್ ಪ್ರೈಸ್ ಕೆಳಗಡೆ ಬರ್ಬೇಕಾದ್ರೆ 2 ಗ್ರೀನ್ ಬಾರ್ ನಂಗೆ ಬರ್ತಾ ಇದ್ರೆ ಅಲ್ಲಿ ರಿವರ್ಸ್ ಆಗುತ್ತೆ ಅಂತ. ನೋಡಿ, ನನಗೆ 1 ಮಿನಿಟ್ ಲೆಕ್ಕದಲ್ಲಿ ನನಗೆ ಇಲ್ಲಿ ಎಂಟ್ರಿ ಸಿಗ್ತಾ ಇದೆ. ನಾನು ಸ್ಟಾಪ್ ಲಾಸ್ ಬೇಕಿದ್ರೆ ಇಲ್ಲಿ ಇಟ್ಕೋಬಹುದು, ಆಕ್ಚುಲಿ ಇಲ್ಲೇ ಇಟ್ಕೋಬಹುದು. ಬಟ್ ತುಂಬಾ ಚಿಕ್ಕದಾಗಿರೋದ್ರಿಂದ ಬೇಕಿದ್ರೆ ನಾನು ಇಲ್ಲಿ ಇಟ್ಕೊಂಡ್ರೆ ನನಗೆ ಎಂಟ್ರಿ ಈ ಜಾಗದಲ್ಲೇ ಸಿಗ್ತಾ ಇದೆ. ಈ ಜಾಗದಲ್ಲ, ಆಕ್ಚುಲಿ ಈ ಜಾಗದಲ್ಲಿ ಸಿಗ್ತಾ ಇದೆ. ಯಾಕಂದ್ರೆ ಈ ಕ್ಯಾಂಡಲ್ ಬಂದ ಮೇಲೆ ನನಗೆ ಬಂದಿರೋದು. ಸೊ ಇಲ್ಲಿ ಎಂಟ್ರಿ ಬರ್ತಾ ಇದೆ, ಸಾರಿ ಸ್ಟಾಪ್ ಲಾಸ್ ಇಲ್ಲಿ ಇಟ್ಕೋಬಹುದು. ನೋಡಿ, ಅವಾಗ ಎಂಟ್ರಿ ಇಲ್ಲೇ ನನ್ಗೆ ಸಿಕ್ಬಿಡುತ್ತೆ. ಅದಾದ್ಮೇಲೆ ನೋಡಿ, ಇಲ್ಲಿ ಹೊಸದ್ ಇನ್ನೊಂದು ಗ್ರೀನ್ ಬಾರ್ ಕ್ರಿಯೇಟ್ ಆಯ್ತು.
ನಾನು ಅವಾಗ ಸ್ಟಾಪ್ ಲಾಸ್ ಅನ್ನ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಬೋದು. ಇವಾಗ ನನಗೆ ನೋ ಲಾಸ್ ನೋ ಪ್ರಾಫಿಟ್. ಇದಾದ್ಮೇಲೆ ಪ್ರೈಸ್ ಇಲ್ಲಿಗೆ ಬಂತು, ನನ್ನ ಸ್ಟಾಪ್ ಲಾಸ್ ಅನ್ನ ಇಲ್ಲಿಗೆ ಶಿಫ್ಟ್ ಮಾಡ್ಬೋದು. ಇದಾದ್ಮೇಲೆ ಇಲ್ಲಿ ಬಂದಿದೆ, ನನ್ನ ಸ್ಟಾಪ್ ಲಾಸ್ ಅನ್ನ ಇಲ್ಲಿಗೆ ಶಿಫ್ಟ್ ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ಸೊ ನನಗೆ ರಿವರ್ಸ್ ಆಗ್ಬೇಕು ಅಂದ್ರೆ ಸರ್ ಒಂದು ಇದು ಇತ್ತು ಡೌಟು ಸರ್. ಇವಾಗ ಏನ್ ಗೊತ್ತಾ, ಅದು ಗ್ರೀನ್ ಕಲರ್ದು ಬೈ ಅಂತ ಒಂದ್ ಕಡೆ ಸಿಗ್ನಲ್ ಬಂದಿರುವಾಗ ಒಂದ್ಸಲ ಏನಾಗುತ್ತೆ ಅಂದ್ರೆ ರೆಡ್ ಕ್ಯಾಂಡಲ್ ಸಡನ್ ಆಗಿ ಇಳಿದ ತಕ್ಷಣ ಅದು ಗ್ರೀನ್ ಕ್ಯಾಂಡಲ್ ಗ್ರೀನ್ದು ಇಂಡಿಕೇಟರ್ ಹೋಗ್ಬಿಡುತ್ತೆ ಸರ್. ಕರೆಕ್ಟ್ ಮೇಡಮ್, ಅದಕ್ಕೆ ನಾ ಹೇಳ್ತಾ ಇರೋದು, ಯಾವುದು ಇವತ್ತು ಕ್ರಿಯೇಟ್ ಆಗಿದೆಯಲ್ಲ ಹಾ ಸರ್. ಇದು ಮಾಯ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಇದು ನೋಡಿ ಇವತ್ತು ಶುರುವಾಗಿರೋದು, ಹಾ ಸರ್. ಇದ್ರದ್ದು ರಿಲಯಬಿಲಿಟಿ ಕಮ್ಮಿ ಇರುತ್ತೆ. ಇದು ಮಾಯ ಆಗೋ ಸಾಧ್ಯತೆ ಇರುತ್ತೆ, ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ, ನೀವು ಟ್ರೇಡ್ ತಗೊಳ್ಳೋದಾದ್ರೆ ಫಸ್ಟ್ ನೋಡ್ಕೊಳ್ಳಿ ರಿಸ್ಕ್ ಎಷ್ಟಿದೆ, ರಿವಾರ್ಡ್ ಎಷ್ಟಿದೆ, ಟ್ರೇಡ್ ತಗೋಬೇಕಾ ತಗೋಬಾರ್ದ, ಆಯ್ತಾ? ಸೊ ಫಸ್ಟ್ ಆಫ್ ಆಲ್ ಏನಾಗ್ತಾ ಇದೆ, ಮಾರ್ಕೆಟ್ ಡೌನ್ ಟ್ರೆಂಡ್ ಇದೆ ಇವತ್ತಿಗೆ ಇಂಟ್ರಾಡೇಗೆ, ಯಾಕೆಂದ್ರೆ ಗ್ಯಾಪ್ ಡೌನ್ ಆಗಿತ್ತು. ಕರೆಕ್ಟಾ? ಸೊ ಗ್ಯಾಪ್ ಡೌನ್ ಆಗಿರ್ಬೇಕಾದ್ರೆ ನನಗೆ ಸೆಲ್ ಸೈಡ್ ಬರೋ ಸಾಧ್ಯತೆನೆ ಜಾಸ್ತಿ ಇರೋದು ಇನ್ ದ ಮಾರ್ನಿಂಗ್ ಟೈಮ್. ಬಟ್ ಇನ್ ಕೇಸ್ ಏನಾದ್ರೂ ಬೈ ಬರಬೇಕು ಅಂತ ಇದ್ರೆ ಏನಾಗ್ಬೇಕು, ಇಲ್ಲಿ 2 ಗ್ರೀನ್ ಬಾರ್ ಬರ್ಬೇಕು ನನಗೆ. ಅಲ್ಲಿವರೆಗೂ ನಾವು ವೇಟ್ ಮಾಡ್ಬೇಕು, ಅಲ್ಲಿವರೆಗೂ ನಾನು ಟ್ರೇಡ್ ತಗೊಳಕ್ ಹೋಗ್ಬಾರ್ದು. ಬೈ ಸೈಡ್ ತಗೋಬೇಕು ಅಂದ್ರೆ 2 ಗ್ರೀನ್ ಬಾರ್ ಬರೋವರೆಗೂ ವೇಟ್ ಮಾಡ್ಬೇಕು. ಅದಕ್ಕಿಂತ ಮುಂಚೆ ತಗೊಂಡ್ರೆ ಅದು ಫೇಲ್ ಆಗೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಅರ್ಥ ಆಯ್ತಾ? ಸರ್ ಇವಾಗ ಅಕಸ್ಮಾತ್ ಸೆಕೆಂಡ್ ಕ್ಯಾಂಡಲ್ ಬಂದಿದ ತಕ್ಷಣ ಅಲ್ಲಿ ನಾವು ಎಂಟ್ರಿ ತಗೋಬಹುದು ಅಲ್ವಾ? ಸೆಕೆಂಡ್ ಲೈನ್ ಬಂದಿದ ತಕ್ಷಣ. ಹೌದು ಮೇಡಮ್, ಇಲ್ಲಿ ತಗೋಬಹುದು ಎಂಟ್ರಿ. ಇಲ್ಲಿ ಎಂಟ್ರಿ ತಗೊಂಡಾಗ ಅದೇ ಸ್ಟಾಪ್ ಲಾಸ್ ಇಲ್ಲಿರುತ್ತೆ, ಸ್ಟಾಪ್ ಲಾಸ್ ಇಲ್ಲಿರುತ್ತೆ, ಇಲ್ಲಿ ಎಂಟ್ರಿ ತಗೋಬಹುದು. ಇಲ್ಲ ಅಂದ್ರೆ ಇದು ವಾಪಸ್ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಇಲ್ಲಿ ವಾಪಸ್ ರೀಟೆಸ್ಟ್ ಕೂಡ ಆಗುತ್ತೆ. ಹಾ ಸರ್, ಒಂದ್ಸಲ ಹಾಗಾದ್ರೆ ರೀಟೆಸ್ಟ್ ಮಾಡ್ದಾಗ ಬೇಕಿದ್ರೆ ಎಂಟ್ರಿ ತಗೋಬಹುದು. ಓಕೆನಾ? ಏನಾಗುತ್ತೆ ಅಂದ್ರೆ ಸ್ಪೆಸಿಫಿಕಲಿ ತುಂಬಾ ಡೌನ್ ಟ್ರೆಂಡ್ ಇದ್ದಾಗ, ಇವತ್ತಿನ ಸ್ಪೆಸಿಫಿಕ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಡೌನ್ ಟ್ರೆಂಡ್ ಜಾಸ್ತಿ ಇದೆ, ಇಮಿಡಿಯೇಟ್ ಆಗಿ ರಿವರ್ಸ್ ಆಗಕ್ಕೆ ಕಷ್ಟ ಇರುತ್ತೆ. ಆಯ್ತಾ? ಸೊ ಅದಕ್ಕೆ ಟೈಮ್ ತಗೊಳುತ್ತೆ. ಇಲ್ಲಿ ನೋಡಿ ಹತ್ತತ್ರ, ಇಫ್ ಯು ಅಬ್ಸರ್ವ್ ದಿಸ್, ಇಲ್ಲಿ 5 ಮಿನಿಟ್ಸ್ ಅಲ್ಲಿ ನನಗೆ ಬಂದಾಗ ರಿಲಯಬಿಲಿಟಿ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಇದು ಏನಿದ್ರು ಇದು ಇಲ್ಲಿ ಸ್ಕ್ಯಾಲ್ಪಿಂಗ್ ಇರ್ತಾರಲ್ಲ, ಸ್ಕ್ಯಾಲ್ಪಿಂಗ್ ಟ್ರೇಡ್ ಮಾಡ್ತಾರಲ್ಲ, ಅವರೆಲ್ಲ ಬರೀ 1 ಕ್ಯಾಂಡಲ್ 2 ಕ್ಯಾಂಡಲ್ ಅಲ್ಲಿ ಎಕ್ಸಿಟ್ ಆಗ್ಬಿಡ್ತಾರೆ. ಅವ್ರು 5 ನಿಮಿಷಕ್ಕಿಂತ ಜಾಸ್ತಿ ಟ್ರೇಡೇ ಇಟ್ಕೊಳ್ಳಲ್ಲ. ಅರ್ಥ ಆಯ್ತಾ? ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೆ, ಯಾಕೆ ಇದನ್ನ ತೋರಿಸಿರೋದು ಅಂದ್ರೆ ನಿಮ್ಗೆ 5 ಮಿನಿಟ್ಸ್ ಅಲ್ಲಿ ಬರೋದಕ್ಕೆ ಟೈಮ್ ಆಗ್ಬೋದು, 1 ಮಿನಿಟ್ ಅಲ್ಲಿ ನಿಮಗೆ ಎಂಟ್ರಿ ಜಾಸ್ತಿ ಬೇಗ ಸಿಗ್ಬೋದು. ಸ್ಟಾಪ್ ಲಾಸ್ ಚಿಕ್ಕದಾಗಿರುತ್ತಲ್ಲ, ಸ್ಟಾಪ್ ಲಾಸ್ ಚಿಕ್ಕದಾಗಿದೆ, ಟ್ರೇಡ್ ತಗೊಳಕ್ ಇಂಟ್ರೆಸ್ಟ್ ಇದ್ರೆ ತಗೋಬಹುದು. ಅದಕ್ಕೆ ನಾನು ನಿಮ್ಗೆ ಹೇಳಿರೋದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ, ನೀವು ಟ್ರೇಡ್ ತಗೋಬೇಕಾ ತಗೋಬಾರ್ದಾ ಅನ್ನೋದಕ್ಕೆ ಇಂಪಾರ್ಟೆಂಟ್ ಇರೋದು ರಿಸ್ಕ್ ವರ್ಸಸ್ ರಿವಾರ್ಡ್. ನಾನು ಅವಾಗ್ಲೇ ತೋರಿಸಿದ್ನಲ್ಲ ಎಷ್ಟು ರಿಸ್ಕ್ ಇದೆ ಎಷ್ಟು ರಿವಾರ್ಡ್ ಇದೆ. ಫಸ್ಟ್ ಅದನ್ನ ನೋಡಿ. ಯಾವಾಗ ರಿಸ್ಕ್ ವರ್ಸಸ್ ರಿವಾರ್ಡ್ ಅಟ್ಲೀಸ್ಟ್ 1:2 ಇದೆ ಮಿನಿಮಮ್, ಅವಾಗ ನೀವೇನ್ ಮಾಡ್ತೀರಾ, ಟ್ರೇಡ್ ತಗೋತೀರಾ. ಅಲ್ಲಿವರೆಗೂ ಟ್ರೇಡ್ ತಗೊಳಕ್ ಹೋಗಲ್ಲ. ನೀವು ಫಸ್ಟ್ ನೋಡ್ಬೇಕಾಗಿರೋದೇ ಇದು. ಅಂಡ್ ನೀವು ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡೋದಾದ್ರೆ ಇದು ನಾಳೆ ನಿಮ್ಗೆ ಥಿಯರಿ ಹೇಳ್ಕೊಡ್ತೀನಿ. ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಕಾಲು ಪುಟ್ ಅಂತ ಬಂದಿರುತ್ತಲ್ಲ, ಅದರಲ್ಲಿ ನನಗೆ 1ರಲ್ಲಿ ಬೈ ಬರ್ತಾ ಇರ್ಬೇಕು, 1ರಲ್ಲಿ ಸೆಲ್ ಬರ್ತಾ ಇರ್ಬೇಕು. ಅವಾಗ್ಲೇನೆ ನನಗೆ ಟ್ರೇಡ್ ಬರೋಕ್ಕೆ ಸಾಧ್ಯ ಇರೋದು. 2ರಲ್ಲೂ ಕ್ಲಿಯರ್ ಆಗಿ ಇಲ್ಲ ಅಂದ್ರೆ ನನಗೆ ಅಲ್ಲಿ ಟ್ರೇಡ್ ಇಲ್ಲ. ಸೊ ವೇಟ್ ಮಾಡ್ಬೇಕಾಗುತ್ತೆ. ಅರ್ಥ ಆಯ್ತಾ? ಅಂದ್ರೆ ಇದು ಡೈರೆಕ್ಟ್ ಪ್ರೀಮಿಯಂ ಚಾರ್ಟ್ ಅಲ್ಲಿನೂ ಡೈರೆಕ್ಟ್ ಅಲ್ಲೇ ತಗೊಳ್ಬೋದು. ಚಾರ್ಟ್ ಅಲ್ಲೂ ಹಾಕ್ಬೋದು ಸರ್, ಪ್ರೀಮಿಯಂ ಚಾರ್ಟ್ ಅಲ್ಲೂ ಹಾಕ್ಬೋದು. ಆ ಪ್ರೀಮಿಯಂ ಚಾರ್ಟ್ ಎಲ್ಲ ನಾನು ಇವಾಗ ತೋರಿಸಲ್ಲ, ನಾನು ನಾಳೆ ಫಸ್ಟ್ ಥಿಯರಿ ಹೇಳ್ಕೊಟ್ಬಿಡ್ತೀನಿ, ಆಮೇಲಿಂದ ತೋರಿಸ್ತೀನಿ. ಆಯ್ತಾ? ಅಂದ್ರೆ ಈಗ ಇದು ಸ್ಪಾಟ್ ಅಲ್ಲಿ ಏನ್ ನಾವು ಅನಾಲಿಸಿಸ್ ಮಾಡೋದು ಏನ್ ಬೇಕಾಗಿಲ್ಲ ಸರ್. ಡೈರೆಕ್ಟ್ ಪ್ರೀಮಿಯಂ ಅಲ್ಲಿ ನಾವು ಜಸ್ಟ್ ಜೋನ್ಸ್ ನೋಡ್ಬಿಟ್ಟು ಸರ್ ಸ್ಪಾಟೇ ಇಂಪಾರ್ಟೆಂಟ್. ಸ್ಪಾಟ್ ಅಲ್ಲಿ ಬಂದಿರೋದ್ ನೋಡ್ಕೊಂಡು ನೀವು ಅದ್ರಲ್ಲೂ ಅನಲೈಸ್ ಮಾಡ್ಬೋದು. 2 ಕಡೆನೂ ಅವಕಾಶ ಇರುತ್ತೆ. ಓಕೆ ಸರ್. ಓಕೆ.
ನಾನು ಅದು ತೋರಿಸ್ತೀನಿ ಸರ್, ಅದು ಹೆಂಗ್ ಮಾಡೋದು ಅಂತ ನಾನು. ಸರ್ ಈಗ ಇನ್ನೊಂದು ಡೌಟ್. ಈಗ ನೀವು ಒಂದ್ಸತಿ 1 minute ಅಲ್ಲಿ ತೋರಿಸಿದ್ರಲ್ಲ, ಜಸ್ಟ್ ರೀಟೆಸ್ಟಿಗೆ ಬಂದಾಗೂ ನಾವು ಎಂಟ್ರಿ ತಗೋಬಹುದು ಅಂತ ಹೇಳಿ. ಸೊ ಅಲ್ಲಿ ಬಂದಾಗ ಅಲ್ಲಿ ಮತ್ತೆ ನಾವು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗೋರ್ಗು ವೇಟ್ ಮಾಡ್ಬೇಕಾ, ಅಥವಾ ಸಡನ್ ಆಗಿ ನಾವು ಬಿಫೋರ್ ಎಂಟ್ರಿ ಹಾಕ್ಬಿಡ್ಬೋದಾ ಅಂತ? ಇಲ್ಲ, ಬಿಫೋರ್ ತಗೋಬೇಡಿ ಸರ್, ಯಾಕಂದ್ರೆ ಅದು ಬ್ರೇಕ್ ಆಗ್ಬಿಟ್ಟು ಕೆಳಗೆ ಹೋಗ್ಬಿಟ್ರೆ ಅದು ಮಾಯಾನೇ ಆಗೋಗುತ್ತೆ. ಓಕೆ ಓಕೆ. ಅಂದ್ರೆ ಅಲ್ಲಿನೂ ರೀಟೆಸ್ಟ್ ಅಲ್ಲಿ ಒಂದ್ ಕ್ಯಾಂಡಲ್ ಫಾರ್ಮ್ ಆಗೋರ್ಗು ನಾವು ವೇಟ್ ಮಾಡ್ಬೇಕು. ರೀಟೆಸ್ಟ್ ಆಯ್ತು, ಅದಾದ್ಮೇಲೆ ಗ್ರೀನ್ ಕ್ಯಾಂಡಲ್ ಬಂತು, ಇದಾದ್ಮೇಲೆನೆ ಬೈ ಇರೋದು, ಅದಕ್ಕಿಂತ ಮುಂಚೆ ಬೈ ಇಲ್ಲ. ಓಕೆ ಸರ್, ಓಕೆ, ಕ್ಲಿಯರಾ? ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಾದ್ಮೇಲೆ ಅದೇ ಇಲ್ಲಿ ತೋರ್ಸದ್ನಲ್ಲ, ಬುಲಿಶ್ ರಿವರ್ಸಲ್ ಅಲ್ಲಿ ಏನಾಗ್ಬೇಕು, ಇದರ್ ನನಗೆ 2 ಗ್ರೀನ್ ಕ್ಯಾಂಡಲ್ ಗ್ರೀನ್ ಬಾರ್ ಕ್ರಿಯೇಟ್ ಆಗ್ಬೇಕು, ಇಲ್ಲ ಅಂದ್ರೆ 2 ರೆಡ್ ಬಾರ್ ಮೇಲ್ಗಡೆ ಇರೋದು ವ್ಯಾನಿಶ್ ಆಗ್ಬೇಕು, ಅಂದ್ರೆ ಮಾಯ ಆಗ್ಬೇಕು. ಅದಾದ್ರೆ ನನಗೆ ಬುಲಿಶ್ ರಿವರ್ಸಲ್ ಬರುತ್ತೆ. ಅದೇ ರೀತಿಯಾಗಿ ನಾನು ಅಪ್ ಸೈಡ್ ಹೋಗ್ತಾ ಇದ್ದೀನಿ, ಇಲ್ಲಿ 2 ಹೊಸದಾಗಿ ರೆಡ್ ಬಾರ್ ಕ್ರಿಯೇಟ್ ಆಯ್ತು ಅಂತ ಇಟ್ಕೊಳ್ಳಿ, ಅಲ್ಲಿಂದ ಟ್ರೆಂಡ್ ಚೇಂಜ್ ಆಗೋ ಸಾಧ್ಯತೆ ತುಂಬಾ ಹೈ ಇರುತ್ತೆ. ಟ್ರೆಂಡ್ ಚೇಂಜ್ ಆಗಲ್ಲ ಅಂದ್ರೆ ಇದನ್ನ ಮತ್ತೆ ಬ್ರೇಕ್ ಮಾಡಿ ಅದ್ರ ಮೇಲೆ ಟ್ರೇಡ್ ಆಗ್ಬೇಕು, ಇಲ್ಲ ಅಂದ್ರೆ ಇದು ಒಂದಾದ್ಮೇಲೆ ಒಂದು ಸಪೋರ್ಟ್ ಬ್ರೇಕ್ ಮಾಡಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಕೆಳಗೆ ಹೋಗೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಇಲ್ಲ ಅಂದ್ರೆ ಇಲ್ಲಿರೋ 2 ಗ್ರೀನ್ ಬಾರ್ ಅನ್ನ ಇದು ಬ್ರೇಕ್ ಮಾಡ್ಬೇಕು, ಅವಾಗ ಅಲ್ಲಿಂದ ಟ್ರೆಂಡ್ ಚೇಂಜ್ ಆಗತ್ತೆ. ಅರ್ಥ ಆಯ್ತಾ? ಓಕೆ. ಶೀಲಾ ಅವರೇ, ಶಾರ್ಟ್ ಕವರಿಂಗ್ ಅಂದ್ರೆ, ಶಾರ್ಟ್ ಅಂದ್ರೆ ಫಸ್ಟ್ ಸೆಲ್ ಮಾಡಿ ಆಮೇಲೆ ಬೈ ಮಾಡೋದು. ಈಗ ಪ್ರೈಸ್ ನೋಡಿ ಕೆಳಗೆ ಹೋಗ್ತಾ ಇರುತ್ತಲ್ಲ, ಅಲ್ಲಿ ಎಲ್ಲ ಸೆಲ್ ಮಾಡಿದ್ದಾರೆ ಅಂತ ಅಂದ್ರೆ ಶಾರ್ಟ್ ಬಿಲ್ಡ್ ಆಗಿದೆ ಅಂತ ಅರ್ಥ. ಈ ಶಾರ್ಟ್ ಬಿಲ್ಡ್ ಆದಾಗ ಇವರು ಪ್ರಾಫಿಟ್ ಬುಕ್ಕಿಂಗ್ ಮಾಡಿದಾಗ ಏನಾಗುತ್ತೆ, ಪ್ರೈಸ್ ಅನ್ನ ಮೇಲೆ ಎತ್ಕೊಂಡು ಹೋಗ್ತಾರೆ. ಅವಾಗ ಇಲ್ಲಿ ಏನಾಗ್ತಾ ಇದ್ದಾರೆ, ಸೆಲ್ ಮಾಡಿರೋದ್ರನ್ನ ಎಕ್ಸಿಟ್ ಮಾಡ್ತಾ ಇದ್ದಾರೆ. ಸೆಲ್ ಮಾಡಿರೋದು ಎಕ್ಸಿಟ್ ಮಾಡಿದಾಗ ಅದಕ್ಕೆ ಶಾರ್ಟ್ ಕವರಿಂಗ್ ಅಂತ ಕರೀತಾರೆ. ಅವಾಗ ಪ್ರೈಸ್ ಯೂಶಲಿ ಮೇಲೆ ಶಿಫ್ಟ್ ಆಗತ್ತೆ. ಓಕೆನಾ? ನವೀನ್, ಯಾವ್ದನ್ನು ಒನ್ಸ್ ಅಗೇನ್ ಕೇಳ್ತಾ ಇದ್ದೀರಾ? ಶಾರ್ಟ್ ಕವರಿಂಗ್ ನ? ಯಾವ್ದ್ರ ಬಗ್ಗೆ ಕೇಳ್ತಿದ್ದೀರಾ? 2 ಗ್ರೀನ್ ಕ್ಯಾಂಡಲ್? ಓಕೆ, ನಾನು ಏನ್ ಹೇಳ್ತಾ ಇದ್ದೀನಿ ನೋಡಿ, ಇವತ್ತು ಬಂದಿರೋದು ಇದೆ, ಇವತ್ತು ಅದೇ ಎಕ್ಸಾಂಪಲ್ ಕೊಟ್ಟಿದ್ದು. ಇವಾಗ ಟ್ರೆಂಡ್ ಡೌನ್ ಸೈಡ್ ಇದೆ, ಬಟ್ ಇಲ್ಲಿ ಆಲ್ರೆಡಿ ದೊಡ್ಡ ಗ್ರೀನ್ ಬಾರ್ ಆಲ್ರೆಡಿ ಇದೆ ಅಂತ ಇಟ್ಕೊಳ್ಳಿ. ಅಥವಾ ಈಗ ಓವರ್ ಆಲ್ ಟ್ರೆಂಡ್ ಪಾಸಿಟಿವ್ ಇದೆ ನೋಡಿ. ಈಗ ಏನಾಗಿದೆ ಅಂದ್ರೆ, ಟ್ರೆಂಡ್ ಆಕ್ಚುಯಲ್ ಆಗಿ ಶಿಫ್ಟ್ ಆಗಿದೆ. ಇಲ್ಲಿ ಎಲ್ಲಿ ಶಿಫ್ಟ್ ಆಗಿದೆ ಅಂದ್ರೆ, ಇದು ಲಾಂಗರ್ ಟರ್ಮ್ ಅಲ್ಲಿ ನೋಡೋದಾದ್ರೆ, ಲಾಂಗ್ ಟರ್ಮ್ ಅಲ್ಲಿ ಏನಾಗಿತ್ತು ಅಂದ್ರೆ, ಪ್ರೈಸ್ ಕೆಳಗೆ ಹೋಗ್ತಾ ಇತ್ತು. ಆಯ್ತಾ? ಇದು ಕೆಳಗೆ ಹೋಗ್ತಾ ಇರ್ಬೇಕಾದ್ರೆ ಇಲ್ಲೆಲ್ಲ ನನಗೆ ರೆಡ್ ಬಾರು ಕ್ರಿಯೇಟ್ ಆಗಿತ್ತು. ಆಯ್ತಾ? ಇಲ್ಲಿ ರೆಡ್ ಕ್ರಿಯೇಟ್ ಆಗಿದ್ದಾಗ ನೋಡಿ, ನನಗೆ ಇಲ್ಲಿ ಏನಾಯ್ತು ಅಂದ್ರೆ, ಇನ್ಫ್ಯಾಕ್ಟ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಈ ಜಾಗ ಇದೆಯಲ್ಲ, ಇಲ್ಲಿ ನನಗೆ ಮುಂಚೆಯಿಂದಾನೇ ಇದು ಬಂದಿತ್ತು. ಯಾವುದು ಇದು ನೋಡಿ, ಇದು ತುಂಬಾ ಹಳೇದು, ಇಟ್ಸ್ ವೆರಿ ಓಲ್ಡ್. ನೋಡಿ ಇಲ್ಲಿ ಹಳೇದು ರಿವರ್ಸಲ್ ಬಂದಿತ್ತಲ್ಲ, ಆ ಜಾಗ ಇದು ನೋಡಿ. ಈ ಜಾಗದಿಂದಾನೇ ಮಾರ್ಕೆಟ್ ರಿವರ್ಸ್ ಆಗಿತ್ತು ಲಾಸ್ಟ್ ಟೈಮ್. ನಾವು ಅದೇ ಜಾಗಕ್ಕೆ ಬಂದಿದ್ದೀವಿ. ಸೊ ಅದಕ್ಕೆ ಏನಾಯ್ತು, ಈ ಜಾಗ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ಅದಕ್ಕೆ ನಾವು ಇನ್ಫ್ಯಾಕ್ಟ್ ಈ ಪರ್ಟಿಕ್ಯುಲರ್ ಆದಾಗ ನಾನು ಲಾಸ್ಟ್ LLP ಕ್ಲಾಸ್ ಅಲ್ಲಿ ಲಾಸ್ಟ್ ವೀಕ್ ಅಲ್ಲೋ ಏಪ್ರಿಲ್ 2 ಆ ಟೈಮ್ ಅಲ್ಲಿ ತೋರಿಸಿದ್ದೆ ನೋಡಿ. ಇದನ್ನ ಇಲ್ಲಿ ಡೈಲಿ ಚಾರ್ಟ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ. ಸೊ ಡೈಲಿ ಚಾರ್ಟ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ರಿವರ್ಸಲ್ ಬಂದಿದ್ದು ತೋರಿಸಿದ್ದೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಆಲ್ರೆಡಿ ಡೈಲಿ ಚಾರ್ಟ್ ಅಲ್ಲಿ ನಿಮಗೆ ಕಾಣಿಸ್ದಲೇ ಇರ್ಬೋದು, ವೀಕ್ಲಿ ಡೈಲಿ ಇದರಲ್ಲೆಲ್ಲ ನಿಮ್ಗೆ ಆಲ್ರೆಡಿ ಗ್ರೀನ್ ಬಾರ್ಸ್ ಬೇಕಾದಷ್ಟು ಬಂದಿದೆ. ನಿಮ್ಗೆ ಇಲ್ಲಿ ಚೆಕ್ ಮಾಡಿ, ಇಲ್ಲಿಂದ ಟ್ರೆಂಡ್ ಚೇಂಜ್ ಆಗ್ಬಿಟ್ಟಿದೆ. ಸೊ ಓವರ್ ಆಲ್ ಟ್ರೆಂಡ್ ನಮ್ದು ಶಿಫ್ಟ್ ಆಗಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಏನಾಗಿದೆ, ಅದಕ್ಕೆ ಗ್ರೀನ್ ಬರಕ್ ಸ್ಟಾರ್ಟ್ ಆಗಿರೋದು. ಇಲ್ಲೆಲ್ಲ ಗ್ರೀನ್ ಬರಕ್ ಸ್ಟಾರ್ಟ್ ಆಗಿರೋದು ಅದರಿಂದನೇ.
ಸೊ ಆದ್ರಿಂದ ಇಲ್ಲಿ ಬೈ ಸೈಡ್ ಆಫ್ ದ ಟ್ರೇಡ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಾ ಇದ್ದಿದ್ದು. ಇಲ್ಲಿ ಇಂಟ್ರಾಡೇ ಲೆಕ್ಕದಲ್ಲಿ ನಾನು ತಗೋಬೇಕು ಅಂದ್ರೆ ಸರ್ ಒಂದ್ ಹೇಳ್ಬಿಡ್ತೀನಿ, ಆಮೇಲಿಂದ ವೇಟ್ ಮಾಡಿ, ಆಮೇಲಿಂದ ಕೇಳಿ. ಇಲ್ಲಿ ಟ್ರೆಂಡ್ ನೆಗೆಟಿವ್ ಇದೆ ಇವತ್ತು ಇಂಟ್ರಾಡೇಗೆ, ಯಾಕೆಂದ್ರೆ ಮಾರ್ಕೆಟ್ ನೆಗೆಟಿವ್ ಆಗಿ ಓಪನ್ ಆಗಿದೆ. ಇವಾಗ ಏನಾಗುತ್ತೆ, ಪಾಸಿಟಿವ್ ಆಗ್ಬೇಕು ಅಂದ್ರೆ ಇದರ ನನಗೆ ಇಲ್ಲಿ 2 ಗ್ರೀನ್ ಬಾರ್ ಕ್ರಿಯೇಟ್ ಆಗ್ಬೇಕು. ಓಕೆನಾ? ನನಗೆ 5 ಮಿನಿಟ್ಸ್ ಅಲ್ಲಿ ಕ್ರಿಯೇಟ್ ಆಗಕ್ ಟೈಮ್ ಆಗುತ್ತೆ. 1 ಮಿನಿಟ್ ಅಲ್ಲಿ ಫಾಸ್ಟ್ ಆಗಿ ಬರ್ತಾ ಇದೆ, ನನಗೆ ಒಂದು ಕನ್ಫರ್ಮೇಶನ್ ಕೊಡ್ತಾ ಇದೆ. ಸೊ ಅಲ್ಲಿ ಏನು ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ 1 ನಿಮಿಷದಲ್ಲಿ ನನಗೆ ಕನ್ಫರ್ಮೇಶನ್ ಕೊಡ್ತಾ ಇರ್ಬೇಕಾದ್ರೆ ಮುಖ್ಯವಾಗಿರೋದು ಏನು, ಈ ಲೆವೆಲ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಎಲ್ಲಿವರೆಗೂ ಟ್ರೇಡ್ ಆಗ್ತಾ ಇದೆ ಅಲ್ಲಿವರೆಗೂ ಟ್ರೆಂಡ್ ಚೇಂಜ್ ಆಗಿದೆ ಆಸ್ ಪರ್ ದ ಸಾಫ್ಟ್ವೇರ್. ಇದರ್ ನನಗೆ ಇಲ್ಲಿ ಹೊಸದಾಗಿ 2 ಗ್ರೀನ್ ಬಾರ್ ಕ್ರಿಯೇಟ್ ಆಗ್ಬೇಕು. ಇಲ್ಲ ಅಂದ್ರೆ ಇಲ್ಲಿ ಇರುವಂತಹ 2 ರೆಡ್ ಬಾರ್ ಯಾವ್ದಾರೋ ಇದ್ರೆ ಈ 2 ರೆಡ್ ಬಾರು ಮೇಲೆ ಟ್ರೇಡ್ ಆದಾಗ ಇದು ಆಟೋಮೆಟಿಕ್ ಆಗಿ ಮಾಯ ಆಗತ್ತೆ. ಅದು ಮಾಯ ಆಗ್ಬೇಕು. ಅರ್ಥ ಆಯ್ತಾ? ಕ್ಲಿಯರಾ? ಅರ್ಥ ಆಗಿದ್ಯಾ? ಬುಲ್ಲಿಶ್ ರಿವರ್ಸಲ್ ಯಾವಾಗ ಆಗತ್ತೆ? 2 ಗ್ರೀನ್ ಬಾರ್ ಕ್ರಿಯೇಟ್ ಆಗ್ಬೇಕು. ಇಲ್ಲ ಅಂದ್ರೆ ಇರುವಂತಹ 2 ರೆಡ್ ಬಾರು ಮಾಯ ಆಗ್ಬೇಕು. ಅದೇ ರೀತಿಯಾಗಿ ಬೇರಿಶ್ ರಿವರ್ಸಲ್ ಆಗ್ಬೇಕು ಅಂದ್ರೆ ಏನಾಗ್ಬೇಕು, ಇಲ್ಲಿ ಮೇಲೆ ಹೋಗ್ತಿರ್ಬೇಕಾಗಿ ಹೊಸದಾಗಿ 2 ರೆಡ್ ಬಾರ್ ಕ್ರಿಯೇಟ್ ಆಗ್ಬೇಕು. ರೆಡ್ ಬಾರ್ ಕ್ರಿಯೇಟ್ ಆದ್ಮೇಲೆ ಒಂದಾದ್ಮೇಲೆ ಒಂದು ಗ್ರೀನ್ ಬಾರ್ ಮಾಯ ಆಗ್ತಾ ಹೋಗ್ಬೇಕು. ಅವಾಗ ರಿವರ್ಸಲ್ ಬರ್ತಾ ಇದೆ ಅಂತ ಅರ್ಥ. ಇಲ್ಲ ಅಂದ್ರೆ ಇಲ್ಲಿ ಇರುವಂತಹ 2 ಗ್ರೀನ್ ಬಾರ್ ನ ಬ್ರೇಕ್ ಮಾಡ್ತು ಅಂದ್ರೆ ಒಂದಾದ್ಮೇಲೆ ಒಂದು ಗ್ರೀನ್ ಬಾರ್ ಬ್ರೇಕ್ ಆಗಕ್ ಸ್ಟಾರ್ಟ್ ಆಗತ್ತೆ. ಇಲ್ಲಿ ಬೇರಿಶ್ ರಿವರ್ಸಲ್ ಬರುತ್ತೆ. ಇಲ್ಲಿ ಎಕ್ಸಿಟ್ ಮಾಡ್ಬೇಕಾದ್ರೆ ಏನ್ ಇಂಪಾರ್ಟೆಂಟ್ ಅಂದ್ರೆ ಸ್ಟಾಪ್ ಲಾಸ್ ಟ್ರಿಗರ್ ಆದ್ರೆ ಖಂಡಿತ ಎಕ್ಸಿಟ್ ಮಾಡ್ಬೇಕು, ಕಂಪಲ್ಸರಿ. ಟಾರ್ಗೆಟ್ ಹಿಟ್ ಆದ್ರೆ ಎಕ್ಸಿಟ್ ಮಾಡ್ಬೇಕು, ಬಟ್ ಇಟ್ ಈಸ್ ಆಪ್ಷನಲ್. ಎಕ್ಸಿಟ್ ಮಾಡ್ಬೋದು, ನೀವು ಇಲ್ಲ ಅಂದ್ರೆ ಸ್ಟಾಪ್ ಲಾಸ್ ಅನ್ನ ಮೇಲೆ ಎತ್ಕೊಂಡ್ ಬರ್ಬೋದು. ಆಯ್ತಾ? ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಏನಾಗಿರುತ್ತೆ, ನಾವು 1:2 ಅಲ್ಲ 1:3 1:5 ಎಲ್ಲ ನೋಡಿರ್ತೀವಿ. ಬಟ್ ಹೊಸದಾಗಿ ಒಂದು ಏನಾಗಿರುತ್ತೆ, ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಸೆಲ್ ಮಾಡಿದೀರಾ, ಇಲ್ಲಿ ತನಕ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ, ಇಲ್ಲಿ ಸೆಲ್ ಮಾಡಿದ್ದೀರಾ ನೋಡಿ, ಇಲ್ಲಿ ಮೇಲ್ಗಡೆ ಹೋಯ್ತು, ಟಚ್ ಮಾಡ್ತು, ಇದು ಬಂತು, ಇಲ್ಲಿ ನನಗೆ ಸೆಲ್ ಬಂದಿದೆ, ಇದ್ರ ಮೇಲ್ಗಡೆ ನನಗೆ ಸ್ಟಾಪ್ ಲಾಸ್ ಇದೆ. ಓಕೆನಾ? ಟಾರ್ಗೆಟ್ ನನಗೆ ಇಲ್ಲಿ ತನಕ ಇದೆ. ಬಟ್ ಏನಾಯ್ತು ಅಂದ್ರೆ ಇಲ್ಲಿ ಹೊಸದಾಗಿ ಒಂದು ಗ್ರೀನ್ ಬಾರ್ ಕ್ರಿಯೇಟ್ ಆಯ್ತು. ನಾನು ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಎಕ್ಸಿಟ್ ಮಾಡ್ಬೇಕಷ್ಟೆ. ಅದೇ ರೀತಿಯಾಗಿ ನೋಡಿ, ಇಲ್ಲಿ ಗ್ರೀನ್ ಕ್ಯಾಂಡಲ್ ಬಂದಿದೆ, ಇಲ್ಲಿ ಟಚ್ ಮಾಡಿ ಬಂದಿದೆ, ಇಲ್ಲಿ ನಾನು ಬೈ ತಗೊಂಡಿದ್ದೀನಿ, ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಂಡಿದ್ದೀನಿ, ಇಲ್ಲಿವರೆಗೂ ಟಾರ್ಗೆಟ್ ನೋಡಿ. ಇಲ್ಲಿ ಟಾರ್ಗೆಟ್ ಹಿಟ್ ಆಯ್ತು, ಎಕ್ಸಿಟ್ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಟಾರ್ಗೆಟ್ ಹಿಟ್ ಆಗ್ಬೇಕು, ಎಕ್ಸಿಟ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಹೊಸದಾಗಿ, ಇಲ್ಲ ಇಲ್ಲಿಂದ ತಗೊಂಡಿದ್ದೀರಾ ಅಂದ್ರೆ, ಇಲ್ಲಿಂದ ಟಚ್ ಮಾಡಿದಾಗ ನಾನು ಸೆಲ್ ಸೈಡ್ ತಗೊಂಡಿದ್ದೀನಿ ಅಂದ್ರೆ ನನಗೆ ಇಲ್ಲಿ ಹೊಸದಾಗಿ ಗ್ರೀನ್ ಬಾರ್ ಬಂದಾಗ ನಾನು ಎಕ್ಸಿಟ್ ಮಾಡ್ಬೇಕಾಗತ್ತೆ. ಅರ್ಥ ಆಗ್ತಿದ್ಯಾ? ಹೊಸ ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆದ್ರೆ ಅಥವಾ ಹೊಸ ಸಪ್ಲೈ ಝೋನ್ ಕ್ರಿಯೇಟ್ ಆದ್ರೆ ಅಲ್ಲಿ ನಾವು ಕಂಪಲ್ಸರಿಯಾಗಿ ಎಕ್ಸಿಟ್ ಮಾಡ್ಬೇಕಾಗತ್ತೆ. ಇದಿಷ್ಟನ್ನು ನಾನು ನಿಮ್ಗೆ ಇಲ್ಲಿ ಇದರಲ್ಲಿ ತೋರಿಸಿದೀನಿ. ನಿಮ್ಮ ಯಾರಿಗಾರೋ ಇಂಟ್ರೆಸ್ಟ್ ಇದ್ರೆ ನೋಡಿ, ಸೀರಿಯಸ್ ಆಗಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ, ನಿಮ್ಗೆ ಒಂದು ಸ್ಪೆಷಲ್ ಆಫರ್ ಕೊಡ್ತಾ ಇದೀವಿ ಫಾರ್ ಅಪ್ಗ್ರೇಡಿಂಗ್ ಯುವರ್ ಸೆಲ್ಫ್ ಫಾರ್ 1 year. ಸೊ ಇಲ್ಲೇ ಈ ಡಾಕ್ಯುಮೆಂಟ್ ಅಲ್ಲೇ ಲಿಂಕ್ ಇದೆ. ಈ ಪ್ರೋಗ್ರಾಮ್ ಮುಗಿಯೋ ತನಕ ನಿಮ್ಗೆ ಟೈಮ್ ಇರುತ್ತೆ, ಅಂದ್ರೆ ಈ ವೀಕೆಂಡ್ ತನಕ ಟೈಮ್ ಇರುತ್ತೆ. ಅಷ್ಟರಲ್ಲಿ ನೀವು ಈ ಆಫರ್ ಅನ್ನ ಅವೈಲ್ ಮಾಡ್ಕೋಬಹುದು. ಓಕೆನಾ? ನಿಮ್ಗೆ ಏನೇನ್ ಬೇಕೋ ಪ್ರತಿಯೊಂದನ್ನು ನಾನು ಇಲ್ಲಿ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಇವಾಗ ನೀವು ಈ ಡಾಕ್ಯುಮೆಂಟ್ ಅನ್ನ ಆದಷ್ಟು ಸ್ಟಡಿ ಮಾಡ್ಕೊಳ್ಳಿ. ಇದರಲ್ಲಿ ನಿಮ್ಗೆ ಏನೇನ್ ಬೇಕೋ ಎಲ್ಲಾ ವಿಷಯನೂ ಒಂದೇ ಜಾಗದಲ್ಲಿ ಜಿಸ್ಟ್ ಅಲ್ಲಿ ಇದೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಮೇನ್ ಏನ್ ಬೇಕೋ ಎಲ್ಲ ಇಲ್ಲೇ ನಾನು ಹೇಳ್ಕೊಟ್ಬಿಟ್ಟಿದ್ದೀನಿ. ಬಟ್ ಇವಾಗ ನೆಕ್ಸ್ಟ್ 3 days ಅಲ್ಲಿ ಏನ್ ಮಾಡ್ತೀವಿ, ನಾವು ಆದಷ್ಟು ಪ್ರಾಕ್ಟಿಕಲ್ ಆಗಿ ನೋಡೋಣಂತೆ. ಅದ್ರ ಜೊತೆಗೆ ನಾಳೆ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಅವೈಲಬಲ್ ಇಲ್ಲ, ಅಂದ್ರೆ ಮಾರ್ಕೆಟ್ ರಜಾ ಇದೆ. ಸೊ ಅದಕ್ಕೋಸ್ಕರ ನಿಮಗೆ ಏನೇನ್ ಥಿಯರಿ ಅರ್ಥ ಆಗಿಲ್ಲ, ಥಿಯರಿ ತಿಳ್ಕೊಳ್ಳಿ, ಥಿಯರಿ ಅರ್ಥ ಮಾಡ್ಕೊಳ್ಳಿ.
ಅಂಡ್ ಆಪ್ಷನ್ಸ್ ಫ್ಯೂಚರ್ಸ್ ಏನ್ ವರ್ಕ್ ಆಗುತ್ತೆ ಅವೆಲ್ಲ ನಿಮ್ಗೆ ಬೇಸಿಕ್ಸ್ ಹೇಳ್ಕೊಟ್ಬಿಡ್ತೀನಿ. ಅವಾಗ ನಿಮ್ಗೆ ಈಸಿ ಇರುತ್ತೆ ನಿಮ್ಗೆ ನೋಡ್ಕೊಳಕ್ಕೆ. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಪ್ರಾಕ್ಟಿಕಲ್ ಕ್ಲಾಸಸ್ ಅಲ್ಲಿ ಡೈರೆಕ್ಟ್ ಆಗಿ ಟ್ರೇಡ್ ಮಾಡೋದು ಹೇಳ್ಕೊಡ್ತೀನಿ. ನೀವು ಬೈ ಮಾಡೋದು ಹೆಂಗೆ, ಸೆಲ್ ಮಾಡೋದು ಹೆಂಗೆ, ಸ್ಟಾಪ್ ಲಾಸ್ ಇಡೋದು ಹೆಂಗೆ, ಪ್ರತಿಯೊಂದು ವಿಷಯನೂ ನಿಮ್ಗೆ ಅಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಐ ಎಂಟರ್ಡ್ ಲೇನ್ ನರಸಿಂಹಮೂರ್ತಿ ಅವರೇ, ನೀವು ರೆಕಾರ್ಡಿಂಗ್ ಸಿಗುತ್ತೆ, ಅದೇ ಗ್ರೂಪ್ ಅಲ್ಲೇ ಸಿಗುತ್ತೆ ಸರ್. ಅನೀಶಾ ಏನ್ ಇವಾಗ ಹೇಳಿದ್ರು ಅಲ್ವಾ, ಅದು ಸೆಲ್ ಮಾಡಿ ಆಮೇಲೆ ಎಕ್ಸಿಟ್ ಆಗೋದಾ? ಅರ್ಥ ಆಗ್ಲಿಲ್ಲ ಮೇಡಮ್, ಏನ್ ಕೇಳ್ತಾ ಇದ್ದೀರಾ? ಸೆಲ್ ಮಾಡೋದು ಎಕ್ಸಿಟ್ ಮಾಡೋದು ಅಂದ್ರೆ ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಬೈ ಮಾಡಿದೀನಿ ಅಲ್ವಾ, ಮೇಲೆ ನಾನು ಮೇಲ್ಗಡೆ ತನಕ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಬಟ್ ಸಪೋಸ್ ಇಲ್ಲಿ ಒಂದು ಗ್ರೀನ್ ಬಾರ್ ಬಂತು ಅಂತ ಇಟ್ಕೊಳ್ಳಿ, ಹೊಸದಾಗಿ ಸಾರಿ ರೆಡ್ ಬಾರ್ ಬಂತು ಅಂತ ಇಟ್ಕೊಳ್ಳಿ, ಇಲ್ಲಿ ನಾನು ಎಕ್ಸಿಟ್ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಇಲ್ಲೇ ಅಷ್ಟೇ, ಇದ್ರಲ್ಲೇ ನೋಡಿ 5 minutes ಲೆಕ್ಕದಲ್ಲೇ ನಾನು ಇಲ್ಲಿ ಎಂಟ್ರಿ ತಗೊಂಡಿದ್ದೀನಿ. ನನ್ನ ಉದ್ದೇಶ ಏನು, 24,000 ತನಕ ಹೋಗುತ್ತೆ ಅಂತ. 24,000 ತನಕ ಇವತ್ತೇ ಹೋಗುತ್ತಾ ದೇವರಿಗೆ ಗೊತ್ತು. ಹೋಗ್ಬೋದು, ಹೋಗ್ದಲ್ಲೇ ಇರ್ಬೋದು. ಬಟ್ ಇಲ್ಲಿ ಹೊಸದಾಗಿ ಏನಾರೋ ಸಪ್ಲೈ ಝೋನ್ ಕ್ರಿಯೇಟ್ ಆಯ್ತು, ರೆಡ್ ಬಾರ್ ಕ್ರಿಯೇಟ್ ಆಯ್ತು ಅಂದ್ರೆ ನಾನು ಎಕ್ಸಿಟ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಅಲ್ಲಿ ನಾವು ಅದನ್ನ ನಿಮ್ಗೆ ತೋರಿಸಿರೋದು. ಇಲ್ಲಿ ಗ್ರೀನ್ ಬಾರ್ ಅಲ್ಲಿ ಎಂಟ್ರಿ ಆಗಿದೀವಿ, ಆಯ್ತಾ? ಇಲ್ಲಿ ಹೊಸದಾಗಿ ಏನಾದ್ರು ರೆಡ್ ಬಾರ್ ಬಂದ್ರೆ ನಾವು ಎಕ್ಸಿಟ್ ಮಾಡ್ಬೇಕಾಗತ್ತೆ. ಅದು ಎಲ್ಲಿವರೆಗೂ ರೆಡ್ ಬಾರ್ ಬರಲ್ಲ ನಾವು ಎಕ್ಸಿಟ್ ಮಾಡೋ ಅವಶ್ಯಕತೆ ಇಲ್ಲ. ಸರ್ ಇವಾಗ ಇನ್ನು ಒಂದ್ ಡೌಟ್ ಏನಂದ್ರೆ, ಇವಾಗ ರೆಡ್ ಅಲ್ಲಿ ಎಂಟ್ರಿ ಆಗ್ಬಿಟ್ಟು ಡೌನಿಗೆ ಹೋಗಿದ್ಮೇಲೆ ಅವಾಗ ಎಕ್ಸಿಟ್ ಆಗೋದಿರುತ್ತಲ್ಲ ಸರ್, ಅದು ಹೇಗೆ? ಅಂದ್ರೆ ಸೆಲ್ ಸೈಡ್ ಬಗ್ಗೆ ಹೇಳ್ತಾ ಇದ್ದೀರಾ? ಹಾ ಸರ್. ಸೆಲ್ ಸೈಡ್ದು ನನಗೆ ಇಲ್ಲೆಲ್ಲರೂ ಆಪರ್ಚುನಿಟಿ ಕಾಣಿಸಿದ್ರೆ ತೋರಿಸ್ತೀನಿ. ಇಲ್ಲೆಲ್ಲ ಇಲ್ಲಿ ನೋಡಿ, ಇಲ್ಲಿ ಇದು ಮುಂಚೆ ಇರುವಂತಹ ಲೆವೆಲ್ ಅಲ್ವಾ? ಸೊ ಮುಂಚೆ ಇರುವಂತಹ ಇದ್ರಲ್ಲಿ ಏನಾಗತ್ತೆ, ಇಲ್ಲಿ ನಾನು ಸೆಲ್ ಮಾಡ್ಬೇಕು. ಸೊ ಇಲ್ಲಿ ರಿಜೆಕ್ಟ್ ಆಗಿ ಒಂದು ರೆಡ್ ಬಾರ್ ಬಂತು, ಇಲ್ಲಿ ಬಂದು ನನಗೆ ಸೆಲ್ ಬರ್ತಾ ಇದೆ. ಇದ್ರ ಮೇಲ್ಗಡೆ ನನಗೆ ಸ್ಟಾಪ್ ಲಾಸ್. ಟಾರ್ಗೆಟ್ ಎಲ್ಲಿ ತನಕ ಬರುತ್ತೆ ಅಂದ್ರೆ, ಇಲ್ಲಿ ಹೊಸದಾಗಿ ಎಲ್ಲಿದೆ ಇಲ್ಲಿ ತನಕ ಇದೆ, ಬಟ್ ಅದು ತುಂಬಾ ದೂರ ಇದೆ, ಆಯ್ತಾ? ಅಲ್ಲಿ ತನಕ ಟಾರ್ಗೆಟ್ ಇದೆ. ಟಾರ್ಗೆಟ್ ಬರ್ಬೋದು, ಬರ್ದಲೇ ಇರ್ಬೋದು. ಇಲ್ಲಿ ಏನಾಯ್ತು, ಇಲ್ಲಿ ನನಗೆ ಒಂದು ಹೊಸ ರೆಡ್ ಬಾರ್ ಬಂತು. ನನ್ ಸ್ಟಾಪ್ ಲಾಸ್ ಬೇಕಿದ್ರೆ ಅದಕ್ಕೆ ಕೆಳಗಡೆ ಇಟ್ಕೋಬಹುದು. ಈಗ ಏನಾಯ್ತು, ಇಲ್ಲಿ ಹೊಸದಾಗಿ ಗ್ರೀನ್ ಬಾರ್ ಬಂತು, ಇಲ್ಲಿ ನಾನು ಏನ್ ಮಾಡ್ಬೇಕು, ಎಕ್ಸಿಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಸಂಪತ್ ಅವ್ರೆ, ಟೋಟಲ್ 5,900 ಪೇ ಮಾಡ್ಬೇಕು ಸರ್. 3,500 ಬೇರೆ ಬಿಡಿ ಸರ್, ಅದು 3,500 2 months ಸಿಕ್ಕಿರೋದು ನಿಮ್ಗೆ. ಈಗ ನೆಕ್ಸ್ಟ್ 10 months ನಿಮ್ಗೆ ಸಿಗ್ತಾ ಇದೆ. ನೆಕ್ಸ್ಟ್ 10 months ಗೆ ಯು ಆರ್ ಪೇಯಿಂಗ್ ಓನ್ಲಿ 5,900. ಅದೇ 5,000 ಪ್ಲಸ್ GST ಪೇ ಮಾಡ್ತಿದ್ದೀರಾ ಅಷ್ಟೇ. ಸೊ ಆಲ್ಮೋಸ್ಟ್ ಯು ಆರ್ ಗೆಟಿಂಗ್ ಮೋರ್ ದೆನ್ 50% ಆಫ್ ಸಿಗ್ತಾ ಇದೆ. ಓಕೆ ಸರ್, ಓಕೆ. ಓಕೆ ಗೈಸ್, ಐ ಥಿಂಕ್ 11:30 ಆಗಿದೆ. ನಾನು ಇನ್ನೊಂದು ಕ್ಲಾಸ್ಗೆ ಹೋಗ್ಬೇಕು. ನೋಡಿ, ಇಲ್ಲಿ ನಾ ಹೇಳ್ತಾ ಇದ್ನಲ್ಲ, ಇಲ್ಲಿ ಬೈ ತಗೊಂಡ್ರಲ್ಲ 5 minutes ಲೆಕ್ಕದಲ್ಲಿ, ಇಲ್ಲಿ ನನಗೆ ರೆಡ್ ಬಾರ್ ಬಂದಿದೆ, ಇಲ್ಲಿ ಎಕ್ಸಿಟ್ ಮಾಡ್ಬೇಕು. ಇದು ನೋಡಿ ಬಂತು, ಹಂಗೆ ಮಾಯ ಆಯ್ತು. ಸೊ ಅವಾಗ ಏನ್ ಮಾಡ್ಬೋದು, ಬೆಟರ್ ನೀವು ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಳ್ಳಿ ಅಷ್ಟೇ. ಇದೇನಾದ್ರು ಟ್ರಿಗರ್ ಆದ್ರೆ ಎಕ್ಸಿಟ್ ಆಗ್ತೀರಾ, ಇಲ್ಲ ಅಂದ್ರೆ ಇದು ಏನು ಬರ್ಲಿಲ್ಲ ಹಂಗೆ ಹೋಗ್ಬಿಟ್ರೆ, ಅದಕ್ಕೆ ಹೇಳ್ತಾ ಇರೋದು, ಇಲ್ಲಿ ಬರುತ್ತೆ ಹಂಗೆ ಮಾಯ ಆಗ್ಬಿಡುತ್ತೆ. ಸೊ ಇದು ಏನಾಗುತ್ತೆ ಅಂದ್ರೆ, ಇಟ್ ಈಸ್ ಮೇನ್ಲಿ ಬಿಕಾಸ್ ರಿಲಯಬಿಲಿಟಿ ಕಮ್ಮಿ ಇರುತ್ತೆ. ಓಕೆನಾ? ನಂಗೆ ಅದೊಂದು ಲೈವ್ ಪೊಸಿಷನ್ ಎಕ್ಸ್ಪ್ಲೇನ್ ಮಾಡಿ ಸರ್. ಅದು 23,550 ಸಿ ಇದೆಲ್ಲ ಅದು ಸರ್. ಇವಾಗ ನಾನು ಹೊಸದಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇವಾಗ ಟೈಮ್ ಇಲ್ಲ. ನಾನು 11:30 ಇನ್ನೊಂದು ಕ್ಲಾಸ್ಗೆ ಹೋಗ್ಬೇಕು. ನಾಳೆ ಮತ್ತೆ ಏನೇನ್ ಬೇಕೋ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ರೆಕಾರ್ಡಿಂಗ್ ನಿಮ್ಗೆ ಸಿಕ್ಕಿರುತ್ತೆ ಇದೇ ಗ್ರೂಪ್ ಅಲ್ಲಿ. ಅದ್ರ ಜೊತೆಗೆ ನಿಮ್ಗೆ ಇದು ಇದೆಯಲ್ಲ, ಡಾಕ್ಯುಮೆಂಟ್ ಇದೆಯಲ್ಲ, ಅದನ್ನ ಒಂದ್ಸಲ ನೋಡ್ಕೊಳ್ಳಿ. ನಾನು ನಾಳೆ ನಿಮ್ಗೆ ಏನೇನ್ ಡೌಟ್ಸ್ ಇದೆಯೋ ಎಲ್ಲ ಕ್ಲಾರಿಫೈ ಮಾಡ್ತೀನಿ. ಓಕೆನಾ? ನಾಳೆ ಸಿಗೋಣಂತೆ.
ವಿ ವಿಲ್ ಕ್ಯಾಚ್ ಅಪ್ ಥ್ಯಾಂಕ್ ಯು ಸರ್. ಟುಮಾರೋ ಅಟ್ ಅರೌಂಡ್ ಸೇಮ್ ಟೈಮ್ 9:30ಗೆ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಏನ್ ಸರ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು ವೆರಿ ಮಚ್ ಗೈಸ್. ನಾಳೆ ಸಿಗೋಣಂತೆ. ಥ್ಯಾಂಕ್ ಯು.